ವಿ ಕೆನಾಟ್ ಸಿಟ್ ಆ್ಯಂಡ್ ಮೆಡಿಟೇಟ್ ಫಾರ್ ಅ ಲಾಂಗರ್ ಟೈಮಲ್ಲಿ, ಒಂದು 5 ನಿಮಿಷಕ್ಕೂ ಮಾಡೋಕ್ಕಲ್ಲ. ಒಬ್ಬ ವ್ಯಕ್ತಿ ಸದಾ ಸಗುಣವಾಗಿ ಏನಾರ ಹೇಳ್ತಾ ಇತ್ತು ಅಂತಂದರೆ ಏನಾಗುತ್ತೆ, ಅದಕ್ಕೆ ಎನರ್ಜಿ ಬಿಲ್ಡ್ ಆಗ್ತಾ ಹೋಗುತ್ತೆ. ಪಾಸಿಟಿವ್ ಆಗಿ ಏನೇ ಹೇಳಿದ್ರು ಮ್ಯಾನಿಫೆಸ್ಟ್ ಆಗಬೇಕು ಅಂದರೆ ಆ ಶಕ್ತಿ ನಮ್ಮಲ್ಲಿ ಆಲ್ರೆಡಿ ಇದೆ ಅಂದರೆ ಅವಾಗ ಅದು ಫಾಸ್ಟಾಗಿ ಮ್ಯಾನಿಫೆಸ್ಟ್ ಆಗುತ್ತೆ. ಕೆಲವು ಟೆಕ್ನಿಕ್ಗಳು ಮಾಡಿದಾಗ ಏನಾಗುತ್ತೆ, ಎನರ್ಜಿ ಎಷ್ಟು ಇಂಟೆನ್ಸ್ ಆಗಿ ಫ್ಲಶ್ ಆಗಿ ಅಥವಾ ಒಳಗೆ ಬರುತ್ತೆ ಅಂದರೆ ಆ ವ್ಯಕ್ತಿ ಚೂರು ಮೂವ್ ಆಗುತ್ತೆ. ಎನರ್ಜಿ ಈಸ್ ಆಲ್ವೇಸ್ ನ್ಯೂಟ್ರಲ್, ಅದರಲ್ಲಿ ಗುಡ್ ಬ್ಯಾಡ್ ಹಂಗೆಲ್ಲ ಏನಿಲ್ಲ. ಇನ್ನು ನಮ್ಮ ದೇಶದಲ್ಲಿ ಎವ್ರಿ ಸೆಕೆಂಡ್ ಪರ್ಸನ್ ಇಸ್ ಅ ಕೌನ್ಸಿಲರ್, ಎವ್ರಿ ಸೆಕೆಂಡ್ ಪರ್ಸನ್ ಇಸ್ ಅ ಹೆಲ್ಪ್. ಪ್ರಾಣಿ ಹೀಲಿಂಗ್ಗೆ ಬಂದರೆ ಅವ್ರ ಕರ್ಮನ ನಾವು ತಗೊಳ್ತೀವಿ ಅಥವಾ ಅವ್ರ ರೋಗ್ಯನ ನಾವು ತಗೊಳ್ತೀವಿ. ಜನಗಳಿಗೆ ಕೋಪ ಸಿಟ್ಟು ಒಂದು ಡಿಸೀಸ್ ಅನ್ನೋದೇ ಕಾನ್ಸೆಪ್ಟ್ ಗೊತ್ತಿಲ್ಲ. ಹಾಯ್ ಹಲೋ ನಮಸ್ಕಾರ, ನಾನ್ ಸ್ಟೈಲಲ್ಲಿ ನಮಸ್ಕಾರ ಗುರು, ನಾನೇ ಮಯೂರ ರಾಘವೇಂದ್ರ. ವೆಲ್ಕಮ್ ಟು ಗೋಲ್ಡ್ ಕ್ಲಾಸ್. ಪ್ರತಿ ಸಲ ಶೋ ಮಾಡ್ತಿರ್ಬೇಕಾದ್ರೆ ನಾನೊಂದು ಯೂಶುವಲ್ ವೇಲಿ ಹೇಳ್ತೀನಿ, ಫಾರ್ ದ ಫಸ್ಟ್ ಟೈಮ್. ಯಾಕೆ ಅಂತಂದರೆ, ನಾನು ನನ್ನ ಜೊತೆಗೆ ಸಂಭಾಷಣೆ ಮಾಡೋದಕ್ಕೆ ಕರ್ಕೊಂಡು ಬರುವಂಥ ಅತಿಥಿಗಳಿರ್ತಾರಲ್ಲ, ಅವರು ಈ ಒಂದು ಸೀಟ್ ಮೇಲೆ ಬರೋದು ಫಸ್ಟ್ ಟೈಮ್ ಆಗಿರೋಂಥದ್ದು ರೂಢಿ ಆಗ್ಬಿಟ್ಟಿದೆ. ಅದೇ ರೀತಿ ಈ ಎಪಿಸೋಡು ಕೂಡ ಫಾರ್ ದ ಫಸ್ಟ್ ಟೈಮ್. ಈ ಒಂದು ಅಭ್ಯಾಸ ಆಗಿರ್ಬೋದು, ಏನೇನು ರೀತಿ ಆಗಿರ್ಬೋದು, ನನ್ನ ವೈಯಕ್ತಿಕ ಜೀವನದಲ್ಲಿ ಸುಮಾರು ವಿಷಯಗಳನ್ನ ನಾನು ಒಂದು ವ್ಯಕ್ತಿ ಹತ್ರ ಕನ್ಸಲ್ಟ್ ಮಾಡ್ತೀನಿ. ಏನಕ್ಕೆ ಅಂತಂದರೆ, ಇಲ್ಲಿಂದ ಇಲ್ಲಿ ಹೋದರೆ ಸರಿ ಇರುತ್ತಾ, ಇಲ್ಲಿಂದ ಇಲ್ಲಿ ಹೋದರೆ ಸರಿ ಇರುತ್ತಾ ಅಂದರೆ ದಾರಿ ಬಗ್ಗೆ ಮಾತಾಡ್ತಿರಲ್ಲ, ಜೀವನದ ದಾರಿ ಬಗ್ಗೆ ಮಾತಾಡ್ತಿರ್ಬೇಕಾದ್ರೆ ನನಗೆ ವೈಯಕ್ತಿಕವಾಗಿ ಸುಮಾರು ವಿಷಯಗಳಿಗೆ ಮಾರ್ಗದರ್ಶನ ಕೊಡುವಂಥ ಏಕೈಕ ವ್ಯಕ್ತಿ ಯಾರು ಅಂದರೆ ಅವ್ರನ್ನ ಇವತ್ತು ನನ್ನ ಶೋನಲ್ಲಿ ಕರ್ಕೊಂಡು ಬಂದು ಕೂಡಿಸಿದ್ದೀನಿ. ಅದು ತುಂಬಾ ಕಷ್ಟ ಈ ಎಪಿಸೋಡು, ಬಟ್ ಆದರೂ ಮಜಾ ಮಾಡೋಣ ಅಂತ. ಲೆಟ್ಸ್ ವೆಲ್ಕಮ್ ಮೀರಾ ಪ್ರಸನ್ನ ಆನ್ ಮೈ ಶೋ. ಹಾಯ್ ನಮಸ್ಕಾರ. ನಮಸ್ಕಾರ. ನಿಮ್ಮ ಸ್ಟೈಲಲ್ಲಿ ನಮಸ್ಕಾರ ಗುರು ಅಂತ ಹೇಳಿದ್ರೆ, ನಮ್ಮ ಸ್ಟೈಲಲ್ಲಿ ಆತ್ಮ ನಮಸ್ತೆ ಮಯೂರ ಅವರೇ ಅಂತ ಹೇಳ್ತೀವಿ. ಅದು ಯಾಕೆ ಹೇಳ್ತಾ ಇದ್ದಾರೆ ಅಂತಂದರೆ, ಮೀರಾ ಬಗ್ಗೆ ಒಂದು ಸಣ್ಣ ಇಂಟ್ರೊಡಕ್ಷನ್ ಕೊಡಬೇಕು ಅಂತಂದರೆ, ಯೋಗ ವಿದ್ಯಾ ಪ್ರಾಣಿಕ್ ಹೀಲಿಂಗ್ ಫೌಂಡೇಶನ್ನ ಮ್ಯಾನೇಜಿಂಗ್ ಟ್ರಸ್ಟಿ, ಕರೆಕ್ಟ್? ಡಿಡ್ ಐ ಸೇ ಇಟ್ ರೈಟ್? ಎಸ್, ಎಕ್ಸಾಕ್ಟ್ಲಿ. ಅದರ ರೂವಾರಿ ಮೀರಾ ಪ್ರಸನ್ನ ಅವರು. ಏನಿದು ಪ್ರಾಣಿಕ್ ಹೀಲಿಂಗ್ ಫೌಂಡೇಶನ್ ಅಂದರೆ ಅಂತ ನನಗೂ ಸುಮಾರು ವರ್ಷದಿಂದ, ಆಲ್ಮೋಸ್ಟ್ ಲೈಕ್ ಒಂದು 20 ವರ್ಷದಿಂದ ನನಗೆ ಡೌಟ್ ಇತ್ತು. ಈಗೆಲ್ಲ ಡೌಟ್ಸ್ಗಳು ಕ್ಲಿಯರ್ ಆಗಿದೆ. ಆದರೆ ನನ್ನ ಡೌಟ್ಸ್ ಜೊತೆಗೆ ನಿಮಗೆ ಎಷ್ಟೋ ಜನ ಡೌಟ್ಸ್ ಇರುತ್ತೆ, ಏನೇನಿರುತ್ತೆ ಅಂತ ಎಲ್ಲವೂ ಎಳೆಯಾಗಿ ಈ ಒಂದು ಎಪಿಸೋಡಲ್ಲಿ ತಿಳ್ಕೊಳ್ಳೋಂಥ ಪ್ರಯತ್ನ ಇವ್ರ ಜೊತೆ. ಫಸ್ಟ್ ಆ್ಯಂಡ್ ಫಾರ್ಮೋಸ್ಟ್ ವೆಲ್ಕಮ್ ಟು ದ ಶೋ. ಥ್ಯಾಂಕ್ ಯು. ಪ್ರಾಣಿಕ್ ಹೀಲಿಂಗ್ ಅಂದರೆ ಏನು? ಪ್ರಾಣಿಕ್ ಹೀಲಿಂಗ್ ಅಂತಂದರೆ, ಪ್ರಾಣ ಅಂತ ಏನು ಹೇಳ್ತೀವಿ, ಆ ಚೈತನ್ಯನ ಉಪಯೋಗಿಸ್ಕೊಂಡು ಒಂದು ವ್ಯಕ್ತಿಯ ಆರೋಗ್ಯದಲ್ಲಿ ವ್ಯತ್ಯಾಸಗಳಿದ್ದರೆ ಅದನ್ನು ಗುಣಪಡಿಸೋದಕ್ಕೆ ಪ್ರಾಣಿಕ್ ಹೀಲಿಂಗ್ ಅಂತ ಹೇಳ್ತೀವಿ. ಸೊ ಎಲ್ಲ ವ್ಯಕ್ತಿಲೂ ಒಂದು ಶಕ್ತಿ ಅನ್ನೋದಿದ್ದೇ ಇರುತ್ತೆ. ಆ ಚೈತನ್ಯ ಇದ್ದಾಗ ಆ ವ್ಯಕ್ತಿ ಜೀವಂತವಾಗಿರ್ತಾರೆ. ಆ ಚೈತನ್ಯ ಇಲ್ಲ ಅಂದ ತಕ್ಷಣ ಆ ವ್ಯಕ್ತಿ ಸತ್ತು ಹೋಗಿದ್ದಾರೆ ಅಥವಾ ಪ್ರಾಣ ಹೋಗಿದೆ ಅಂತ ಹೇಳ್ತೀವಿ. ಆ ಚೈತನ್ಯ ದೇಹದ ಒಳಗೂ ಹಾಗೂ ಹೊರಗಡೆನೂ ಇರುತ್ತೆ. ಸೊ ಅದನ್ನು ಉಪಯೋಗಿಸ್ಕೊಂಡು ಫಿಸಿಕಲ್ ಆಗಿರ್ಬೋದು ಅಥವಾ ಎಮೋಷ್ನಲ್ ಆಗಿ, ಸೈಕಲಾಜಿಕಲಿ, ಫೈನಾನ್ಷಿಯಲಿ, ರಿಲೇಷನ್ಶಿಪ್ ಎಲ್ಲದರಲ್ಲೂ ಆ ಪ್ರಾಣನ ಉಪಯೋಗಿಸ್ಕೊಂಡು ನಾವು ಏನು ಅವರ ಸ್ಥೂಲ ಶರೀರಗಳಿರುತ್ತೆ, ಬೇರೆ ಬೇರೆ ಥರ ಶರೀರ, ಅದನ್ನು ಗುಣಪಡಿಸೋದನ್ನು ಪ್ರಾಣಿಕ್ ಹೀಲಿಂಗ್ ಅಂತ ಹೇಳ್ತೀವಿ. ಸೊ ಯು ಮೀನ್ ಟು ಸೇ, ಈ ಥೆರಪಿಗೂ ಪ್ರಾಣಿಕ್ ಹೀಲಿಂಗು ಒಂದೇ ಥರ ಆಗುತ್ತಾ ಅಥವಾ ದೋಸ್ ಟು ಡಿಫ್ರೆಂಟ್? ಥೆರಪಿ ಫಿಸಿಕಲಿ ಮುಟ್ಟಿ ಮಾಡುವಂಥದ್ದು. ಓಕೆ. ಪ್ರಾಣಿಕ್ ಹೀಲಿಂಗ್ ಇಸ್ ಅನ್ಟಚ್ ಥೆರಪಿ. ಅಂದರೆ ನಾವು ಫಿಸಿಕಲ್ ಬಾಡಿನ ಮುಟ್ಟಲ್ಲ, ಆದರೆ ಎನರ್ಜಿ ಬಾಡಿನ ಮುಟ್ತೀವಿ. ಎನರ್ಜಿ ಬಾಡಿನ? ಹಾಂ. ಹೌ ಡು ಯು ಅಟೈನ್ ಟು ದಟ್ ಪೊಸಿಷನ್? ಇದು ಆ್ಯಕ್ಚುಲಿ ಇಟ್ಸ್ ಅ ಕೋರ್ಸ್ ವೇರ್ ಎನಿ ಪರ್ಸನ್, ಓಕೆ, 18 ಇಯರ್ಸಿಂದ 80+ ಇಯರ್ಸ್ ತನಕ ಎನಿಬಡಿ ಕ್ಯಾನ್ ಲರ್ನ್. ಇದು ಟೂ ಡೇ ಸೆಷನ್ಸ್ ಇರುತ್ತೆ. ಸೊ ಅದನ್ನು ಕಲಿತು ಇದನ್ನು ಸ್ಥೂಲ ಶರೀರನ ಹೇಗೆ ಟ್ರೀಟ್ ಮಾಡೋದು, ಪ್ರಾಣಿಕ್ ಹೀಲಿಂಗ್ನ ಉಪಯೋಗಿಸಿ ಟೆಕ್ನಿಕ್ಸ್ಗಳಿದೆ, ಅದನ್ನು ಉಪಯೋಗಿಸಿ ಹೇಗೆ ಹೀಲ್ ಮಾಡೋದು ಅಂತ ಹೇಳಿ ಕಲಿಬೋದು. When did you learn, or like first ever time? ಆಯಿತು ಸುಮಾರು ವರ್ಷ, ಒಂದು more than 30-40 years? ಇಲ್ಲ ಒಂದು 25 ವರ್ಷ ಅಷ್ಟು. 25 years. ಸೂಪರ್. ಸೊ ಅಂದರೆ ಯಾಕೆ ಅನ್ನಿಸ್ತು ಐ ವಾಂಟ್ ಟು ಟೇಕ್ ದಿಸ್ ಅಪ್? ಯಾಕೆ ಅನ್ನಿಸ್ತು ಐ ವಾಂಟ್ ಟು ಟೇಕ್ ದಿಸ್ ಅಪ್ಗಿಂತ, ಒಬ್ಬರು ಅತ್ತೆ ಇದ್ದಾರೆ, ಅವರ ದೇಹದಲ್ಲಿ ಸ್ವಲ್ಪ
ಅನಾರೋಗ್ಯ ಕಾಣಿಸ್ಕೊಂಡಿದ್ದಾಗ ಗೊತ್ತಿರೋರು, ಫ್ಯಾಮ್ಲಿಗೆ ಗೊತ್ತಿರೋಂಥ ಒಬ್ಬರು ವ್ಯಕ್ತಿ ಬಂದ್ಬಿಟ್ಟು ಅವ್ರ ಮನೆಯಲ್ಲಿ ಒಂದು ರೂಮಲ್ಲಿ ನಾನು ಕೂತಿದ್ದೆ, ಪಕ್ಕದ ರೂಮಲ್ಲಿ ನಮ್ಮ ಅತ್ತೆ ಇದ್ರು, ಅಲ್ಲಿ ಅವರಿಗೆ ಹೀಲಿಂಗ್ ಮಾಡ್ತಾಯಿದ್ರು. ಆ ಹೀಲಿಂಗ್ ಮಾಡ್ತಿದ್ದಾಗ ಅವ್ರು ಏನು ಮಾಡ್ತಿದ್ರು ಅನ್ನೋದು ನನಗೆ ಇಲ್ಲಿ ರೂಮಲ್ಲಿ ಕೂತ್ಕೊಂಡು ನನಗೆ ಗೊತ್ತಾಗ್ತಾ ಇತ್ತು. ಹಾಂ. ಸೊ ಅವಾಗ ನಾನು ನಮ್ಮ ಸೋದರ ಮಾವನ್ನ ಕೇಳಿದೆ ಏನು ಅಂತ ಹೇಳಿ. ಸೊ ಸ್ಟ್ರೇಂಜ್ಲಿ ಇದಾಗಿದ್ದು ಒಂದು ಟ್ಯೂಸ್ಡೇ ಹಾಗೆ. ಸೊ ಆ ವೀಕೆಂಡ್ ಕ್ಲಾಸ್ ಇತ್ತು. ನಮ್ಮ ಮಾವ ದ ಬೆಸ್ಟ್ ಥಿಂಗ್ ಹಿ ಡಿಡ್ ಇಸ್ ಹೋಗಿ ಅಟೆಂಡ್ ಮಾಡು, ಯು ವಿಲ್ ನೋ ಅಂತ ಹೇಳಿದ್ರು. ಸೊ ಸೆಷನಿಗೆ ಹೋಗಿ ಒಂದು 20 ಮಿನಿಟ್ಸಲ್ಲಿ ಐ ಜಸ್ಟ್ ಫೆಲ್ಟ್ ಆ್ಯಂಡ್ ಹರ್ಡ್, ಒಳಗಡೆಯಿಂದ ಒಂದು ಧ್ವನಿ, ಮನೆಗೆ ಬಂದಿದ್ಯಾ ಅಂತ ಹೇಳಿ, ಯೋ ಬ್ಯಾಕ್ ಹೋಮ್ ಅಂತ. ಸೊ ಅಷ್ಟೇ, ದಟ್ ಈಸ್ ವಾಟ್ ಐ ಫೆಲ್ಟ್. ಆ್ಯಂಡ್ ಸ್ಟ್ರೇಂಜ್ಲಿ ಚಿಕ್ಕವಳಿರೋವಾಗಲಿಂದ ನನಗೆ ಕನಸಲ್ಲಿ ನಾನು ಈ ಥರ ಅಭ್ಯಾಸ ಮಾಡ್ತಿದ್ದೆ, ಇದು ಕಾಣಿಸ್ತಾ ಇತ್ತು ಚಿಕ್ಕ ವಯಸ್ಸಲ್ಲಿ. ಅಂತಂದರೆ ನನಗೊಂದು 5-6 ವಯಸ್ಸಿರೋವಾಗಲಿಂದ ನಾನು 1-2-3 ಕನಸು ಕಾಣ್ತಿತ್ತು. ಅಂದರೆ ಅದು ಫ್ರೀಕ್ವೆಂಟಾಗಿ ರಿಅಕರ್ ಆಗುವಂಥ ಕನಸು. ಅದರಲ್ಲಿ ಇದು ಒಂದು ಹೀಲಿಂಗ್. ಬಟ್ ಇದನ್ನ ನಿಮ್ಮ ತಂದೆ ತಾಯಿ ಹತ್ರ ಡಿಸ್ಕಸ್ ಮಾಡ್ತಿದ್ರ ಚಿಕ್ಕ ವಯಸ್ಸಲ್ಲಿದ್ದಾಗ? ಅಂದ್ರೆ ನಂಗೆ ಈ ತರ ಆಗ್ತಾ ಇದೆ. ನಮ್ಮ ತಂದೆ ಹತ್ರ ಒಂದ್ಸಲ ಏನೋ ಹೇಳಿದ್ದು ಜ್ಞಾಪಕ, ಬಟ್ ಬೇರೆ ಯಾರ ಹತ್ರನೂ ಏನೋ ಹೇಳ್ತಾ ಇರಲಿಲ್ಲ. ಸ್ವಲ್ಪ ವಿಯರ್ಡ್ ಅಂತ ಅನ್ಕೊಳ್ತಾರೆ ಅನ್ನೋ ಒಂದು ಉದ್ದೇಶದಿಂದ ಹೇಳ್ತಾ ಇರಲಿಲ್ಲ. ಬಟ್ ಆ ಕ್ಲಾಸ್ಗೆ ಹೋದಾಗ ಐ ಜಸ್ಟ್ ನ್ಯೂ ದಟ್ ಇದೇ ನನ್ನ ಕನಸಲ್ಲಿ ಕಾಣ್ತಾ ಇದ್ದಿದ್ದು ಅಂತ ಹೇಳಿ. ಡೋಂಟ್ ಯು ಥಿಂಕ್ ಸೊ? ಇವೆಲ್ಲ ಕೆಲವೊಂದು ಪೂರ್ವಜನ್ಮದ ಸುಕೃತಗಳಿರುತ್ತೆ ಅಂತ ಅನ್ಸಲ್ವಾ? ಇರಬಹುದು. ಅಲ್ಲ, ಐ ಮೀನ್ ಇಟ್ಸ್ ವೆರಿ ರೇರ್. ಅಂದರೆ ಈಗ ಕನಸುಗಳು ನಮಗೂ ಎಷ್ಟೊಂದು ಬರುತ್ತೆ, ಲೈಕ್ ಅಂದರೆ ಚಿಕ್ಕ ವಯಸ್ಸಿನ ಕನಸುಗಳು ನೆನಪಿರೋಂಥ ಕನಸುಗಳು ಕೂಡ ಇರುತ್ತೆ, ಕೆಲವೊಂದು ಮಾತ್ರ ಅಂತ ಅನ್ಬೋದು. ಲೈಕ್ ಕ್ರಮೇಣ ಬೆಳೀತಾ ಬೆಳೀತಾ ಎಷ್ಟೊಂದು ಮರೆತೋಗುವಂಥದ್ದು ಇರುತ್ತೆ. ಆ ಕನಸುಗಳಲ್ಲಿ ಈಗ ನೀವು ಹೇಳ್ತಿರಂಗೆ ಈ ಥರದ್ದು ಒಂದು ವೆನ್ ವಾಸ್ ದ ಫಸ್ಟ್ ಟೈಮ್? ನೀವು ಎಷ್ಟು ಏಜ್ ಇದ್ದು? ಹೌ ಓಲ್ಡ್ ವರ್ ಯು? ಐ ಥಿಂಕ್ ಅರೌಂಡ್ 5 years ಇದ್ದಾಗ ಫಸ್ಟ್. ನೋ, ಐ ಮೀನ್ ವೆನ್ ಯು ನಿಮ್ಮ ಅತ್ತೆ ಅವ್ರದ್ದು ಇದನ್ನು ಮಾಡಕ್ಕೆ ಹೋದಾಗ? ಅದು ಆಗಿ 26 ವರ್ಷ 27 ವರ್ಷ ಆಗ್ತಾ ಬಂತು. ಸೊ ಅಂದರೆ ಸುಮಾರು ಒಂದು 20 years ವರ್ಗು ಓಕೆ, ಅದು ದೃಢವಾಗಿ ನಿಮ್ಮ ಕನಸು ನೆನಪಿದೆ. ಬಟ್ ಇದು ಅಂತ ಕನೆಕ್ಟ್ ಆಗೋದಿರುತ್ತಂತಲ್ಲ, ದಟ್ ಈಸ್ ವೆರಿ ಸ್ಟ್ರೇಂಜ್ ಅಂತ. ಆ್ಯಕ್ಚುಲಿ ಆ ಇವೆಂಟ್ ಆದ ತಕ್ಷಣ ನನಗೆ ಹಳೇದು ಮೆಮೊರಿ ಕ್ಲಿಯರ್ ಆಗಿ ಎದುರಿಗೆ ಬಂದು, ಸಿ ದಿಸ್ ಇಸ್ ವಾಟ್ ಯು ಹ್ಯಾಡ್ ಸೀನ್ ಅಂತ ಹೇಳಿ ಕ್ಲಾರಿಟಿ ಬಂತು. ಸೊ ಹಾಗಾಗಿ ಐ ಕೈಂಡ್ ಆಫ್ ನ್ಯೂ. So you mean to say from that day you felt like, okay, now something has happened, I need to take it up and I need to proceed in this direction? I felt that I'm home. So alli I need to take it up antanu illa nange. This is for me and I am for this. That was the feeling I had. And what was the instant next step? Just that no looking back ashte. Wow. And actually end of the day ಹೇಳ್ತಾರೆ, ಯು ಹ್ಯಾವ್ ಟು ಗೋ ವರ್ಕ್ ಆನ್ ಒನ್ ಪರ್ಸನ್, ಯು ಹ್ಯಾವ್ ಟು ಹೀಲ್ ಸಮ್ವನ್ ಅಂತ. ಸ್ಟ್ರೇಂಜ್ಲಿ ವಾಪಸ್ ಮನೆಗೆ ಬಂದರೆ ದ ಫಸ್ಟ್ ಪೇಷಂಟ್ ವಾಸ್ ಮೈ ಓನ್ ಬ್ರದರ್, ಬಯಾಲಜಿಕಲ್ ಬ್ರದರ್. ಅವರಿಗೆ ತಲೆನೋವಿತ್ತು. ಸೊ ಐ ಜಸ್ಟ್ ವೆಂಟ್ ಆ್ಯಂಡ್ ಹೀಲ್ಡ್. ಇಲ್ಲ ನನಗೆ ಸಮಾಧಾನ ಮಾಡೋಕ್ಕೆ ಗುಣ ಆಯಿತು ಅಂತ ಹೇಳಿದ್ರೋ ಅಥವಾ ಹಾಗೆ ಗುಣ ಆಯಿತು ಅಂತ ಹೇಳಿದ್ರೋ ಗೊತ್ತಿಲ್ಲ, ಅಷ್ಟೊಂದೆಲ್ಲ ಕೇಳಿಲ್ಲ ನಾನು. ಬಟ್ he said that he felt better. So that is how my journey started. When you're saying this, ನನಗೆ too many subtextual questions ಓಡ್ತಿದೆ. ಒಂದು, ಈಗ ಒಬ್ಬ ಮನುಷ್ಯನಿಗೆ ಹೇಳಿದ್ರಿ ನೀವು ಈಗ ಹೀಲ್ ಮಾಡ್ತಿದ್ರಿ ಅಂತ, ಇದು ಕಾನ್ಸೆಪ್ಟ್ ಆಫ್ ಈಗ ಏನಂತಾರೆ ಒಂದು ಯಾವುದೋ ಅಫರ್ಮೇಷನ್ಸು ಮ್ಯಾನಿಫೆಸ್ಟೇಷನ್ಸು ಒಂದು ಆ ಕಡೆ ಇರುತ್ತೆ. ಇನ್ನೊಂದು ಈಗ ಒಂದು ಅಶ್ವಿನಿ ದೇವತೆಗಳು ಕೇಳಿಸ್ಕೊತಿರ್ತಾರೆ. ಸೊ ನಾವು ಏನೇ ನೋಡಿದ್ರು ಏನೇ ಹೇಳಿದ್ರು ಕೂಡ ಅಸ್ತು ಅಂತ ಹೇಳ್ತಿರ್ತಾರೆ. So does all these things comes into this only, or these are all separate entities? ಇದೆಲ್ಲಾನು ಇಂಟರ್ಲಿಂಕ್ಡ್ ಅಂತ ಹೇಳ್ಬೋದು. ಸಿ ಅಶ್ವಿನಿ ದೇವತೆಗಳು ಅಸ್ತು ಅಂತ ಹೇಳ್ತಾರೆ ಅಥವಾ ಪಾಸಿಟಿವ್ ಅಫರ್ಮೇಷನ್. ಕರೆಕ್ಟ್, ಪಾಸಿಟಿವ್ ಅಫರ್ಮೇಷನ್. ಸಿ ನಮ್ಮ ಅಂಡರ್ಸ್ಟ್ಯಾಂಡಿಂಗ್ ಅಲ್ಲಿ ಏನು ಅಂದ್ರೆ ವಾಟ್ ಯು ಅಫರ್ಮ್ ಯು ಬಿಕಮ್. ಕರೆಕ್ಟ್. ದಟ್ ಈಸ್ ದ ವೇ ಜನರಲಿ ವಿ ಸಿ. ಓಕೆ. ಸೊ ಒಬ್ಬ ವ್ಯಕ್ತಿ ಸದಾ ಸಗುಣವಾಗಿ ಏನಾರ ಹೇಳ್ತಾ ಇತ್ತು ಅಂತಂದ್ರೆ ಏನಾಗುತ್ತೆ, ಅದಕ್ಕೆ ಎನರ್ಜಿ ಬಿಲ್ಡ್ ಆಗ್ತಾ ಹೋಗುತ್ತೆ. ಓಕೆ. ಸೊ ಅದು ಮ್ಯಾನಿಫೆಸ್ಟ್ ಆಗೇ ಆಗುತ್ತೆ. ಬಟ್ ನೀವು ನೋಟಿಸ್ ಮಾಡ್ತು ಅಂತಂದ್ರೆ ಪಾಸಿಟಿವ್ ಆಗೋದಕ್ಕಿಂತ ನೆಗೆಟಿವ್ ಫಾಸ್ಟ್ ಆಗುತ್ತೆ. ವೈ ಅಂತಂದ್ರೆ ನೆಗೆಟಿವ್ ಥಿಂಕ್ ಮಾಡೋರು, ಐ ಮೀನ್ ಯು ಗೆಟ್ ಇಟ್ ಇನ್ ಎವ್ರಿ ಕಾರ್ನರ್. ಇಟ್ಸ್ ಫಾಸ್ಟ್ ಎನರ್ಜಿ ಆ್ಯಂಡ್ ಇಟ್ ಮೂವ್ಸ್ ಫಾಸ್ಟ್. ಬಟ್ ಪಾಸಿಟಿವ್ ಎನರ್ಜಿ ಏನೇ ಮ್ಯಾನಿಫೆಸ್ಟ್ ಆಗಬೇಕು ಅಂದ್ರೂ ಅದಕ್ಕೆ ಸಾಕಷ್ಟು ಜಾಸ್ತಿ ಶಕ್ತಿ ಬೇಕಾಗುತ್ತೆ.
ಓಕೆ. ಸೊ ಅವಾಗ ನಮ್ಮಲ್ಲಿ ಇವಾಗ ನಮ್ಮ ಬ್ಯಾಂಕ್ ಅಕೌಂಟಲ್ಲಿ ದುಡ್ಡು ಇದೆ ಅಂದರೆ ನಾವು ಇನ್ನೊಬ್ರಿಗೆ ಟ್ರಾನ್ಸ್ಫರ್ ಮಾಡೋಕ್ಕೆ ಈಸಿ. ಕರೆಕ್ಟ್. ಇಲ್ಲ ಅಂತಂದರೆ ಆ ದುಡ್ಡು ಬರೋ ತನಕ ಯು ಹ್ಯಾವ್ ಟು ವೇಟ್ ತಾನೆ. ಸೊ ಇಟ್ಸ್ ಸಮಥಿಂಗ್ ಲೈಕ್ ದ್ಯಾಟ್. ಚೆಕ್ ಬರ್ಕೊಡೋದು ಈಸಿ, ಬಟ್ ಆ ಚೆಕ್ ಬರ್ಕೊಟ್ಟಿರೋದಕ್ಕೆ ಆ ಅಮೌಂಟ್ ಫಿಲ್ ಆಗೋಕ್ಕೆ ಇಟ್ ಟೇಕ್ಸ್ ಟೈಮ್. ಬೌನ್ಸ್ ಆಗ್ಬಿಡುತ್ತೆ, ಅದು ಗೊತ್ತಿಲ್ಲ. ಸೊ ಅದರಿಂದ ದ್ಯಾಟ್ ಇಸ್ ಹೌ ಇಟ್ ಈಸ್. ಪಾಸಿಟಿವ್ ಆಗಿ ಏನೇ ಹೇಳಿದ್ರು ಮ್ಯಾನಿಫೆಸ್ಟ್ ಆಗಬೇಕು ಅಂದರೆ ಆ ಶಕ್ತಿ ನಮ್ಮಲ್ಲಿ ಆಲ್ರೆಡಿ ಇದೆ ಅಂದರೆ ಅವಾಗ ಅದು ಫಾಸ್ಟಾಗಿ ಮ್ಯಾನಿಫೆಸ್ಟ್ ಆಗುತ್ತೆ. ಬರೀ ಅವ್ರು ಹೇಳೋದ್ರಿಂದ ನಾವು ವರ್ಬಲೈಸ್ ಮಾಡಿದಾಗ ಆ ವರ್ಡ್ಸ್ಗೂ ಶಕ್ತಿ ಇರುತ್ತೆ. ಆ ಶಕ್ತಿ ಎಷ್ಟು ಸ್ಟ್ರಾಂಗ್ ಆಗಿರುತ್ತೆ ಅಷ್ಟು ಫಾಸ್ಟಾಗಿ ಮ್ಯಾನಿಫೆಸ್ಟ್ ಆಗುತ್ತೆ. ಯು ಮೀನ್ ಟು ಸೇ, ಈಗ ಯು ಐಡೆಂಟಿಫೈ, ಸಿಂಪ್ಲಿಫೈ ಮಾಡ್ತಾ ಇದ್ದೀನಿ. ಒಬ್ಬ ವ್ಯಕ್ತಿ ಯಾರೋ ಕೂತಿರ್ತಾರೆ, ಈಗ ನೀವು ಬ್ರದರ್ದು ನಿಮ್ಮ ತಲೆನೋವು ಅಂತ ಹೇಳಿದ್ರಿ, ಅದು ಒಂದು ಸಿಚುಯೇಷನ್ ಇತ್ತು. ಅದನ್ನು ಬಿಟ್ಟು ಯಾವುದೋ ಒಂದು ಬೇರೆ ವ್ಯಕ್ತಿ ಕೂತಿರ್ತಾರೆ, ಅವ್ರದ್ದು ಏನೋ ಒಂದು ಸಮಸ್ಯೆ ಇರುತ್ತೆ ಅಂತ ನಾನು ಅನ್ಕೊಳ್ಳೋಣ. ಆ್ಯಂಡ್ ಯು ವಿಲ್ ಬಿ ಸಿಟ್ಟಿಂಗ್ ಸಮ್ವೇರ್. ಈಗೆಲ್ಲೋ ನೀವು ಅಮೆರಿಕಲ್ಲಿ ಕೂತಿರ್ಬೋದು, ಅವ್ರು ಇಂಡಿಯಾದಲ್ಲೇ ಕೂತಿರ್ಬೋದು, ಯು ಕ್ಯಾನ್ ಹೀಲ್. ದಟ್ ಇಸ್ ಅ ಕಾನ್ಸೆಪ್ಟ್, ಐ ನೋ. ಬಟ್ ವಿಲ್ ದೇರ್ ಬಿ ಟೈಮ್ಸ್ ವೆರಿನ್ ಆ ವ್ಯಕ್ತಿನೂ ಕೂಡ ಅದ್ರ ಒಳಗಡೆ, ಅಂದರೆ ಆ ಬೌಂಡ್ರಿ ಒಳಗಡೆನೇ ಇರಬೇಕಾ, ಅಥವಾ ಅವ್ರು ಏನಾದರೂ ಮಾಡ್ಕೊಳ್ತಿರ್ಲಿ, ಅವ್ರು ಏನು ಬೇಕಾದ್ರೂ ಮಾಡ್ತಾ ಇರ್ಬೋದು, ಅವ್ರು ಏನು ಬೇಕಾದ್ರೂ ಮಾಡ್ತಾ ಇದ್ರು ಹೀಲಿಂಗ್ ಆಗೇ ಆಗುತ್ತೆ. ಬಟ್ ಏನಕ್ಕೆ ನಾವು ಆ ವ್ಯಕ್ತಿಗೆ ಕೂತ್ಕೊಂಡಿರಿ ಅಂತ ಹೇಳ್ತೀವಿ ಅಂದರೆ, ಕೆಲವು ಟೆಕ್ನಿಕ್ಗಳು ಮಾಡಿದಾಗ ಏನಾಗುತ್ತೆ, ಎನರ್ಜಿ ಎಷ್ಟು ಇಂಟೆನ್ಸ್ ಆಗಿ ಫ್ಲಶ್ ಆಗಿ ಅಥವಾ ಒಳಗೆ ಬರುತ್ತೆ ಅಂದರೆ ಆ ವ್ಯಕ್ತಿ ಚೂರು ಮೂವ್ ಆಗುತ್ತೆ. ಸೊ ಇವಾಗ ಡ್ರೈವ್ ಮಾಡ್ತಾ ಇದ್ದಾಗ ಯಾರಿಗಾರು ಹೀಲಿಂಗ್ ಮಾಡ್ತಾ ಇತ್ತು ಅಂದರೆ ಏನಾಗುತ್ತೆ, ಫೋಕಸ್ ತಕ್ಷಣ ಶಿಫ್ಟ್ ಆಗ್ಬೋದಲ್ವಾ. ಸೊ ಇಟ್ ಮೇ ನಾಟ್ ಬಿ ಸೇಫ್ ಫಾರ್ ದ ಪರ್ಸನ್, ಇಟ್ ಮೇ ನಾಟ್ ಬಿ ಸೇಫ್ ಫಾರ್ ದ ಪೀಪಲ್ ಅರೌಂಡ್. ಸೊ ಆ ಕಾರಣಕ್ಕಾಗಿ ನಾವೇನು ಹೇಳ್ತೀವಿ, ಕೂತ್ಕೊಳ್ಳಿ ಒಂದು ಜಾಗದಲ್ಲಿ ಹೀಲಿಂಗ್ ಮಾಡಿಸ್ಕೊಳ್ಳೋವಾಗ ಅಂತ ಹೇಳ್ತೀವಿ. 99% ಆಫ್ ದ ಪೀಪಲ್ ಒಂದು ಬೇಸಿಕ್ ದೇ ಅಂಡರ್ಗೋ, ಇನ್ಕ್ಲೂಡಿಂಗ್ ಮೀ ಅಂತ ಹೇಳ್ತೀನಿ. ವಿ ಕೆನಾಟ್ ಸಿಟ್ ಆ್ಯಂಡ್ ಮೆಡಿಟೇಟ್ ಫಾರ್ ಅ ಲಾಂಗರ್ ಟೈಮಲ್ಲಿ, ಒಂದು 5 ನಿಮಿಷಕ್ಕೂ ಮಾಡೋಕ್ಕಲ್ಲ. ಲೈಕ್ ಈಗ ನನ್ನ ತಲೆಯಲ್ಲಿ ಏನು ಓಡ್ತಿರುತ್ತೆ ಅಂದರೆ, ಫಾರ್ ಎಕ್ಸಾಂಪಲ್ ಐ ಅಟೆಂಡೆಡ್, ಈಗ ಮೊನ್ನೆ ಫುಲ್ ಮೂನ್ ವೈಸಾಖ್ ಬಂದಿದ್ದೆ. ಒನ್ಸ್ ದ ಸೆಷನ್ ಗಾಟ್ ಓವರ್, ನನ್ನ ತಲೆ ಏನು ಓಡ್ತಿದೆ ಅಂದರೆ, ಓಕೆ ಐ ಫೆಲ್ಟ್ ವೆರಿ ನೈಸ್, ರಿಲ್ಯಾಕ್ಸ್ಡ್ ಆಲ್ ದಿಸ್. ದೇವರ್ 450 ಪೀಪಲ್ ಇನ್ ದ ಹಾಲ್. ನಾನು ಇವ್ರು 400 ಜನನು ಚೆನ್ನಾಗಿ ಮೆಡಿಟೇಟ್ ಮಾಡಿರ್ತಾರ, ಐ ಥಿಂಕಿಂಗ್ ಲೈಕ್ ದ್ಯಾಟ್. ಅಂದರೆ ಇವ್ರದೆಲ್ಲ ಕ್ಲೆನ್ಸ್ ಆಗಿರುತ್ತಾ, ಅಥವಾ ನನ್ನ ತಲೆಯಲ್ಲಿ ಬೇರೆ ಬೇರೆ ಥಾಟ್ಸ್ಗಳು ಓಡ್ತಾ ಇತ್ತು ನನಗೆ. ಸೊ ಆಮ್ ಐ ಇನ್ ದ ರೈಟ್ ಪಾತ, ಅಥವಾ ಆರ್ ದೇ ಸುಪೀರಿಯರ್ ಟು ಮೀನಾ? ಆ್ಯಂಡ್ ದೀಸ್ ಮೈ, ಯು ಮೇ ಲಾಫ್ ಎಟ್ ಇಟ್, ಬಟ್ ದೀಸ್ ಆರ್ ದ ಲಾಫ್ ಅಲ್ಲ, ಇಟ್ಸ್ ಅ ಕಾಮನ್ ಓಡ್ತಾ ಇರುತ್ತೆ. ಯಾರು ಒಂದು ಹಾಯ್ ಅಂತಂದ್ರೆ ಲೈಕ್, ಓ ದಿಸ್ ಗೈ ಹಸ್ ಮೆಡಿಟೇಟೆಡ್ ಬೆಟರ್ ದೆನ್ ಮೀ, ಇಸ್ ಇನ್ ಎ ಬೆಟರ್ ಪ್ಲೇಸಾ, ಅಥವಾ ಆಮ್ ಐ ಲೈಕ್ ದಿಸ್? ಯು ಸ್ಟಾರ್ಟ್ ಥಿಂಕಿಂಗ್ ಲೈಕ್ ದ್ಯಾಟ್. ಆ್ಯಂಡ್ ಇನ್ನೊಂದು ಟೆಂಡೆನ್ಸಿ ಏನಿರುತ್ತೆ ಅಂದರೆ, ಇಟ್ ಈಸ್ ನಾಟ್ ಅಬೌಟ್ ಆ ಒಂದು ಸೆಷನ್ ಅಂತ ಹೇಳ್ತಾರೆ. ಇನ್ ಜನರಲ್ ಯಾವುದೇ ಒಂದು ಮೆಡಿಟೇಷನ್ ಕೂತ್ಕೋಬೇಕಂದ್ರೂ, ಐ ಆಮ್ ಟಾಕಿಂಗ್ ವೆನ್ ಐ ವಾಸ್ 15 years old, 16 years old ಅಂತಂದ್ರೆ, ದ ಫಸ್ಟ್ ಫ್ಯೂ ಸೆಕೆಂಡ್ಸ್ ಯು ವಿಲ್ ಹ್ಯಾವ್ ದಟ್ ಫೋಕಸ್ ಇರುತ್ತೆ. ಅಗೇನ್, ಅನ್ಲೆಸ್ ಇಫ್ ಸಮ್ಮನ್ ಇಸ್ ಡಿಕ್ಟೇಟಿಂಗ್, ಅದಿದ್ರೂ ಕೂಡ ದರ್ ಆರ್ ಟೆಂಡೆನ್ಸಿ ವಿ ಮೇ ಡಿವಿಯೇಟ್. ಸೊ ಈಗ ನೀವು ಹೇಳ್ತಾ ಇದ್ರಿ ಅಕ್ರಾಸ್ ದ ವರ್ಲ್ಡ್ ಅಂತ ಹೇಳ್ತೀರಾ, ಇದಂತೀರಾ, ಆ ವರ್ಲ್ಡಲ್ಲಿ ಇರ್ತೀವಿ, ಆ ವರ್ಲ್ಡಿಂದ ನೆಕ್ಸ್ಟ್ ಇನ್ನೊಂದು ಬರ್ಬೇಕಾದ್ರೆ ಯು ವಿಲ್ ಲೂಸ್ ದಿ ಕಾನ್ಸಂಟ್ರೇಷನ್. ಅಯ್ಯೋ ನನ್ನ ನೆಕ್ಸ್ಟ್ ಡೇ ಏನೋ ನನ್ನ ಶೋಗೆ ಹೋಗಿಲ್ವಾ, ಐ ಆಮ್ ಜಸ್ಟ್ ಥಿಂಕಿಂಗ್ ಬಿಜಾರ್, ಅಥವಾ ಇವ್ರಿಗೆ ಯಾರಿಗೂ ದುಡ್ಡು ಕೊಟ್ಟಿಲ್ವಾ, ಸೋ ಮೆನಿ ಥಿಂಗ್ಸ್ ವಿಲ್ ಬಿ ದೇರ್. ಈಸ್ ಇಟ್ ಕಾಮನ್ ಟು ಹ್ಯಾಪನ್ ಲೈಕ್ ದಟ್? ಬಿಕಾಸ್ ಇವಾಗ ಅವಾಗಲೇ ಹೇಳಿದೆ ಸ್ಥೂಲ ಶರೀರ ಅಂತ, ಇಟ್ಸ್ ಲೈಕ್ ಎನರ್ಜಿ ಬಾಡಿ. ಸೊ ಬೇಸಿಕಲಿ ಏನು ಅಂತಂದರೆ, ಓಕೆ ಈ ಮೈಕ್ ತೊಗೊಳ್ಳೋಣ ಎಕ್ಸಾಂಪಲ್. ಈ ಮೈಕ್ದು ಈ ಕೋರ್ ಪೋರ್ಷನ್ ಏನಿದೆ, ದ್ಯಾಟ್ ಈಸ್ ಲೈಕ್ ಅ ಫಿಸಿಕಲ್ ಬಾಡಿ. ಓಕೆ. ಇದ್ರದ್ದು 1 feet ಅರೌಂಡಲ್ಲಿ ಒಂದು ಎನರ್ಜಿ ಬಾಡಿ ಇರುತ್ತೆ. ಓಕೆ. ಅದಕ್ಕಿಂತ ಚೂರು ಮುಂದಕ್ಕೆ ಇನ್ನೊಂದಿರುತ್ತೆ, ಅದಕ್ಕಿಂತ ಮುಂದೆ ಇನ್ನೊಂದಿರುತ್ತೆ. ಸೊ ನಾವು ಜನರಲಿ ಏನು ಹೇಳ್ತೀವಿ, ಫಿಸಿಕಲ್ ಬಾಡಿ, ಇನ್ನರ್ ಆರಾ ಆ್ಯಂಡ್ ಔಟರ್ ಆರಾ. ಔಟರ್ ಆರಾ ಒಳಗಡೆ ನಮ್ದೆಲ್ಲ ಡಿಫ್ರೆಂಟ್ ಲೇಯರ್ಸ್ ಇರುತ್ತೆ. ಅಪ್ರಾಕ್ಸಿಮೇಟ್ ಆಗಿ ಸಿ, ನೀವು ಭಗವದ್ಗೀತೆ ಓದಿ ಅಥವಾ ಭಾಗವತ ಓದಿ, ಎಲ್ಲದರಲ್ಲೂ ಈ ಸ್ಥೂಲ ಶರೀರಗಳ ಕಂಪ್ಲೀಟ್ ಎಕ್ಸ್ಪ್ಲನೇಷನ್ ಇದೆ. ಹಾಗೆ ಥಿಯೋಸಫಿ ಬುಕ್ಸ್ಗಳು ಓದಿ, ಅದರಲ್ಲೂ ಡಿಫ್ರೆಂಟ್ ಬಾಡೀಸ್ ಎಕ್ಸ್ಪ್ಲನೇಷನ್ ಇದೆ. ಪ್ರಾಣಿಕ್ ಹೀಲಿಂಗ್ ಪುಸ್ತಕಗಳು ಓದಿ, ಅದರಲ್ಲೂ ಡಿಫ್ರೆಂಟ್ ಬಾಡೀಸ್ ಎಕ್ಸ್ಪ್ಲನೇಷನ್ ಇದೆ. ಸೊ ಈ ಇನ್ನರ್ ಆರಾ ಏನಿದೆ, ಅದು ನಮ್ಮ ಬಾಡಿಗೆ ತುಂಬ ಕ್ಲೋಸ್ ಆಗಿರೋದು. ಅಲ್ಲಿ ಸುಮಾರು ಎಥರಿಕ್ ಎನರ್ಜೀಸಲ್ಲಿ ಚಕ್ರಗಳು, ಇವಾಗ ನಿಮ್ಮ ಪ್ರಶ್ನೆಗೆ ಉತ್ತರಕ್ಕೆ ಬರ್ತೀನಿ, ಅದಕ್ಕೆ ಸ್ವಲ್ಪ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀನಿ. ಸೊ ಅಲ್ಲಿ ಜನರಲಿ ಯೋಗ ಆಸನಗಳನ್ನ ಏನು ಮಾಡ್ತಾರೆ, ಇದನ್ನ ನೋಡಿದಾಗ ಅವರು 7 ಚಕ್ರಗಳ ಬಗ್ಗೆ ವಿವರಣೆ ಕೊಡ್ತಾರೆ. ಕೆಲವು ಸ್ಕೂಲಲ್ಲಿ 9 ಚಕ್ರಗಳ ಬಗ್ಗೆ ವಿವರಣೆ ಕೊಡ್ತಾರೆ. ನಮ್ಮ ಸ್ಕೂಲಲ್ಲಿ ಬೇಸಿಕಲಿ ನಾವು ಆರೋಗ್ಯನೂ ಸಹ ನಮ್ಮ ಪ್ರಾಮುಖ್ಯತೆಯಲ್ಲಿ ಇಟ್ಕೊಳ್ತೀವಿ.
ಆರೋಗ್ಯನೂ ಸಹ. ಹಾ, ಅಂದ್ರೆ ಫಿಸಿಕಲ್ ಹೆಲ್ತ್ ಇಸ್ ಆಲ್ಸೋ ಇಂಪಾರ್ಟೆಂಟ್ ಅಲಾಂಗ್ ವಿತ್ ಎಮೋಷನಲ್ ಆ್ಯಂಡ್ ಮೆಂಟಲ್ ಅಥವಾ ಸೈಕಲಾಜಿಕಲ್ ಹೆಲ್ತ್. ಸೊ ಹಾಗಾಗಿ ಆ ಕಾರಣದಿಂದ ನಾವು 11 ಚಕ್ರಗಳ ಕಾನ್ಸೆಪ್ಟ್ ಇಟ್ಕೊಳ್ತೀವಿ. ಸೊ ಆ 11 ಚಕ್ರಗಳು ನಮ್ಮ ಫಿಸಿಕಲ್ ಬಾಡಿ ಆರ್ಗನ್ಸ್ಗೆ ಕನೆಕ್ಟ್ ಆಗಿದೆ. ಓಕೆ, ನಾವು ಎವ್ರಿ ಟೈಮ್ ನಾವು ಥಿಂಕ್ ಮಾಡಿದಾಗ ಆ್ಯಂಡ್ ಎವ್ರಿ ಟೈಮ್ ನಾವು ಹೊರಗಡೆ ಹೋಗಿ ಬಂದಾಗ, ಒಬ್ಬರನ್ನ ಮೀಟ್ ಮಾಡಿ ಬಂದಾಗ, ಎಲ್ಲರೂ ಒಂದೇ ಥರ ಮೈಂಡ್ ಸೆಟ್ಟಲ್ಲಿ ಇರ್ತೀವಿ ಅಂತ ಹೇಳೋಕ್ಕಾಗಲ್ಲ ಅಲ್ವಾ? ಸೊ ಇವಾಗ ನಾವು ಒಂದು ಕಡೆ ಬಂದು ಕೂತ್ ಹೋದ್ವಿ ಅಂದರೆ ನಮ್ಮ ಹಿಂದೆ ಇಲ್ಲಿ ಕೂತಿದ್ದವ್ರದ್ದು ಎನರ್ಜಿಗಳು ಏನಿದೆ ನಮ್ಮ ಮೈಗೆ ಅಂಟ್ಕೊಂಡಿರುತ್ತೆ ತಾನೆ ಅಲ್ವಾ? ಅದೇ ಥರ ಎಮೋಷನ್ಸ್ಗಳು, ಥಾಟ್ಸ್ಗಳು ಸಹ ನಮ್ಮದೇ ಅಲ್ಲದೆ ಬೇರೆಯವ್ರದ್ದು ಸಹ ನಮ್ಮ ಎನರ್ಜಿ ಬಾಡಿಲಿ ಬಂದು ಅಕ್ಯುಮುಲೇಟ್ ಆಗ್ತಾ ಇರುತ್ತೆ. ಆಗುತ್ತೆ. ನಾವು ದಿನ ಬೆಳಗ್ಗೆ ಬ್ರೇಕ್ಫಾಸ್ಟ್ ಮತ್ತು ಲಂಚ್, ಈವ್ನಿಂಗ್ ಡಿನ್ನರ್ ಮಾಡಿದ ಮೇಲೆ ನೆಕ್ಸ್ಟ್ ಡೇ ಬೆಳಗ್ಗೆ, ಓಕೆ ನಾನು ಡೀಟೇಲಾಗಿ ಹೋಗ್ತಿದ್ದೀನಿ, ವರ್ಡ್ಸ್ಗಳೆಲ್ಲ ಸೊ ಅವಾಗ ಏನಾಗುತ್ತೆ, ಎಕ್ಸ್ಕ್ರೀಟ್ ಆಗೇ ಆಗುತ್ತೆ ತಾನೆ. ಏನು ಅಸಿಮ್ಯುಲೇಟ್ ಏನು ಮಾಡ್ಕೊಳ್ತೀವಿ, ಮಿಕ್ಕಿದ್ದನ್ನ ಎಕ್ಸ್ಕ್ರೀಟ್ ಮಾಡ್ತೀವಿ. ಎಮೋಷನ್ಸ್ನ, ಥಾಟ್ಸ್ನ ಎಲ್ಲಿ ಎಕ್ಸ್ಕ್ರೀಟ್ ಮಾಡಿದ್ದೀವಿ? ಪ್ರಾಬ್ಲಿ ಇದರ ಮಲ್ಟಿಪಲ್ ವೇಸ್. ಪೀಪಲ್ ಸೇ ನಾನು ಹತ್ಬಿಟ್ಟು ಇದನ್ನ ಮಾಡ್ಕೊಂಡ್ಬಿಡ್ತೀನಿ. ಓಕೆ, ಹತ್ರ ಒಂದು ಸ್ವಲ್ಪ ಹೋಗ್ಬೋದು, ಬಟ್ ನಾಟ್ ಎವ್ರಿ ಡೇ ವಿಲ್ ಸಿಟ್ ಅಂಡ್ ಎಷ್ಟು ಹೊತ್ತು ಮಾಡೋದು. ಕರೆಕ್ಟ್, ಹೌದು, ಯಾ ಇಟ್ಸ್ ಅ ವೆರಿ ಗುಡ್ ಪಾಯಿಂಟ್. ಸೊ ಅವಾಗ ಅದೆಲ್ಲನೂ ಅಕ್ಯುಮುಲೇಟ್ ಆಗೇ ಇರುತ್ತೆ ನ್ಯಾಚುರಲಿ. ಸೊ ಅದು ಹೊರಗೆ ಬಂದಿಲ್ಲ ಅಂದರೆ ಎಲ್ಲಿದೆ? ಇಟ್ ಈಸ್ ದೇರ್ ವಿತ್ ಇನ್ ಯು, ವೆಲ್ ವಿತ್ ಇನ್ ಮೆಂಟಲ್ ಬಾಡಿ. ಐ ಮೀನ್ ನಮ್ದು ಔಟರ್ ಆರಾ ಒಳಗಡೆನೆ ಆ ಎನರ್ಜೀಸ್ಗಳೆಲ್ಲನೂ ಇದೆ. ಸೊ ಅದು ಎಲ್ಲೋ ಫ್ಲಶ್ ಆಗಲೇಬೇಕು ತಾನೆ. ದ ಮಿನಿಟ್ ಯು ಸಿಟ್ ಫಾರ್ ಅ ಮೆಡಿಟೇಷನ್, ದ ಡೌನ್ ಪೋರ್ ಆಫ್ ಎನರ್ಜಿ ಎಷ್ಟಿರುತ್ತೆ ಅಂದರೆ ಫ್ಲಶಿಂಗ್ ಆಟೋಮ್ಯಾಟಿಕ್ಕಾಗಿ ಶುರುವಾಗುತ್ತೆ. ಒನ್ ಪರ್ಟಿಕ್ಯುಲರ್ ಥಾಟ್ ಚೈನ್ ಆಫ್ ಥಾಟ್ಸಿಗೆ ಕನೆಕ್ಟ್ ಮಾಡುತ್ತೆ. ಒನ್ ಪರ್ಟಿಕ್ಯುಲರ್ ಎಮೋಷನ್ ಚೈನ್ ಆಫ್ ಎಮೋಷನ್ಗೆ ಕನೆಕ್ಟ್ ಮಾಡುತ್ತೆ. ಒಂದು ಇವೆಂಟ್ಗೆ ಕನೆಕ್ಟ್ ಮಾಡುತ್ತೆ. ಅದು ಹಾಗೆ ಆಗಿ ಎಲ್ಲಿಂದ ಒಂದು ಟೋನ್, ಒಂದು ವರ್ಡ್, ದಟ್ಸ್ ಹೌ ಇಟ್ ಜನರಲಿ ಟೇಕ್ಸ್. ಮೆಡಿಟೇಷನಲ್ಲೇ ಯಾಕಾಗುತ್ತೆ ಅಂದರೆ ಮೆಡಿಟೇಷನ್ ಕೂತಾಗ್ಲೇ ಡೌನ್ ಪವರ್ ಆಫ್ ಡಿವೈನ್ ಎನರ್ಜಿ ಏನಿದೆ ಇಂಟೆನ್ಸ್ ಆಗಿರುತ್ತೆ. ಆವಾಗಲೇ ಫ್ಲಶ್ ಆಗಕ್ಕೆ ನಾವು ಚಾನಲ್ ಮಾಡ್ಕೊಳ್ಳೋದು. ಹಾಗಾಗಿ ಅದೇ ಟೈಮಲ್ಲಿ ಆ ಥಾಟ್ಸ್ಗಳು ಬರುತ್ತೆ. ಸೊ ಯು ಮೀನ್ ಟು ಸೇ ಇಟ್ ಇಸ್ ನಾರ್ಮಲ್ ಆ್ಯಂಡ್ ನ್ಯಾಚುರಲ್. ಸೊ ಯು ಮೀನ್ ಟು ಸೇ ಆ ನಾರ್ಮಲ್ ಪ್ರೊಸೀಜರಿಂದ ಈಗ ನಿಮ್ಮಂಥವ್ರು ಈಗ ಕೂತ್ಕೊಂಡಾಗ ಡು ಯು ಥಿಂಕ್ ಫೋಕಸ್ ಎಲ್ಲೂ ಒಂಥರ ನನ್ನ ಡಿವಿಯೇಷನ್ ಆಗೋದಿಲ್ಲ ಅನ್ಸುತ್ತೆ? ಇಲ್ಲಪ್ಪ, ಹಾಗೆಲ್ಲ ಇಲ್ವೇ ಇಲ್ವಾ? ಇಲ್ಲ. ದೇರ್ ಆರ್ ಡೇಸ್ ವೆನ್ ಮೆಡಿಟೇಷನ್ ಈಸ್ ವೆರಿ ಇಂಟೆನ್ಸ್, ವೆರಿ ಡೀಪ್, ವೆರಿ blissful, pleasant, happy. But there are days full of chaos, full of thoughts. There are catharsis, ಒಂಥರ ಸ್ಟ್ರಾಂಗ್ ಕ್ಯಾಥಾರಿಸಿಸ್ ಆಗ್ತಾ ಇರುತ್ತೆ ಕೆಲವು ಟೈಮಲ್ಲಿ. ಅವಾಗ ಅಫ್ಕೋರ್ಸ್ ಮೆಡಿಟೇಷನಲ್ಲಿ ಅಳುನೂ ಬರುತ್ತೆ, ಸ್ಮೈಲು ಬರುತ್ತೆ. ಎಲ್ಲ ದಿನ ಒಂದೇ ಥರ ಇರುತ್ತೆ ಅಂತ ಹೇಳೋಕ್ಕಾಗಲ್ಲ. ಯು ಮೀನ್ ಟು ಸೇ ದೆನ್ ಸ್ಲೀಪಿಂಗ್ ಇಸ್ ಆಲ್ಸೋ ಗುಡ್ ಫಾರ್ಮ್ ಆಫ್ ಅ ಮೆಡಿಟೇಷನ್ ಇರ್ಬೋದಲ್ಲ? ಡೆಫಿನೆಟ್ಲಿ. ಬಟ್ ಆದರೆ ನಾವು ವಾಪಸ್ ಫಿಸಿಕಲ್ ಬಾಡಿಗೆ ಬಂದ ತಕ್ಷಣ ನಮ್ಮ ಸೇಮ್ ಎನರ್ಜೀಸ್ ವಾಪಸ್ ಬಂದೇ ಬರುತ್ತೆ. ಫ್ಲಶ್ ಆಗಿರಲ್ಲ, ಏನು ಫ್ಲಶ್ ಆಗಿರಲ್ಲ. ಹಿಂದಿನ ಕಾಲದಲ್ಲಿ ಸ್ನಾನ ಮಾಡಿ ಎದ್ದ ತಕ್ಷಣ ಅಂತ ಯಾಕೆ ಹೇಳ್ತಿದ್ರು ಅಂದರೆ ವಾಟರ್ ಹ್ಯಾಸ್ ಗಾಟ್ ಅ ಪ್ರಾಪರ್ಟಿ ಫ್ಲಶಿಂಗ್ಗೆ ಚೆನ್ನಾಗಿ ಹೆಲ್ಪ್ ಮಾಡುತ್ತೆ. ಸೊ ಅದರಿಂದ ಎದ್ದ ತಕ್ಷಣ ಸ್ನಾನ ಮಾಡಿದ ತಕ್ಷಣ ಏನಾಗುತ್ತೆ, ಯಾವ್ಯಾವ್ದು ಎನರ್ಜಿ ಒಂಥರ ಹೊರಗಡೆ ಬರೋಕ್ಕೆ ರೆಡಿ ಆಗಿರುತ್ತೆ ಎಲ್ಲ ವಾಶ್ ಆಫ್ ಆಗಿಬಿಡುತ್ತೆ. ಸೊ ಬಾಡಿ ಫೀಲ್ಸ್ ರಿಯಲಿ ಲೈಟ್. ಹೊರಗಡೆ ಹೋಗಿ ಬಂದು ಕೈ ಕಾಲು ತೊಳ್ಕೊಂಡು ಮುಖ ಎಲ್ಲ ತೊಳ್ಕೊಂಡ್ರೆ ಯಾಕೆ ವೈ ಯು ಫೀಲ್ ಫ್ರೆಶ್ ಇಸ್ ಮೇನ್ಲಿ ಬಿಕಾಸ್ ಫ್ಲಶಿಂಗ್ ಆಗಿರುತ್ತೆ. ರೆಪ್ಲಿಕಾ, ದ ಎಂಟೈರ್ ಬಾಡಿದು ರೆಪ್ಲಿಕಾ, ಫೀಟ್, ಫೇಸ್, ಇಯರ್ಸ್, ಹ್ಯಾಂಡ್ಸ್ ಎಲ್ಲ ಸೊ ಫ್ಲಶ್ ಆಗಿರುತ್ತೆ. ಎನರ್ಜಿ ಬಿಕಮ್ಸ್ ರಿಯಲಿ ಸೂದಿಂಗ್. ಸಿನ್ಸ್ ಯು ಸೆಡ್ ಮೀನ್ ಸ್ನಾನಕ್ಕೆ ಅದಕ್ಕೆ ನಾನು ತೊಗೊಳ್ತಿದ್ದು ಬಿಕಾಸ್ ಮೋಸ್ಟ್ ಆಫ್ ದ ಪೀಪಲ್ ದೇ ಸೇ ಪಿಂಕ್ ಸಾಲ್ಟನ್ನು ಯೂಸ್ ಮಾಡಿ ಅಂತ ಹೇಳ್ತಾರಲ್ಲ, ಅದು ವಾಟ್ ಈಸ್ ದಿ ಕಾನ್ಸೆಪ್ಟ್ ಅಲ್ಲಿ? ಪಿಂಕ್ ಸಾಲ್ಟ್ ಅವರ ಹಿಮಾಲಯನ್ ಸಾಲ್ಟ್ ಅಂತ ಏನು ಹೇಳ್ತಾರೆ. ಸಿ ಹಿಮಾಲಯನ್ ಸಾಲ್ಟ್ ಏನು ಅಂತಂದರೆ ಈಗ ರೆಗ್ಯುಲರ್ ಸೀ ಸಾಲ್ಟ್ ಏನಿದೆ ಅದರದ್ದು ಇಂಟೆನ್ಸಿಟಿ ನೋಡಿದಾಗ, ಹಿಮಾಲಯನ್ ಸಾಲ್ಟ್ ಇಂಟೆನ್ಸಿಟಿ ನೋಡಿದಾಗ ಹಿಮಾಲಯನ್ ಸಾಲ್ಟ್ ಇಂಟೆನ್ಸಿಟಿ ಸ್ವಲ್ಪ ಸಾಫ್ಟ್ ವರ್ಷನ್ ಆಗಿದೆ. ಓಕೆ. ಸೊ ಹಾಕ್ಕೊಂಡು ಎನಿ ಸಾಲ್ಟ್ ಫಾರ್ ದಟ್ ಮ್ಯಾಟರ್. ಹಿಂದಿನ ಕಾಲದಲ್ಲಿ ದೃಷ್ಟಿ ತೆಗಿತಾ ಇದ್ರು ಗೊತ್ತಾ? ಕರೆಕ್ಟ್. ಯಾ ಯಾ ಅಂದ್ರೆ ಉಪ್ಪನ್ನ ಕೈಯಲ್ಲಿ ಹಿಡಿದು ನೀವು ಈಗಲೂ ನಮ್ಮಮ್ಮ ಮಾಡ್ತಾರೆ. ಅಂದರೆ ಮುಂಚೆ ಮಕ್ಕಳು ಆ ಥರದವ್ರಿಗೆ ಗೊತ್ತಾಗುತ್ತೆ, ಐ ಮೀನ್ ಏನಾರು ಇತ್ತು ಅಂತಂದರೆ ಅದೆಲ್ಲ ಹೋಗಲಿ ಅಂತ ಹೇಳಿ ಜನರಲಿ ಮಕ್ಕಳು ರೊಚ್ಚಿಗೆದ್ದಾಗ ಮಾಡ್ತಿದ್ದಿದ್ದು ರೂಢಿ.
ಅಥವಾ ಸ್ವಲ್ಪ ಜ್ವರ ಬಂತು ಆ ಥರ ಟೈಮಲ್ಲಿ. ಬಟ್ ಆ್ಯಕ್ಚುಲಿ ದಟ್ ಕ್ಯಾನ್ ಬಿ ಯೂಸ್ಡ್ ಫಾರ್ ಎನಿಥಿಂಗ್. ಬಟ್ ಫುಲ್ ದೇಹಕ್ಕೆ ಮಾಡ್ಕೋಬೇಕು ಅಂದರೆ ಎಷ್ಟು ಸಲ ಹಿಡಿ ಉಪ್ಪು ತೊಗೊಂಡು ಮಾಡೋಕ್ಕಾಗುತ್ತೆ. ಸೊ ಅದಕ್ಕೆ ನಾವು ಜನರಲಿ ಏನು ಮಾಡ್ತೀವಿ, 1 ಲೀಟರ್ ನೀರನ್ನು ಒಂದು ಬೇಸನಲ್ಲಿ ಹಾಕಿ ಅದಕ್ಕೆ 1 ಅಥವಾ 2 ಹ್ಯಾಂಡ್ಫುಲ್ ಸಾಲ್ಟನ್ನು ಹಾಕಿ ಇಟ್ಟಿರ್ತೀವಿ. ಸೊ ಏನು ಈ ಆರಾಯಿಂದ ಕ್ಲೀನ್ ಮಾಡಿದ ಎನರ್ಜಿ ಏನಿರುತ್ತೆ ಅದನ್ನು ಆ ಸಾಲ್ಟ್ ನೀರಿಗೆ ಹಾಕ್ತೀವಿ. ಹಾಕಿದಾಗ ಏನಾಗುತ್ತೆ, ಅದು ಅದನ್ನು ಬ್ರೇಕ್ ಡೌನ್ ಮಾಡಿ ಫ್ಲಶ್ ಆಗುತ್ತೆ. ಅದನ್ನು ಟಾಯ್ಲೆಟಿಗೆ ಹಾಕಿ ಫ್ಲಶ್ ಮಾಡಿದ್ರೆ ಕ್ಲೀನ್ ಆಗೋಗುತ್ತೆ. ಸೊ ಬಟ್ ಅದನ್ನ ತೊಗೊಂಡು ನಾವು ಹಾಕೋಬೇಕಷ್ಟೇ ಅಲ್ವಾ? ಹಾಂ, ನೀವು ಸಾಲ್ಟ್ ಬಾತ್ ಹೇಳ್ತಾ ಇರೋದು, ನಾನು ಹೀಲಿಂಗ್ಗೆ ಹೇಳಿದ್ದು. ಬಾತಿಗೆ ನಾವೇನು ಹೇಳ್ತೀವಿ ಜನರಲಿ ಅಂತಂದರೆ, ಈ 2 ಥರ ಮಾಡ್ಬೋದು. ಫಸ್ಟ್ ಎಲ್ಲ ಸ್ನಾನ ಮಾಡಿ ಆಮೇಲೆ ಅದನ್ನು ಒಂದು ಮಗ್ಗಿಗೆ ಹಾಕೊಂಡು ಮಿಕ್ಸ್ ಮಾಡಿಬಿಟ್ಟು ಫುಲ್ ಮೈಗೆ ಅಪ್ಲೈ ಮಾಡಿ, ಜನರಲಿ ಅಪ್ಲೈ ಮಾಡಿದ ತಕ್ಷಣ ಎಲ್ಲರೂ ಸ್ನಾನ ಮಾಡ್ತಾರೆ. ದಟ್ ಮೇ ನಾಟ್ ಬಿ ದ ಅಪ್ರಾಪ್ರಿಯೇಟ್ ವೇ. ಜಸ್ಟ್ ಕಪಲ್ ಆಫ್ ಸೆಕೆಂಡ್ಸ್ ಕೊಟ್ಟಾಗ ಏನಾಗುತ್ತೆ, ಅದು ಬ್ರೇಕ್ ಡೌನ್ ಮಾಡುತ್ತೆ. ಆರನಲ್ಲಿ ಇರೋವಂಥ ಎಲ್ಲ ಓಲ್ಡ್ ಯೂಸ್ಡ್ ಅಪ್ ಎನರ್ಜಿನ ಬ್ರೇಕ್ ಡೌನ್ ಮಾಡುತ್ತೆ. ಬ್ರೇಕ್ ಡೌನ್ ಮಾಡಿದಾಗ ಯು ಫೀಲ್ ಇಚ್ಚಿ, ಎನರ್ಜಿ ಫ್ಲಶ್ ಆಗೋವಾಗ ಇಚ್ಚಿ ಬರುತ್ತೆ, ಕೆರೆತ ಶುರುವಾಗುತ್ತೆ. ಆ ಕಡತ ಬಂದಾಗ ಫ್ರೆಶ್ ನೀರು ಹಾಕ್ಕೊಂಡು ವಾಶ್ ಮಾಡಿಕೊಂಡ್ರೆ ಅದು ಏನು ಹೊರಗೆ ಬರ್ತಾ ಇರುತ್ತೆ ಅದೆಲ್ಲ ವಾಶ್ ಆಫ್ ಆಗುತ್ತೆ. ದಿಸ್ ಇಸ್ ಒನ್. ಇಲ್ಲ ಅಂತಂದರೆ ಪೌಡರ್ ಸಾಲ್ಟ್ ಬರುತ್ತಲ್ಲ, ಪೌಡರ್ ಸಾಲ್ಟ್ನ ತೊಗೊಂಡು ಮೈ ಮೇಲೆಲ್ಲ ಅಪ್ಲೈ ಮಾಡಿಕೊಂಡು, ಸ್ಪೆಷಲಿ ದ ಮೆರಿಡಿಯನ್ಸ್, ಫ್ರಂಟ್ ಆ್ಯಂಡ್ ಬ್ಯಾಕ್ ಮೆರಿಡಿಯನ್ಸ್ ಮೇಲೆ ಸರ್ಫೇಸಿಗೆ ಹಾಕ್ಕೊಂಡು ಕಪಲ್ ಆಫ್ ಮಿನಿಟ್ಸ್ ಬಿಟ್ಟು ಆಮೇಲಿಂದ ಫ್ರೆಶ್ ವಾಟರಲ್ಲಿ ಸ್ನಾನ ಮಾಡ್ತು ಅಂತಂದ್ರೆ ಆವಾಗ ಸಹ ಕ್ಲೀನ್ ಆಗುತ್ತೆ. ಆ್ಯಂಡ್ ದಿಸ್ ಇಸ್ ಒನ್ ಆಫ್ ದ ಈಸಿಯೆಸ್ಟ್ ವೇ ಸ್ಟ್ರೆಸ್ಸಿಂದ ಅಥವಾ ಸಿಂಪಲ್ ಡಿಸೀಸಸ್ಗಳು, ಇವಾಗ ಕೋಲ್ಡ್ ಕಾಫ್, ಫೀವರ್, ಥ್ರೋಟ್ ಇನ್ಫೆಕ್ಷನ್ ಅಂಥವುಗಳೆಲ್ಲ ಇದ್ದಾಗ ಇದು ಸಾಲ್ಟ್ ಹಾಕ್ಕೊಂಡು ಸ್ನಾನ ಮಾಡೋದ್ರಿಂದ ಗ್ರೇಟ್ ರಿಲೀಫ್. ಯೂಶಲಿ ಈ ಸಾಲ್ಟ್ ವಾಟರ್ ಬಾತ್ ಆಗಿರ್ಬೋದು ಅಥವಾ ಈ ಥರ ಆಗಿರ್ಬೋದು, ದೃಷ್ಟಿ ಅಂತ ಹೇಳಿದ್ರಿ ಗೊತ್ತಾ, ದೃಷ್ಟಿ ನಿಜವಾಗ್ಲೂ ಅಫೆಕ್ಟ್ ಆಗುತ್ತಾ? ಇವಾಗ ನೀವು ನನ್ನನ್ನು ಹಿಂಗೆ ನೋಡ್ತಾ ಇದ್ದೀರಾ, ಅಫೆಕ್ಟ್ ಆಗುತ್ತಾ ನನಗೆ? ಆಫ್ಕೋರ್ಸ್. ಐ ಮೀನ್ ನಾನೇನೋ ದೃಷ್ಟಿ ಅಂದರೆ ಇದರ ಕರೆಕ್ಟ್, ಗುಡ್ ದಟ್ ಯು ಸೆಡ್. ಅದರಲ್ಲಿ ಮಲ್ಟಿಪಲ್ ಲೇಯರ್ಸಲ್ಲಿ ಹೇಳ್ತಾರೆ. ಅಂದರೆ ಒಳ್ಳೆ ದೃಷ್ಟಿ ಆಗ್ತಿರ್ಬೋದು ಅಥವಾ ಕೆಟ್ಟ ದೃಷ್ಟಿ ಆಗ್ತಿರ್ಬೋದು. ದೃಷ್ಟಿ ಬರೀ ದೃಷ್ಟಿ ಅದು ಹೆಂಗೆ, ಯಾವ ರೀತಿ, ಹೌ ಡು ಯು ಸೆಗ್ರಿಗೇಟ್? ಇವಾಗ ವೆನ್ ಎ ಪರ್ಸನ್, ಓಕೆ, ಎನರ್ಜಿ ಈಸ್ ಆಲ್ವೇಸ್ ನ್ಯೂಟ್ರಲ್. ಓಕೆ, ಅದರಲ್ಲಿ ಗುಡ್ ಬ್ಯಾಡ್ ಹಂಗೆಲ್ಲ ಏನಿಲ್ಲ. ಓಕೆ, ಸೊ ಇಟ್ಸ್ ಜನರಲಿ ನ್ಯೂಟ್ರಲ್. ಇವಾಗ ನಾವು ಕಾನ್ಸ್ಟೆಂಟಾಗಿ ಏನೋ ಥಿಂಕ್ ಮಾಡ್ತಾ ಇದ್ರೆ, ಅವಾಗ ಅನ್ಪ್ಲೇಸೆಂಟಾಗಿ ಥಿಂಕ್ ಮಾಡ್ತಾ ಇದ್ರೆ ಏನಾಗುತ್ತೆ, ಯಾರೋ ಹಿಂಗೆ ನೋಡಿದಾಗ ಏನೋ ಎನರ್ಜಿ ಬರ್ತಾ ಇರುತ್ತೆ. ಅದೇನಾಗುತ್ತೆ, ನಾವು ಏನು ಯೋಚನೆ ಮಾಡ್ತಿದ್ದೀವಿ ಅದಕ್ಕೆ ಹೋಗುತ್ತೆ. ಅದು ಇಫ್ ಇಟ್ ಈಸ್ ಅನ್ಪ್ಲೇಸೆಂಟ್, ಪೇನ್, ಡಿಸ್ಕಂಫರ್ಟ್ ಶುರುವಾಗೇ ಆಗುತ್ತೆ. ಓ ನೋಡಿದ್ಯಾ, ಅವ್ರು ಕೆಟ್ಟ ದೃಷ್ಟಿ ಹಾಕಿದ್ರು. ನಾವು ಅದನ್ನೇ ಸಂತೋಷವಾಗಿ ತೊಗೊಳ್ತಾ ಇದ್ರೆ ಚೆನ್ನಾಗಿ ಸಮಾಧಾನವಾಗಿರ್ತೀವಿ. ಓ ನೋಡಿದ್ಯಾ, ಅವ್ರು ಒಳ್ಳೆ ದೃಷ್ಟಿ ಹಾಕಿದ್ವು ಅಂತ ಹೇಳ್ತೀವ? ನಾವು ಆ್ಯಕ್ಚುಲಿ ಪಾಸಿಟಿವ್ಗೆ ಫೋಕಸ್ಸೇ ಮಾಡಲ್ಲ. ಕರೆಕ್ಟ್. ಬರೀ ಅನ್ಪ್ಲೆಸೆಂಟ್ಗೆ ಫೋಕಸ್ ಮಾಡ್ತಾ ಇರ್ತೀವಿ. ನೋ, ಬಿಕಾಸ್ ದಟ್ಸ್ ಅ ವೆರಿ ಗುಡ್ ಪಾಯಿಂಟ್. ಈಗ ಎಷ್ಟೊಂದ್ಸಲಿ ಈ ದೃಷ್ಟಿ ಒಂದು ಕಾನ್ಸೆಪ್ಟಲ್ಲಿ ಇಟ್ಕೊಂಡು, ಅಂದರೆ ನಜರು, ದೃಷ್ಟಿ ಅಂತ ಹೇಳ್ತಿರ್ಬೇಕಾದ್ರೆ ಕೆಲವೊಂದು ಮಾಡೋವಂಥ ಕೆಲಸಗಳನ್ನ ಯೋಚನೆ ಮಾಡಿ ಮಾಡೋವಂಥ ಎಷ್ಟೊಂದ್ಸಲಿ ಸಿಚುಯೇಷನ್ಗೆ ಬರ್ತೀವಿ. ಅಂದರೆ ಇರ್ರೆಸ್ಪೆಕ್ಟಿವ್ ಆಫ್ ವಿಚ್ ಎವರ್ ಫೀಲ್ಡಲ್ಲಿ ಇರೋಂಥದ್ದು. ಈಗ ಏನೋ ಒಂದು ಯು ಹ್ಯಾವ್ ಟು ಸೇ ಟು ದ ವರ್ಲ್ಡ್ ಅಂದರೆ ನಿಮ್ಮ ಪುಟ್ಟ ಪ್ರಪಂಚಕ್ಕೆ, ಅಯ್ಯೋ ಬೇಡ, ಬಿಕಾಸ್ ಬೇರೆಯವ್ರು ಕಣ್ಣು ಹಾಕ್ಬಿಡ್ತಾರೆ, ದೃಷ್ಟಿ ಹಾಕ್ಬಿಡ್ತಾರೆ, ಕೆಲಸ ಆದಮೇಲೆ ಗೊತ್ತಾಗಲಿ ಅನ್ನೋ ಥರ ಹೇಳ್ತಾರೆ. ಈಗ ನನ್ನ ಕಾನ್ಸೆಪ್ಟ್ ಏನು ಗೊತ್ತಾ, ದೃಷ್ಟಿ ಹಾಕೋನು ನಿನ್ನ ಕೆಲಸ ಆದಮೇಲೆ ಇವನು ಇವನೇನು ಹಿಂಗೆ ಮಾಡ್ಬಿಟ್ಟ, ಇವನು ಹಾಳಾಗೋಗ್ಲಿ ಅಂತಲೂ ಹಾಕ್ಬೋದು. ಐ ಆಮ್ ಸೇಯಿಂಗ್, ಓಕೆ, ಇಟ್ ಈಸ್ ನಾಟ್ ಗೋಯಿಂಗ್ ಟು ಬಿ ಎ ನೆವರ್ ಎಂಡಿಂಗ್. ಈಗೇನೋ ನಾವು ಇಲ್ಲಿಂದ ಈ ಒಂದು ಲೆವೆಲ್ಗೆ ಹೋಗಿರ್ತೀವಿ, ಇನ್ನಿಂದ ಇನ್ನೊಂದು ಲೆವೆಲ್ಗೆ ಹೋಗ್ತೀವಿ. ಸೊ ದಿಸ್ ಜರ್ನಿ ಈಸ್ ನಾಟ್ ಗೋಯಿಂಗ್ ಟು ಎಂಡ್, ರೈಟ್? ಸೊ ನೀನು ದೃಷ್ಟಿ ಹಾಕಬೇಕು ಅಂದ್ರೆ ಯಾವಾಗ ಬೇಕಾದ್ರೂ ಯಾವ ಟೈಮಲ್ಲೂ ಹಾಕ್ತಿರ್ಬೋದು. ದಿಸ್ ಈಸ್ ಆಲ್ವೇಸ್ ಸೋ ಕನ್ಫ್ಯೂಸಿಂಗ್ ಫಾರ್ ಎನಿ ಪರ್ಸನ್ ಆಲ್ಸೋ. ಓಕೆ, ನಾನು ಇದನ್ನು ಮಾಡಿದಾಗ ಹೆಂಗೆ ಹೇಳಬೇಕು, ಯಾವ ಥರ ಟ್ರೀಟ್ಮೆಂಟ್ ಮಾಡಬೇಕು, ಅದು ಯಾವ ಥರ ಹೇಳಬೇಕಾಗತ್ತೆ, ಜನರು ದೃಷ್ಟಿ ಬೀಳ್ಬೋದಾ? ಟು ಮೆನಿ ಕ್ಯೂರ್ಸ್. ಸಿ, ಎಲ್ಲ ಎನರ್ಜಿ ಈಸ್ ಆಲ್ ಅರೌಂಡ್, ಆಲ್ವೇಸ್. ಆ್ಯಂಡ್ ಎಲ್ಲರೂ ಜಾಬ್ಲೆಸ್ ಆಗಿ ಕೂತಿರಲ್ಲ, ಬಂದ್ಬಿಟ್ಟು ನಿಮಗೆ ಏನಾದ್ರು ತೊಂದರೆ ಕೊಡಬೇಕು ಅಂತೆಲ್ಲ ಯಾರು ಜನರಲಿ ಹಂಗಿರಲ್ಲ. ಅಥವಾ ಯಾರು ಲಕ್ಷಗಟ್ಟಲೆ ಕೊಟ್ಬಿಟ್ಟು ಯಾರಿಗೋ ನಾವೇನು, ವಿ ಆರ್ ನಾಟ್ ದ ಬಿಗ್ ಶಾಟ್ಸ್, ಎನಿ ಬಿಗ್ ಶಾಟ್ಸ್ ಫಾರ್ ದ್ಯಾಟ್ ಮ್ಯಾಟರ್. ನಾವೆಲ್ಲ ಕಾಮನ್ ಜನಗಳು. ನಮ್ದ್ರಲ್ಲಿ ಏನಿರುತ್ತೆ, ಇವಾಗ ನಾವು ಸಂತೋಷವಾಗಿದ್ದರೆ ವೆನ್ ಯು ಲುಕ್ ಅಟ್ ಅ ಪರ್ಸನ್, ಆಬ್ವಿಯಸ್ಲಿ ಯು ವಿಲ್ ಸಿ ಆ್ಯಂಡ್ ಯು ವಿಲ್ ಜಸ್ಟ್ ಲೈಕ್, ವಾವ್, ಸೋ ನೈಸ್.
ದೇ ಆರ್ ಡೂಯಿಂಗ್ ಸೋ ಗುಡ್ ಅಂತ. ಒಳಗಡೆ ನಾವೇನೋ ತೊಂದರೆ ಅನುಭವಿಸ್ತಾ ಇದ್ದಾಗ ಏನಾಗುತ್ತೆ, ಎಲ್ಲೋ ನಮಗೆಲ್ಲೋ ಬೇಜಾರಾಗಿರುತ್ತೆ, ಅಥವಾ ನಮ್ಗೆ ಆ ವ್ಯಕ್ತಿ ಮೇಲೆ ಏನೋ ಡಿಸ್ಕಂಫರ್ಟ್ ಇರುತ್ತೆ. ಓಕೆ, ನನಗೆ ಸಿಗಲಿಲ್ಲ ನೋಡಿದ್ಯಾ, ಅವ್ರಿಗೆ ಹೆಂಗೆ ಸಿಕ್ತು. ಸೊ ಅವ್ರದ್ದು ಆ ಎನರ್ಜಿ ಹೋಗಿ ಇಂಪ್ರೆಗ್ನೇಟ್ ಆಗೇ ಆಗುತ್ತೆ, ಎಲ್ಲಾದ್ರ ಮೇಲೂ ಇಂಪ್ರೆಗ್ನೇಟ್ ಆಗುತ್ತೆ. ಅವಾಗ ನೀವು ಹೇಳಿದ ಎಕ್ಸಾಂಪಲ್, ಇಫ್ ಯು ಆರ್ ವೆರಿ ಸ್ಟ್ರಾಂಗ್, ಚಿಕ್ಕದಾಗಿ ಬರೋ ಅಂಥ ಅನ್ಪ್ಲೆಸೆಂಟ್ ಇಂಪ್ರೆಗ್ನೇಷನ್ಸ್ ಎಫೆಕ್ಟ್ ಮಾಡೋದು. ಯೂಸ್ಡ್ ಅಪ್ ಎನರ್ಜಿ, ಬೇಸಿಕಲಿ ಇಟ್ಸ್ ಆಲ್ ಯೂಸ್ಡ್ ಅಪ್ ಎನರ್ಜಿ ಇರ್ಬೋದು, ಅಥವಾ ನೀವು ಹೇಳಂಗೆ ದೃಷ್ಟಿನೇ ಇರ್ಬೋದು, ಅನ್ಪ್ಲೆಸೆಂಟೇ ಇರ್ಬೋದು. ಅದು ಎಫೆಕ್ಟ್ ಮಾಡಲ್ಲ, ಯಾಕೆಂದರೆ ನಿಮ್ಮ ಎನರ್ಜಿ ಇನ್ನೂ ರಿಚರ್ ಆಗಿದೆ, ಸ್ಟ್ರಾಂಗರ್ ಆಗಿದೆ, ಹೆಲ್ತಿಯರ್ ಆಗಿದೆ, ಹ್ಯಾಪಿಯರ್ ಆಗಿದೆ. ಸೊ ಈ ಎನರ್ಜಿ ವಾಶ್ ಆಫ್ ಆಗೋಗುತ್ತೆ. ಇವಾಗ ಒಂದು ಗ್ರೂಪಲ್ಲಿ ಫ್ರೆಂಡ್ಸ್ ಇದ್ದಾಗ, ಒಬ್ಬ ಆಡ್ ಔಟ್ ಇದ್ದಾಗ, ಅವರು ಅದಕ್ಕೆ ಅಡ್ಜಸ್ಟ್ ಆಗೋಕ್ಕೆ ತುಂಬ ಪ್ರಯತ್ನ ಪಡ್ತಾ ಇರ್ತಾರೆ. ಅವರು ಅದನ್ನು ಸೆಟ್ ಆಗೋಕ್ಕೆ ನಾವು ಅವಕಾಶ ಮಾಡಿಕೊಟ್ಟಾಗ ಅವ್ರು ಸೆಟ್ ಆಗ್ತಾರೆ. ನಾವು ಅವಕಾಶನೇ ಮಾಡಿಕೊಡ್ದೇ ಇದ್ರೆ ಅವ್ರು ಇದು ಗ್ರೂಪ್ ನಂದಲ್ಲ ಅಂದ್ಬಿಟ್ಟು ಹೋಗ್ತಾ ಇರ್ತಾನೆ. ದಿಸ್ ಇಸ್ ಎಕ್ಸಾಕ್ಟ್ಲಿ ದ ಸೇಮ್, ತಾನೇ ಡಿಲೀಟ್ ಡಿಸ್ಇಂಟಿಗ್ರೇಟ್ ಆಗು. ಸೊ ಯು ಮೀನ್ ಟು ಸೇ ಇರ್ರೆಸ್ಪೆಕ್ಟಿವ್ ಆಫ್ ವಾಟ್ ಎವರ್ ಇಟ್ ಇಸ್, ಸೊ ಪೀಪಲ್ ಆ ನಜರ್ ಹಾಕೋದು, ದೃಷ್ಟಿ ಹಾಕೋದು ಅಂತ ಹೋಲ್ ಕಾನ್ಸೆಪ್ಟ್ ಇರುತ್ತಲ್ಲ, ಇಟ್ ಹ್ಯಾಪನ್ಸ್ ವಿತ್ ಎವ್ರಿ ಒನ್. ಹಾಗಾದ್ರೆ ನೀವು ಹೇಳೋ ಪ್ರಕಾರ ಈಗ ಇವತ್ತು ಯಾರೋ ಒಬ್ರು ಲೈಕ್ ನಿಮ್ಮ ಸಾರಿ ಚೆನ್ನಾಗಿದೆ ಅಂತ, ಅದು ಕೂಡ ದೃಷ್ಟಿ ಇದ್ದಂಗೆ ಆಗೋಗುತ್ತೆ ಅಲ್ವಾ? ಅಫ್ಕೋರ್ಸ್, ಎಲ್ಲಾನು ದೃಷ್ಟಿ. ನಾವು ಏನನ್ನು ನೋಡಿದ್ರು ಅದರಲ್ಲಿ ನಮ್ಮ ಎನರ್ಜಿ ಇದ್ದೇ ಇರುತ್ತೆ. ಫ್ರಮ್ ಐಸ್ ಆಲ್ಸೋ ದೇರ್ ವಿಲ್ ಬಿ ಅ ಕಾರ್ಡ್, ದೇರ್ ವಿಲ್ ಬಿ ಎನರ್ಜಿ, ದೇರ್ ವಿಲ್ ಬಿ ಕನೆಕ್ಷನ್ಸ್. ಅದನ್ನು ನೀವು ಹೇಗೆ ಆಕ್ಸೆಪ್ಟ್ ಮಾಡ್ಕೊಳ್ತೀರಾ, ಅದನ್ನು ಹೇಗೆ ಕನ್ವರ್ಟ್ ಮಾಡ್ತೀರಾ, ಇಟ್ ಡಿಪೆಂಡ್ಸ್ ಆನ್ ಆರ್ ಎನರ್ಜಿ. ದೃಷ್ಟಿಗೆ ಮತ್ತು ಈ ಸಾಲ್ಟ್ ವಾಟರ್ ಬಾತ್ಗೆ ಎರಡು ಇಂಟರ್ಕನೆಕ್ಟೆಡ್. ಹೌದು. ಸಾಲ್ಟ್ ವಾಟರ್ ಬಾತ್ ತಗೊಂಡಾಗ ದೃಷ್ಟಿ ಇರ್ಬೋದು, ಅಥವಾ ನೀವು ಹೊರಗಡೆ ಹೋಗಿ ಬಂದಾಗ ಕಾಲಲ್ಲಿ ಎನರ್ಜಿಗಳು ಅಕ್ಯುಮಿಲೇಟ್ ಆಗಿ ಒಳಗಡೆ ಎಂಟರ್ ಕೊಡೋಕ್ಕೆ ಟ್ರೈ ಮಾಡ್ತಾ ಇರ್ಬೋದು, ಎಲ್ಲನೂ ವಾಶ್ ಆಫ್ ಆಗೋಗುತ್ತೆ. ಸೊ ಇಟ್ಸ್ ಆಲ್ವೇಸ್ ಪ್ರಿಫರಬಲ್, ಹೊರಗೆ ಹೋಗಿ ಬಂದ ಮೇಲೆ ಇಟ್ಸ್ ಗುಡ್ ಟು ಟೇಕ್ ಅ ಸಾಲ್ಟ್ ವಾಟರ್ ಬಾತ್. ಎಲ್ಲರೂ ಜನ ಬೆಳಗ್ಗಿನ ಸ್ನಾನಕ್ಕೆ ಹೇಗೆ ಪ್ರಾಮುಖ್ಯತೆ ಕೊಡ್ತಾರೋ, ಐ ಥಿಂಕ್ ಎಂಡ್ ಆಫ್ ದ ಡೇ ಸ್ನಾನಕ್ಕೂ ಅಷ್ಟೇ ಪ್ರಾಮುಖ್ಯತೆ ಕೊಡಬೇಕು. ಆವಾಗ ಸಾಲ್ಟ್ ವಾಟರಲ್ಲಿ ಸ್ನಾನ ಮಾಡಿದಾಗ ಬಾಡಿ ಫೀಲ್ಸ್ ವೆರಿ ಫ್ರೆಶ್. ಮಲ್ಕೊಂಡಾಗ ಸ್ಲೀಪ್ ವಿಲ್ ಬಿಕಮ್ ವೆರಿ ಡೀಪ್, ಇಂಟೆನ್ಸ್, ಚೆನ್ನಾಗಿ ಕಂಫರ್ಟಬಲ್ ಆಗಿರುತ್ತೆ, ಸ್ಟ್ರೆಸ್ ರಿಲೀಸ್ ಆಗೋಗಿರುತ್ತೆ. 100% ಇಲ್ಲ, ಬಟ್ ಮೆಜಾರಿಟಿ ಕಡಿಮೆ ಆಗಿರುತ್ತೆ. ಸೊ ದ್ಯಾಟ್ ವಿಲ್ ಹೆಲ್ಪ್. ಇನ್ ಜನರಲ್, ನಿಮ್ಮ ಪ್ರಾಕ್ಟೀಸಲ್ಲಿ ಹೌ ಡು ಯು ಅಂಡರ್ಸ್ಟ್ಯಾಂಡ್ ದ ಸೈಕಾಲಜಿ ಆಫ್ ಎ ಹ್ಯೂಮನ್? ಸೈಕಾಲಜಿ ಆಫ್ ಎ ಹ್ಯೂಮನ್ ಅಂತಂದರೆ ಅವ್ರು ಬಂದು ಎಲ್ಲರಿಗೂ ಇವಾಗ ಬೇಕಾಗಿರೋದೇನು? ಕಿವಿ. ಓಕೆ. ಏನಕ್ಕೆ? ಯಾರು ಮಾತಾಡೋಕೆ ಸಿಗಲ್ಲ, ಹೇಳ್ಕೊಳಕ್ಕೆ ಸಿಗಲ್ಲ. ಬಟ್ ಸ್ಟ್ರೇಂಜ್ ಅನ್ನೋದಕ್ಕಿಂತ ಗುಡ್ ಪಾರ್ಟ್, ಇನ್ನು ನಮ್ಮ ದೇಶದಲ್ಲಿ ಎವ್ರಿ ಸೆಕೆಂಡ್ ಪರ್ಸನ್ ಇಸ್ ಅ ಕೌನ್ಸಿಲರ್, ಎವ್ರಿ ಸೆಕೆಂಡ್ ಪರ್ಸನ್ ಇಸ್ ಅ ಹೆಲ್ಪ್. ಹೀಲಿಂಗಿಗೆ ಬರೋರು ಅಷ್ಟೇ, ಅವರಿಗೆ ಏನೋ ತೊಂದರೆ ಇದೆ ಹೇಳ್ಕೋಬೇಕು, ಸ್ವಲ್ಪ ಹೊತ್ತು ಟೈಮ್ ಕೊಡ್ತು ಅಂದರೆ ಅವ್ರು ಹೇಳ್ಕೊಂಡು ಬಿಡ್ತಾರೆ. ಹೇಳ್ಕೊಂಡ ತಕ್ಷಣ 60-70% ಎನರ್ಜಿ ಫ್ಲಶ್ ಆಗೋಗಿರುತ್ತೆ ಹೊರಗೆ. ಫ್ಲಶ್ ಆದ ತಕ್ಷಣ ಅವ್ರು ಆಲ್ರೆಡಿ ದೇ ಆರ್ ರೆಡಿ ಫಾರ್ ಲಿಸನಿಂಗ್, ಹೀಲಿಂಗ್. ಓಕೆ. ಅವ್ರಿಗೆ ಅವರೇನೆ ಒಳಗಡೆಯಿಂದ ಹೀಲಿಂಗಿಗೆ ರೆಡಿ ಅಂತ ಓಪನ್ ಆಗಿ ತಾವೇ ರೆಡಿ ಆಗಿರ್ತಾರೆ. ಸೊ ಅವಾಗ ಏನು ಟೆಕ್ನಿಕ್ಸ್ ಇದೆ ಅದನ್ನು ಮಾಡಿದ ತಕ್ಷಣ ಏನಾಗುತ್ತೆ, ಎನರ್ಜಿ ಹೋಗಿ ಚೆನ್ನಾಗಿ ಸ್ಟೋರ್ ಆಗೋಕ್ಕೆ ಶುರುವಾಗುತ್ತೆ, ಪ್ರೋಸೆಸ್ ಫಾಸ್ಟಾಗಿ ಆಗುತ್ತೆ. ವಾಟ್ ಆರ್ ದ ಕೈಂಡ್ ಆಫ್ ಟೆಕ್ನಿಕ್ಸ್ ಯು ಟ್ರೈ ಟು ಯೂಸ್? ನಮ್ಮ ಪ್ರಾಣಿಕ್ ಹೀಲರ್ಸ್ಗೆ, ಎನಿ ಪ್ರಾಣಿಕ್ ಹೀಲರ್, ಹ್ಯಾಂಡ್ ಈಸ್ ಆರ್ ಆಯುಧ ಅಥವಾ ಎಕ್ವಿಪ್ಮೆಂಟ್. ಓಕೆ. ಈಗ ಡಾಕ್ಟರ್ಸ್ಗೆ ಸ್ಕ್ಯಾಲ್ಪಲು, ನೈಫು ಮತ್ತು ಸಿಸರ್ಸ್ ಹೇಗೆ ಬೇಕೋ, ನಮಗೆ ನಮ್ಮ ಕೈ ಯಾವಾಗಲೂ ನಮ್ಮ ಜೊತೆಲಿ ಬರುತ್ತೆ. ಕೆಲವರು ಕ್ರಿಸ್ಟಲ್ ಎಲ್ಲ ಯೂಸ್ ಮಾಡ್ತಾರೆ, ಬಟ್ ದ ಫಸ್ಟ್ ಆಸ್ಪೆಕ್ಟ್ ಇಸ್ ಹ್ಯಾಂಡ್. ಓಕೆ. ಈ ಕೈಯನ್ನು ಉಪಯೋಗಿಸಿ ಕ್ಲೆನ್ಸಿಂಗ್ ಮಾಡ್ತೀವಿ, ಎನರ್ಜೈಸಿಂಗ್ ಮಾಡ್ತೀವಿ ಅಷ್ಟೇ. ಅದೆರಡೇ ಟೆಕ್ನಿಕ್ ಯೂಸ್ ಮಾಡಿ, ಅದೆರಡೇ ಟೆಕ್ನಿಕ್ ಮಾಡೋದ್ರಿಂದ ಎನರ್ಜಿ ತೆಗಿಬೋದು, ಎನರ್ಜಿ ಕೊಡ್ಬೋದು. ಕಸ ಗುಡಿಸೋದು, ಒರೆಸೋದು ಟೆಕ್ನಿಕ್ ಕೈಯಲ್ಲಿ ಮಾಡ್ತೀವಿ. ಬಾಡಿನೂ ಒಂದು ಮನೆ ಥರ ಅದೇ ಸೇಮ್ ಟೆಕ್ನಿಕ್ಸ್ಗಳೇ ಯೂಸ್ ಮಾಡಿ ಕ್ಲೀನ್ ಮಾಡ್ತೀವಿ, ಎನರ್ಜಿನ ಪ್ರೊಜೆಕ್ಟ್ ಮಾಡ್ತೀವಿ. ಎನರ್ಜಿ ನೇಚರಲ್ಲಿ ಎಲ್ಲ ಕಡೆ ಇರುತ್ತೆ, ಸೂರ್ಯನಲ್ಲಿರುತ್ತೆ, ಭೂಮಿನಲ್ಲಿರುತ್ತೆ, ಗಾಳಿನಲ್ಲಿರುತ್ತೆ. ಅದನ್ನು ರಿಸೀವ್ ಮಾಡ್ತೀವಿ. ಫಸ್ಟ್ ನಾವು ತೊಗೊಂಡು ನಮ್ಮ ಎನರ್ಜಿ ಕೊಡಲ್ಲ. ಪ್ರಾಣಿಕ್ ಹೀಲಿಂಗಲ್ಲಿ ವಿ ಡೋಂಟ್ ಬಿಲೀವ್ ಇನ್ ದ್ಯಾಟ್. ಸೊ ಎನರ್ಜಿನ ನೇಚರಿಂದ ರಿಸೀವ್ ಮಾಡ್ತೀವಿ, ವ್ಯಕ್ತಿಗೆ ಪ್ರೊಜೆಕ್ಟ್. ಯು ಮೀನ್ ಟು ಸೇ, ಹ್ಯಾವ್ ಯು ಕಮ್ ಅಕ್ರಾಸ್ ಎನಿ ಪೀಪಲ್ ಲೈಕ್, ಅಂದರೆ ಈಗ ನೀವು ಹೇಳಿದ್ರೆ 60-70% ಅವ್ರು ಓಪನ್ ಅಪ್ ಆಗಿದ ತಕ್ಷಣ ಅಲ್ಲೇ ಹೀಲ್ ಆಗಿಬಿಟ್ಟಿರ್ತಾರೆ, ದೆನ್ ಬಾಕಿ ದ ಟೆಕ್ನಿಕ್ ಇಸ್
ಐ ಆಮ್ ಶ್ಯೂರ್ ದರ್ ವಿಲ್ ಬಿ ಲಾಟ್ ಆಫ್ ಪೀಪಲ್ ಹೂ ಡಸಂಟ್ ವಾಂಟ್ ಟು ಓಪನ್. ಅಂದರೆ ಎಷ್ಟೇ ಪ್ರಯತ್ನ ಮಾಡಿದ್ರೂ ಕೂಡ ಆವಾಗ ಏನಾದರೂ ಬೇರೆ ಥರ ಟೆಕ್ನಿಕ್ಸ್ಗಳು ಯೂಸ್ ಮಾಡಲೇಬೇಕಾ ಅಂತ ಪರಿಸ್ಥಿತಿಗಳು ಬರ್ತವೆ. ಅಂದರೆ ಹೈಯರ್ ಲೆವೆಲ್ ಟೆಕ್ನಿಕ್ಸಲ್ಲಿ ಇದೆ ಸುಮಾರು ಟೆಕ್ನಿಕ್ಗಳಿದೆ ವೇರ್ ಕೆಲವು ಜೆಸ್ಚರ್ಸ್ನ ಮಾಡಿಸಿದಾಗ ಆ ವ್ಯಕ್ತಿ ರಿಸೆಪ್ಟಿವ್ ಆಗ್ತಾರೆ. ಬಟ್ ಹೇಳಬೇಕು ಅಂತಂದರೆ ಅವಾಗಲೇ ಹೇಳಿದೆ ಕಸ ಗುಡಿಸೋದು ಅಂತ, ಅದನ್ನು ಜನರಲ್ ಸ್ವೀಪಿಂಗ್ ಅಂತ ಕರೀತೀವಿ. ಅದನ್ನು ಮಾಡಿದ ತಕ್ಷಣ ಆಲ್ಮೋಸ್ಟ್ 80-90% ನಾವು ನೋಡಿರೋದೇನು ಅಂತಂದರೆ ಜನ ನಿದ್ದೆ ಮಾಡೋಕ್ಕೆ ಶುರು ಮಾಡಿಬಿಟ್ಟಿರ್ತಾರೆ. ಅಷ್ಟು ರಿಸೆಪ್ಟಿವ್ ಆಗಿ ಹೋಗಿರ್ತಾರೆ. ಹಾಂ. ಸೊ ಅವಾಗ ಹೀಲಿಂಗ್ ಪ್ರೋಸೆಸ್ ಬೇರೆ ಫ್ಲಶಿಂಗ್ ಇರ್ಬೋದು, ಕ್ಲೆನ್ಸಿಂಗ್ ಇರ್ಬೋದು, ಆಮೇಲೆ ಎನರ್ಜೈಸಿಂಗ್ ಕಮ್ಸ್ ವೆರಿ ಈಸಿ. ಎಲ್ಲರೂ ಕೇಳೋದು, ಐ ಮೀನ್ ಆ ಜನರಲ್ ಕ್ವಶನ್ ಹೇಳ್ತಾ ಇದ್ದೀನಿ. ಅವ್ರು ಏನು ಅಂದ್ಕೊಳ್ತಾರೆ, ಪ್ರಾಣಿ ಹೀಲಿಂಗಿಗೆ ಬಂದರೆ ಅವ್ರ ಕರ್ಮನ ನಾವು ತಗೊಳ್ತೀವಿ ಅಥವಾ ಅವ್ರ ರೋಗ್ಯನ ನಾವು ತಗೊಳ್ತೀವಿ. ಯಾವ ವ್ಯಕ್ತಿ ಒಂಥರ ಕಾರ್ಮಿಕಲಿ ಇರ್ಬೋದು ಅಥವಾ ಎಮೋಷ್ನಲಿ ಮೆಂಟಲಿ ಹೀಲಿಂಗಿಗೆ ಆಲ್ರೆಡಿ ರೆಡಿ ಆಗಿರ್ತಾರೆ, ಆಕ್ಸೆಪ್ಟಿಂಗಿಗೆ ರೆಡಿ ಆಗಿರ್ತಾರೆ, ಅವ್ರುಗಳೇ ಜನರಲಿ ಬರೋದು. ಇಲ್ಲಾಂದರೆ ಏನೋ ಒಂದು ಕಾರಣ ಹೇಳ್ಕೊಂಡು ಅವರ ಹೀಲಿಂಗ್ ಪ್ರೊಸೆಸ್ಸಿಗೆ ಬರೋಕ್ಕಾಗಿಲ್ಲ. ಬಂದು ಕೂತ್ಕೊಂಡಾಗ ದೇ ಆರ್ ಆಲ್ಮೋಸ್ಟ್ ರೆಡಿ. ಸೊ ಎಲ್ಲರೂ ಏನು ಅಂದ್ಕೊಳ್ತಾರೆ, ಅವ್ರ ಕರ್ಮನ ನಾವು ತೊಗೊಳ್ತೀವಿ ಅಥವಾ ಯುನೋ ಅವ್ರದ್ದು ಡಿಸೀಸ್ ನಮಗೆ ಬಂದ್ಬಿಡುತ್ತೆ. ಆ್ಯಕ್ಚುಲಿ ದಟ್ಸ್ ನಾಟ್ ದ ಟ್ರೂ. ಈಗ ನೀವು ಯಾವುದೇ ಬೇರೆ ಥರ ಥೆರಪಿ ತೊಗೊಂಡ್ರು ಎಲ್ಲದರಲ್ಲೂ ಒಂದು ಪ್ರೊಟೆಕ್ಷನ್ಗೆ ಇದ್ದೇ ಇರುತ್ತೆ. ಸಿಮಿಲರ್ಲಿ ಪ್ರಾಣಿ ಹೀಲಿಂಗಲ್ಲೂ ನಮ್ಮ ಪ್ರೊಟೆಕ್ಷನ್, ನಮ್ಮ ಹೆಲ್ತ್ಗೆ ಪ್ರೊಟೆಕ್ಷನ್ಗೆ ಇದ್ದೇ ಇರುತ್ತೆ. ನಮ್ಗಳ ಹೈಜೀನ್, ಎನರ್ಜಿ ಹೈಜೀನ್ ಬಹಳ ಬಹಳ ಮುಖ್ಯ. ಸೆಕೆಂಡ್, ಹೀಲರ್ ಯಾರಿರ್ತಾರೆ ಅವರು ರೆಗ್ಯುಲರ್ ಆಗಿ ಪ್ರಾಕ್ಟೀಸಸ್ ಮಾಡ್ತಾ ಇರ್ಬೋದು, ಹೀಲಿಂಗ್ ಟೆಕ್ನಿಕ್ಸ್ ಇರ್ಬೋದು, ಮೆಡಿಟೇಷನ್ ಇರ್ಬೋದು. ಅವ್ರು ಪ್ರಾಕ್ಟೀಸ್ ಮಾಡ್ತಾ ಇದ್ದಾಗ ಅವರ ಎನರ್ಜಿ ಲೆವೆಲ್ ಬ್ಯಾಲೆನ್ಸ್ಡ್ ಆಗಿರುತ್ತೆ. ಆವಾಗ ಅವರು ಯಾವ ವ್ಯಕ್ತಿ ಬರ್ತಾರೋ ಅವ್ರಿಗೆ ಹೀಲಿಂಗ್ ಮಾಡೋವಾಗ ಅವ್ರದ್ದು ನಮ್ಮ ಹತ್ರ ಏನು ಬರಲ್ಲ. ಆ್ಯಂಡ್ ಅವ್ರು ಕಾರ್ಮಿಕಲಿ ಓಪನ್ ಇರ್ತಾರೆ, ಆಕ್ಸೆಪ್ಟ್ ಆಗಿರುತ್ತೆ. ಭಗವಂತನೇ ಅವ್ರಿಗೆ ಓಕೆ ಗುಣ ಆಗೋ ಸಮಯ ಬಂತಪ್ಪ ಹೋಗು ಇವ್ರ ಹತ್ರ ಅಂತ ಕಳಿಸಿರ್ತಾರೆ. ನಮ್ಮ ಹತ್ರ ಬರ್ತಾರೆ, ಹೀಲಿಂಗ್ ಮಾಡ್ತೀವಿ. ಹೀಲಿಂಗ್ ಮಾಡಿದಾಗ ಗುಣ ಆಗುತ್ತೆ. ಬಟ್ ಎಲ್ಲರೂ ಏನು ಕೇಳ್ತಾರೆ ಅಂದರೆ ಎಷ್ಟು ದಿನದಲ್ಲಿ? ದಟ್ ಈಸ್ ಒನ್ ಥಿಂಗ್ ವಿಚ್ ಜನರಲಿ ದೇ ಆಸ್ಕ್. ಎಷ್ಟು ದಿನದಲ್ಲಿ ಅಂದರೆ ಓಕೆ ಒಂದು ಹಲ್ಲು ನೋವಿದೆ ಅಂತ ಇಟ್ಕೊಳ್ಳಿ. ಹಲ್ಲು ನೋವು, ತಲೆನೋವಿಗೆಲ್ಲ ಎಲ್ಲರೂ ಏನೊಂದು ಮಾತ್ರೆ ತೊಗೊಳ್ತಾರೆ, ಇಲ್ಲ ಒಂದು ಕಾಫಿ ಕುಡಿತಾರೆ. ಓಕೆ, ಹಲ್ಲು ನೋವಿಗೆಲ್ಲ ನೀವು 1 ಹೀಲಿಂಗ್ ಮ್ಯಾಕ್ಸಿಮಮ್ 2 ಹೀಲಿಂಗ್ಸಲ್ಲಿ ಆ ಪರ್ಸನ್ ವಿಲ್ ಬಿ ಓಕೆ. ಅಂತ ಫಿಸಿಕಲ್ ನೋವು ಬರ್ತಾರಾ? ಫಿಸಿಕಲಿ ಅಂದರೆ ಓಕೆ, ಯು ಕ್ಯಾನ್ ಟೇಕ್ ಎನಿ ಜಾಯಿಂಟ್ ಪೇನ್ ಇರ್ಬೋದು ಅಥವಾ ಆಸ್ ಐ ಮೆನ್ಷನ್ ಹಲ್ಲು ನೋವು ಇರ್ಬೋದು. ಕೆಲವ್ರು ತಲೆನೋವು ಬರ್ತಾರೆ. ಅಲ್ಲಿಂದ ಹಿಡಿದು ಕ್ಯಾನ್ಸರ್ ಟ್ಯೂಮರ್ ತನಕ ಯುನೋ ಎಲ್ಲ ರೇಂಜ್ ಹೀಲಿಂಗ್ಸ್ಗಳಿಗೂ ಬಂದಿದೆ. ಕ್ಯಾನ್ಸರ್ ಟ್ಯೂಮರ್ ಕೂಡ ಹೀಲ್ ಆಗಿ ಹೌದಾ? ಆಗಿದೆ. ಹೀಲಿಂಗ್ ತುಂಬ ಚೆನ್ನಾಗಿ. ಆ್ಯಂಡ್ ಹಾರ್ಟ್ ಎಲಿಮೆಂಟ್ಸ್ಗಳಿಗೆ ಸೊ ಎಲ್ಲ ಥರ ಅಂದರೆ ಡಿಫ್ರೆಂಟ್ ರೇಂಜ್ ಆಫ್ ಹೀಲಿಂಗ್ಸ್ ಮಾಡ್ತೀವಿ. ಪ್ಲೀಸ್, ಪ್ರಾಣಿಕ್ ಹೀಲಿಂಗು, ಆಲೋಪತಿ, ಆಯುರ್ವೇದ ಅವುಗಳಿಗೆ ಕಾಂಪನ್ಸೇಷನ್ ಅಲ್ಲ. ಐ ವಾಸ್ ಅಬೌಟ್ ಟು ಕಮ್ ದರ್. ಅಂದರೆ ನಿಮ್ಮ ಕೇಸ್ ಸ್ಟಡಿಲಿ ಇದನ್ನು ಮಾಡಿದಾಗ ಐ ಆಮ್ ಜಸ್ಟ್ ಥಿಂಕಿಂಗ್, ಈಗ ಯಾವುದೋ ಒಂದು ಕ್ಯಾನ್ಸರ್ ಪೇಷಂಟ್ಗೆ ಹೀಲ್ ಮಾಡಿರ್ತೀರಾ. ಸೊ ಡ್ಯೂ ಯು ಥಿಂಕ್ ಆ ಫಾರ್ಮ್ ಆಫ್ ಮೆಡಿಸಿನಲ್ಲಿ ಇರೋಂಥವ್ರು ಡ್ಯೂ ಯು ಥಿಂಕ್ ಅವ್ರ ಅಕ್ಸೆಪ್ಟೆನ್ಸ್ ಇರುತ್ತಾ, ಅಥವಾ ಹೌ ಡು ಯು ಮೆಜರ್ ದಟ್ ಕೇಸ್ ಸ್ಟಡಿಲಿ ಇದು ಹೀಲಿಂಗ್ ಮೂಲಕ ಆಗಿದೆಯೋ ಅಥವಾ ಎರಡು ಒಟ್ಟಿಗೆ ಸೇರಿ ಆಗಿರೋದ್ರಿಂದ? ಜನರಲಿ ಎಲ್ಲ ಒಟ್ಟಿಗೆ ಸೇರಿ. ಈಗ ಎಕ್ಸಾಂಪಲ್ ಕೀಮೋಥೆರಪಿ ತಗೊಂಡ್ರೆ ಸೈಡ್ ಎಫೆಕ್ಟ್ಸ್ ತುಂಬ ಜಾಸ್ತಿ ಇರುತ್ತೆ. ಆ ವ್ಯಕ್ತಿ ದೇ ಅಂಡರ್ಗೋ ಹೇರ್ ಲಾಸ್ ಇರ್ಬೋದು, ಲೂಸ್ ಮೋಷನ್ ಇರ್ಬೋದು, ಓವರ್ ಹೀಟಿಂಗ್ ಇರ್ಬೋದು, ಇನ್ಸೋಮಿಯಾ ಇರ್ಬೋದು. ದೇರ್ ವಿಲ್ ಬಿ ಪ್ಲೆಂಟಿ ಆಫ್ ಥಿಂಗ್ಸ್, ವಾಮಿಟಿಂಗ್ ಎಲ್ಲನೂ ನಡೀತಾ ಇರ್ತವೆ. ಪ್ರಾಣಿಕ್ ಹೀಲಿಂಗ್ ಮಾಡಿಸ್ಕೊಂಡಾಗ ಏನಾಗುತ್ತೆ, ಆ ಸೈಡ್ ಎಫೆಕ್ಟ್ಸ್ಗಳು ತುಂಬ ಕಡಿಮೆ ಆಗಿರುತ್ತೆ. ಆ್ಯಂಡ್ ಅಬ್ಸಾರ್ಪ್ಷನ್ ಆಫ್, ಈಗ ಕಿಮೋಥೆರಪಿ ಟ್ರೀಟ್ಮೆಂಟ್ ತಗೋತಿದ್ದಾರೆ, ಆ ರಿಕವರಿ ಡ್ಯೂರೇಷನ್ ಫಾಸ್ಟ್. ಸೊ ಹಾಗಾಗಿ ಇದು ಕಾಂಪ್ಲಿಮೆಂಟ್ ಆಗಿ ತುಂಬ ಚೆನ್ನಾಗಿ ಹೆಲ್ಪ್ ಮಾಡ್ತಾ ಇರುತ್ತೆ. ಸೊ ನಾವು ಯಾರಿಗೂ ಬರೀ ಪ್ರಾಣಿಕ್ ಹೀಲಿಂಗ್ ಮಾಡಿಸ್ಕೊಳ್ಳಿ ಅಂತ ಹೇಳಲ್ಲ. ನಿಮ್ಮ ಬೇರೆ ಥೆರಪಿ ಜೊತೆ ಇದನ್ನು ಮಾಡಿಸ್ಕೊಳ್ಳಿ, ಫಾಸ್ಟಾಗಿ ಗುಣ ಆಗುತ್ತೆ ಅಂತ. ಆ್ಯಕ್ಚುಲಿ ಪ್ರಾಣಿಕ್ ಹೀಲಿಂಗ್ನ ಬೆಂಗಳೂರಿಗೆ ತೊಗೊಂಡು ಬಂದಂಥ ವ್ಯಕ್ತಿ ಸುಂದರಂ ಅಂತ ಇದ್ರು. ಹೀ ವಾಸ್ ಅ ಇಂಡಸ್ಟ್ರಿಯಲಿಸ್ಟ್. ಫಿಸಿಕಲಿ ಹಿ ಈಸ್ ನೋ ಮೋರ್.
ಅವ್ರದ್ದು ಪರ್ಸ್ನಲ್ ಲೈಫ್ ಸ್ಟೋರಿನ ಶೇರ್ ಮಾಡಿದರು. ಅವರು ಏರ್ಪೋರ್ಟಿಗೆ ಹೋಗ್ತಿರುವಾಗ ಅವ್ರಿಗೆ ಹಾರ್ಟ್ ಅಟ್ಯಾಕ್ ಆಗಿ ಹಿ ವಾಸ್ ಅಡ್ಮಿಟೆಡ್ ಟು ದ ಹಾಸ್ಪಿಟಲ್. ಸೊ ಹೀಲಿಂಗ್ ಮಾಡಿಸ್ಕೊಂಡಾಗ ಬೈಪಾಸ್ ಅವ್ರು ಆ್ಯಕ್ಚುಲಿ ಹಿ ಇಸ್ ರಿಟನ್ ಅ ಬುಕ್, ಹೌ ಟು ಬೈಪಾಸ್ ಅ ಬೈಪಾಸ್. ಸೊ that's all about heart element. So that's how it helps. I mean, ಎಷ್ಟೊಂದು ಆ ಥರ ಕೇಸ್ಗಳಿದೆ ವೇರ್ ಹಿಂದಿನ ದಿನ ರಾತ್ರಿ ಒಂದು ತಗೊಂಡು ಎಕ್ಸ್ರೇ ಮತ್ತು ಎಲ್ಲ ಆ್ಯಂಜಿಯೋಗ್ರಾಮ್ ಎಲ್ಲ ಮಾಡಿದಾಗ ಓಕೆ ನಾಳೆ ಬೆಳಗ್ಗೆ ಅಂತ ಹೇಳಿ, ಬಟ್ ಆಬ್ವಿಯಸ್ಲಿ ಬೆಳಗ್ಗೆ ಸರ್ಜರಿ ಕರ್ಕೊಂಡೋಗೋಕ್ಕೆ ಮುಂಚೆ ಅವ್ರ ಸಿಮ್ಟಮ್ಸು ಬೇರೆದೆಲ್ಲನೂ ಎಲ್ಲ ಪ್ಯಾರಾಮೀಟರ್ಸ್ ನೋಡ್ತಾರಲ್ಲ. ಹೀಲಿಂಗ್ ಮಾಡಿಸ್ಕೊಂಡು ನೆಕ್ಸ್ಟ್ ಡೇಗೆ ದ ಪರ್ಸನ್ ಇಸ್ ಬಿಕಮ್ ಲೈಕ್ 98% ನಾರ್ಮಲ್ ಆಗೋಗಿ, ಸೊ ಡಾಕ್ಟರ್ ಏನೂ ಆಗಿಲ್ವಲ್ಲ ಏನು ಅಂತ ಹೇಳಿ ವಾಪಸ್ ಕಳಿಸಿರೋ ಆ ಥರ ಕೇಸ್ಗಳು ಸುಮಾರು ಇದೆ ನಮ್ಮ ಹತ್ರ. ಬಟ್ ವೆನ್ ಯು ಸೆಡ್ ಮಧ್ಯದಲ್ಲಿ ಹೇಳಿದ್ರಿ ಈಗ ನೀವು ಹೀಲ್ ಮಾಡ್ತಿರ್ಬೇಕಾದ್ರೆ ಡೆಫಿನೆಟ್ಲಿ ಯು ವಿಲ್ ಬಿ ಅಟ್ರಾಕ್ಟಿಂಗ್ ದೇರ್ ಎನರ್ಜಿ ಆ್ಯಂಡ್ ಯು ಹ್ಯಾವ್ ಟು ಕ್ಲೆನ್ಸ್ ಆ್ಯಂಡ್ ಹೈಜೀನ್ ನೀವು ಮಾಡಿ. ವಿ ಡೋಂಟ್ ಅಟ್ರಾಕ್ಟ್ ದೇರ್ ಎನರ್ಜಿ ಅಟ್ ಆಲ್. ಆರ್ ಲೈಕ್ ದ ಟೆಕ್ನಿಕ್ಸ್ ಹೆಂಗಿದೆ ಅಂತಂದರೆ, ಎನರ್ಜಿನ ಒಂದು ವ್ಯಕ್ತಿಯಿಂದ ಕ್ಲೀನ್ ಮಾಡಿ ಆ ಡಿಸೀಸ್ಡ್ ಎನರ್ಜಿನ ಡೈರೆಕ್ಟ್ ಸಾಲ್ಟ್ ಬೇಸನ್ ನಾವು ಯಾವಾಗಲೂ ಇಟ್ಕೊಂಡೇ ಕೆಲಸ ಮಾಡೋದು. ಆ ಸಾಲ್ಟ್ ಬೇಸನ್ಗೆ ಹಾಕ್ತೀವಿ, ಸೊ ನಮಗೆ ಏನು ಬರೋಕ್ಕೆ ಬಿಡಲ್ಲ. ಐ ಥಿಂಕ್ ದಟ್ ಈಸ್ ಲೈಕ್ ವೆರಿ ಬ್ಯೂಟಿಫುಲಿ ಯು ಆರ್ಟಿಕ್ಯುಲೇಟೆಡ್. ಎಷ್ಟೊಂದ್ಸಲ ಈಗ ಯಾರೋ ಬೇರೆಯವ್ರದ್ದು ಒಂದು ನೋವನ್ನು ಕೇಳ್ತಿರ್ತೀವಿ ಅಂತ, ನೋವು ಅಥವಾ ವಾಟ್ ಎವರ್ ದೇರ್ ಸ್ಟೋರೀಸ್ ಅಂತ, ನಮಗೆ ಅಟ್ ಟೈಮ್ಸ್ ವಿ ವಿಲ್ ಡ್ರೈನ್ ಔಟ್ ಸೋ ಮಚ್ ಅಂತಂದರೆ ಅಬ್ಬಾ ಸಾಕು ಅನ್ನೋಷ್ಟು ಮಟ್ಟಿಗೆ ಬಂದ್ಬಿಡುತ್ತೆ. ಐ ಥಿಂಕ್ ಇನ್ವೇರಿಯಬ್ಲಿ ಅದು ಗೊತ್ತಿಲ್ಲದಂಗೆ ನಮಗೆ ಬಂದಿರುತ್ತೆ, ಅಬ್ಸರ್ವ್ ಆಗಿಬಿಟ್ಟಿರುತ್ತೆ. ಬೀಟ್ ಸ್ಮಾಲ್ ಆಗಿರ್ಬೋದು, ಬೀಟ್ ಏನಾಗಿರ್ಬೋದು. ಸೊ ಅವಾಗ ನಾನು ಯೋಚನೆ ಮಾಡ್ತಿದ್ದೆ, ಆ ಥರ ನೀವು ಯುವರ್ ಪ್ರೊಫೆಷನ್ ಇಸ್ ಓನ್ಲಿ ಲೈಕ್ ದಿಸ್ ಆನ್ ಎ ಡೈಲಿ ಬೇಸಿಸ್. ಇಫ್ ಯು ಸೇ ಯು ಮೀಟ್ 3-4 ಪೀಪಲ್ ಅಂತಂದಾಗ 8 ಜನ ಮೀಟ್ ಮಾಡಿದ್ರೆ ಮತ್ತೆ ಲೈಕ್ ಯು ಅಬ್ಸರ್ವ್ ಅನ್ನೋದು ಇದ್ದೇ ಇರುತ್ತೆ. ಐ ವಿಲ್ ಬಿ ವಂಡರಿಂಗ್ ಲೈಕ್ ಹೌ ಜನ ಕೇಳೋದು ನಮಗೆ ಪ್ರಶ್ನೆ, ಎಂಡ್ ಆಫ್ ದ ಡೇ ಸ್ಟಿಲ್ ಹೌ ಕಮ್ ಯು ಆರ್ ಸೋ ಫ್ರೆಶ್. ಯಾ. ಸೊ ದ ಟೆಕ್ನಿಕ್ಸ್ ಆರ್ ಸೋ ರಿಚ್ ದಟ್ ಅವ್ರದ್ದು ಒಂದು ಸಣ್ಣ ಎನರ್ಜಿ ಸಹ ನಮ್ಮ ಮೈಗೆ ಬಂದಿರಲ್ಲ. ದೆರ್ ಇಸ್ ಟೆಕ್ನಿಕ್ ಟು ಕ್ಲೀನ್ ಅವರ್ ಹ್ಯಾಂಡ್ಸ್, ದೆರ್ ಇಸ್ ಟೆಕ್ನಿಕ್ಸ್ ಟು ಬಿಲ್ಡ್ ಅವರ್ ಎನರ್ಜಿ ಲೆವೆಲ್. ಬ್ರೀತಿಂಗಲ್ಲಿ ನಮ್ಮ ಎನರ್ಜಿನ ಜಾಸ್ತಿ ಮಾಡ್ಕೊಳ್ಳೋದು ಹೇಗೆ. ಐ ಮೀನ್ ಇಟ್ಸ್ ಅ ಸೈನ್ಸ್, ಎನರ್ಜಿ ಸೈನ್ಸ್. ಸ್ಟೆಪ್ ಬೈ ಸ್ಟೆಪ್ ಹೇಗೆ ಮಕ್ಕಳಿಗೆ ಸ್ಟ್ಯಾಂಡಿಂಗ್ ಲೈನ್, ಸ್ಲೀಪಿಂಗ್ ಲೈನ್ ಹಾಗೆ ಸ್ಟೆಪ್ ಬೈ ಸ್ಟೆಪ್ ಹೇಳ್ಕೊಟ್ಟು, ಸೊ ದಟ್ they make us such a professional healers. End of the day, any kind of case bantu, ondala 10 bandru, you'll still be healthy and happy and you'll be able to handle it. Can you heal yourself? Of course. Oh wow. Self healing is part of life. Any good healer is supposed to heal themselves every day. Every day. Preferable. At least weekly, once or twice you have to. Meditation is mandatory. ಎನರ್ಜಿ ಲೆವೆಲ್ ಮೇಂಟೈನ್ ಆಗಲೇಬೇಕು ತಾನೆ ನಮಗೆ. ಕರೆಕ್ಟ್. ಸೊ ಅದರಿಂದ ಯು ಹ್ಯಾವ್ ಟು ಹ್ಯಾವ್ ನೈಸ್ ಎನರ್ಜಿ. ಸೊ ಯೂಶಲಿ ವಾಟ್ಸ್ ಯುವರ್ ಡೈಲಿ ಪ್ರಾಕ್ಟಿಸ್? ದಟ್ಸ್ ಟು ಪರ್ಸನಲ್ ಟು ಆನ್ಸರ್. No, I mean, I was like... Of course, I do have my personal practice. See, ಬೆಳಗ್ಗೆ I am not a morning person. Okay. So ನಮಗೆ ಬೆಳಗ್ಗೆ of course I have my family to look after. So ಅದೆಲ್ಲ ಮುಗ್ದಿರುತ್ತೆ. ಎಂಡ್ ಆಫ್ ದ ಡೇ ಜನರಲಿ ಏನು ಎಲ್ಲರೂ 9:30-10 ಗಂಟೆ ಆಗ್ತಿದ್ದಂಗೆ ಎವ್ರಿಬಡಿ ವಿಲ್ ಬಿ ಇನ್ ದೇರ್ ಪ್ಲೇಸ್, ಮೊಬೈಲ್ ಜೊತೆನೋ ಟಿ ವಿನಲ್ಲೋ ಅಥವಾ ಮಾತುಕತೆನೋ ಇರುತ್ತಲ್ಲ. ಸೊ ಎಲ್ಲರೂ ಹೋದಾಗ ಇಟ್ಸ್ ಆರ್ ಟೈಮ್ ಅಲ್ವಾ. ಸೊ ದಟ್ ವಿಲ್ ಬಿ ಮೈ ಟೈಮ್. So when the whole world is either sleeping or in their own space, that is the best time to be with oneself ಅಲ್ಲ. Absolutely. ಫೋನ್ ರಿಂಗ್ ಆಗಲ್ಲ, ಗ್ಯಾರಂಟಿ ಎಲ್ಲರೂ ಮಲಗಿರ್ತಾರೆ. ಓ ದಟ್ಸ್ ಅ ವೆರಿ ಗುಡ್ ಪಾಯಿಂಟ್. ಅಕಸ್ಮಾತ್ ಲೈಕ್ ಈಗ ನಿಮಗೆ ವೆನ್ ಯೂರ್ ಇನ್ ದ ಪ್ರಾಸೆಸ್ ಆಫ್ ಹೀಲಿಂಗ್ ಮಾಡ್ತಿರ್ತೀರಾ, ವೆನ್ ಯು ಹ್ಯಾವ್ ಡಿಸ್ಟ್ರಾಕ್ಷನ್ಸ್, ಈಗ ಫೋನ್ ಬಂತು ಆ ಥರ ಬಂತು ಅಂತಂದಾಗ ಯೂಶಲಿ ನಿಮ್ಮ ಪ್ರಾಕ್ಟೀಸಲ್ಲಿ ಕಂಪ್ಲೀಟ್ಲಿ ಫೋನ್ ಸೈಲೆಂಟಲ್ಲಿ ಇಟ್ಬಿಟ್ಟು ಯು ಅಡ್ರೆಸ್ ದ್ಯಾಟ್, ಅಥವಾ ಯು ಅಲ್ಲಿ ತೊಗೊಂಡು ಮತ್ತೆ ಐ ಕ್ಯಾನ್ ಕಮ್ ಬ್ಯಾಕ್, ಐ ಕ್ಯಾನ್ ರೆಸ್ಯೂಮ್. ಕ್ಯಾನ್ ಆಲ್ವೇಸ್ ಕಮ್ ಬ್ಯಾಕ್. ಸಿ ಎನರ್ಜಿ ಈಸ್ ಎವ್ರಿವೇರ್. ಓಕೆ, ಸೊ ಅದರಲ್ಲಿ ಕಟ್ ಆಗೋದು ಆ ಥರದ್ದೆಲ್ಲ ಏನೂ ಇರಲ್ಲ. ವೆರಿ ನೈಸ್. ಐ ಥಿಂಕ್ ಅದಕ್ಕೆ ಕಾಕತಾಳೀಯವಾಗಿ ನಾನು ಹೆಂಗೆ ಹೇಳ್ತೀನಿ ಅಂದರೆ ದೇವ್ರು ಎಲ್ಲ ಕಡೆನೂ ಇದ್ದಾನೆ ಅಂತ ಹೇಳ್ತಾರಲ್ಲ, ಸೇಮ್ ಕಾನ್ಸೆಪ್ಟಲ್ಲಿ ಹೋಗುತ್ತೆ ಅದು. ಶಕ್ತಿ ನಮ್ದಲ್ಲ, ಅದರಿಂದ ಭಗವಂತನ ಕೃಪೆ ಇರೋದ್ರಿಂದ ಅಫ್ಕೋರ್ಸ್ ಡಿವೈನ್ ಎನರ್ಜಿ ಇಸ್ ಪಾರ್ಟ್ ಆಫ್ ಹೀಲಿಂಗ್. ಓಕೆ, ಸೊ ಪ್ರಾಣಶಕ್ತಿ ಜೊತೆ ದೇವರ ಶಕ್ತಿ ಎರಡೂ ಸೇರಿದಾಗಲೇ ಆ ಹೀಲಿಂಗ್ ಕಂಪ್ಲೀಟ್ ಆಗೋದು. ಸೊ ಅದರಿಂದ ದಟ್ಸ್ ವೆರಿ ವೆರಿ ಇಂಪಾರ್ಟೆಂಟ್. ಫೋನ್ ಬಂತು, ಓಕೆ, ಇಫ್ ಇಟ್ ಇಸ್ ಅ ವೆರಿ
ಇಂಪಾರ್ಟೆಂಟ್ ಕಾಲ್ ವಿ ಆಲ್ವೇಸ್ ಸ್ಪೀಕ್ ಅಪ್, ಮಾತಾಡ್ಬಿಟ್ಟು ಇಟ್ಬಿಟ್ಟು ಅಗೇನ್ ವಿಲ್ ಕಮ್ ಬ್ಯಾಕ್, ವಿಲ್ ಸ್ಟಾರ್ಟ್ ಆ ಹೀಲಿಂಗ್. ಕ್ಲೈಂಟ್ ಎದುರುಗಡೆ ಕೂತಿದ್ದಾಗ ಜನರಲಿ ವಿ ಸೇ ದಟ್ ನೋ ಯು ಹ್ಯಾವ್ ಟು ರೆಸ್ಪೆಕ್ಟ್ ದ ಪರ್ಸನ್ ಹೂ ಇಸ್ ಇನ್ ಫ್ರಂಟ್. ಸೊ ಅವಾಗ ಏನು ಮಾಡ್ತೀವಿ, ವಿ ಆಲ್ವೇಸ್ ಮೇಕ್ ಶೋರ್ ದಟ್ ಅವರ್ ಫೋನ್ ಇಸ್ ಉಲ್ಟಾ, ಸೊ ದಟ್ ಇನ್ ಜನರಲ್ ಇಫ್ ಸಮ್ಮನ್ ವಾಂಟ್ಸ್ ಟು ಜಾಯಿನ್ ಈಗ ಒಂದು ಪ್ರಾಣಿಕ್ ಹೀಲಿಂಗ್ ಕೋರ್ಸ್ ಸೇರ್ಕೋಬೇಕು, ನಾನು ಬಂದು ಇದನ್ನು ನಾನು ಕಲಿಬೇಕು ಅನ್ನೋದಕ್ಕೆ ಐ ವಾಂಟ್ ಟು ಬಿ ಪಾರ್ಟ್ ಆಫ್ ಇಟ್. ಸೊ ಇಫ್ ಯು ವಾಂಟ್ ಟು ಸೇ ಇಟ್ ಇನ್ ಎ ಸ್ಟೆಪ್ ವೈಸ್ ಪ್ರಾಸೆಸ್ ಅಂದರೆ ಹೇಗಾಗುತ್ತೆ ಇದು? ವಾಟ್ ಡು ದೇ ಹ್ಯಾವ್ ಟು ಡೂ? ಆಸ್ ಐ ಮೆನ್ಷನ್ 18 and above ಎನಿಬಡಿ ಈಸ್ ವೆಲ್ಕಮ್. ಸ್ವಲ್ಪ ಮಟ್ಟಿಗೆ ಓದೋದು ಬರೆಯೋದು ಓದೋದು ಬೇಸಿಕಲಿ ಬಂತು ಅಂದರೆ, ಯಾಕೆಂದರೆ ಬುಕ್ಸ್ ಏನಿದೆ ಅದನ್ನು ಓದಬೇಕು ಅಂತ ಹೇಳೋದು ಕಾರಣಕ್ಕೋಸ್ಕರ. ಸೊ ನಮ್ಮದು ಎಂಟ್ರಿ ಕೋರ್ಸಸ್ 2 ಇದೆ. ಒಂದು ಡೈರೆಕ್ಟ್ ಹೀಲಿಂಗು, ಬೇಸಿಕ್ ಪ್ರಾಣಿಕ್ ಹೀಲಿಂಗ್ ಅಥವಾ ಮಿರಾಕಲ್ಸ್ ಥ್ರೂ ಪ್ರಾಣಿಕ್ ಹೀಲಿಂಗ್ ಅಂತ ಏನು ಹೇಳ್ತೀವಿ, ಅದು ನಮ್ಮದು ಫಸ್ಟ್ ಬೇಸಿಕ್ ಕ್ಲಾಸ್. ಅಲ್ಲಿ ಅದೇ ಎನರ್ಜಿ ಬಾಡಿ ಏನೋ ಅದೇ ಎಲ್ಲಿದೆ, ಹೇಗಿದೆ, ಅದನ್ನು ಹೇಗೆ ಫೀಲ್ ಮಾಡೋದು, ಸೊ ಹೇಗೆ ಚಿಕ್ಕ ಚಿಕ್ಕ ಎಲಿಮೆಂಟ್ಸ್ಗಳನ್ನ ಹೇಗೆ ಹೀಲ್ ಮಾಡೋದು ಇಂದ ಶುರುವಾಗಿ ಮೆಡಿಟೇಷನ್ ಆ್ಯಂಡ್ ಡಿಸ್ಟೆಂಟ್ ಹೀಲಿಂಗ್, ಸೆಲ್ಫ್ ಹೀಲಿಂಗ್ ಅದೆಲ್ಲನೂ ಹೇಳ್ಕೊಡ್ತೀವಿ. ಅದು 2 days ಕೋರ್ಸ್. ಇದು ಹೀಲಿಂಗ್ ಕನೆಕ್ಟೆಡ್ ಆಗಿರುತ್ತೆ. ಅಂದರೆ ಕೆಲವರು ಬರೀ ನಾನು ಸೇವೆ ಮಾಡಬೇಕು, ನಾನು ಹೀಲಿಂಗೇ ಮಾಡ್ತೀನಿ ಅಂತ ಆ ಥರ ಇರೋರಿಗೆ. ಕೆಲವರು ಇಲ್ಲ, ನಾನು ಧ್ಯಾನ ಮಾಡಿಕೊಂಡು ನಾನು ಆಧ್ಯಾತ್ಮಿಕವಾಗಿ ಮುಂದುವರಿಬೇಕು, ಅಚೀವಿಂಗ್ ಒನ್ನೆಸ್ ವಿತ್ ದ ಹೈಯರ್ ಸೋಲ್ ಅಂತ ಇನ್ನೊಂದು. ದಟ್ ಈಸ್ ಎಂಟೈರ್ಲಿ ಅಬೌಟ್ ಒನ್ ಸೆಲ್ಫ್. ಆತ್ಮ ಎಲ್ಲಿದೆ, ಅದ್ರ ಜೊತೆ ಏನೋ ಹೇಗೆ ಯೂನಿಯನ್ನ ಎಕ್ಸ್ಪೀರಿಯನ್ಸ್ ಮಾಡೋದು, ಸ್ಪಿರಿಚುವಲ್ ಪಾತಲ್ಲಿ ಮುಂದೆ ಹೇಗೆ ಹೋಗೋದು ಅದನ್ನು ತಿಳ್ಕೊಳ್ಳೋಕ್ಕೆ ಅಚೀವಿಂಗ್ ಒನ್ನೆಸ್. ಇದೆರಡು ಮುಗಿಸಿದ್ರು ಅಥವಾ 2ರಲ್ಲಿ ಒಂದಾದರೆ ಓಕೆ. ಇವಾಗ ನೀವು ಅಚೀವಿಂಗ್ ಒನ್ನೆಸ್ ಮಾಡಿದ್ಮೇಲೆ ಬೇಸಿಕ್ ಮಾಡ್ಕೊಳ್ಳೇಬೇಕಾಗುತ್ತೆ. ಬೇಸಿಕ್ ಆದಮೇಲೆ ಅಡ್ವಾನ್ಸ್ ಇದೆ ಪ್ರಾಣಿಕ್ ಸೈಕೋಥೆರಪಿ. ಅಡ್ವಾನ್ಸ್ ಕಲರ್ ಪ್ರಾಣಗಳನ್ನ ಯೂಸ್ ಮಾಡಿ ಹೇಗೆ ಕ್ರಾನಿಕ್ ಎಲಿಮೆಂಟ್ಸ್, ಆ್ಯಸ್ ಐ ಮೆನ್ಷನ್ ಆವಾಗಲೇ ಕ್ಯಾನ್ಸರ್, ಟ್ಯೂಮರ್ ಎಲ್ಲ ಆ ಥರದ ಕಾಯಿಲೆಗಳಿಗೆ ಹೇಗೆ ಸುಲಭವಾಗಿ ಗುಣಪಡಿಸೋದು ಅದನ್ನು ಅಡ್ವಾನ್ಸ್ ಪ್ರಾಣಿಕ್ ಹೀಲಿಂಗಲ್ಲಿ ಹೇಳ್ಕೊಡ್ತೀವಿ. ಪ್ರಾಣಿಕ್ ಸೈಕೋಥೆರಪಿ ಸೈಕಲಾಜಿಕಲ್ ಆಸ್ಪೆಕ್ಟ್. ಜನಗಳಿಗೆ ಕೋಪ, ಸಿಟ್ಟು ಒಂದು ಡಿಸೀಸ್ ಅನ್ನೋದೇ ಕಾನ್ಸೆಪ್ಟ್ ಗೊತ್ತಿಲ್ಲ. ಚಿಕ್ಕ ಮಕ್ಕಳು ಸಹ ಒಂದು ಕೂತ್ಕೊಂಡು ಹಿಂಗೆ ಮಾಡಿದ್ರೆ ನೋಡು ಎಷ್ಟು ಚೆನ್ನಾಗಿ ಕೋಪ ಮಾಡ್ಕೊಳ್ಳೋದು ಅಂತ ಅರ್ಥ ಏನು ನನಗಿನ್ನೂ ಅರ್ಥ ಆಗಿಲ್ಲ. ಸೊ ಬಟ್ ಜನರಲಿ ಹಾಗೆ ಅವ್ರುಗಳು ಮಾತಾಡೋದು. ಸೊ ಕೋಪ, ಸಿಟ್ಟು ಆ್ಯಂಡ್ ಡಿಪ್ರೆಷನ್ ಈಸ್ ಅ ಕಾಮನ್ ಥಿಂಗ್. ಇವಾಗ ಎಲ್ಲರಲ್ಲೂ ಡಿಪ್ರೆಷನ್ ಇಸ್ ಅ ನಾರ್ಮಲ್ ಥಿಂಗ್. ಒಂದಲ್ಲ ದಿನದಲ್ಲಿ ಒಂದು ಸ್ವಲ್ಪ ಹೊತ್ತಾರೋ ಎವ್ರಿ ಪರ್ಸನ್ ಅಂಡರ್ಗೋಸ್ ಅ ಡಿಪ್ರೆಷನ್. Oh wow, that's a normal. It's a very deep term what you're using actually. Every person regardless. I mean ನಾನು ಎಲ್ಲರೂ ಅಂದರೆ most common, ನಮ್ಮ ಥರ ಕಾಮನ್ ಜನಗಳೆಲ್ಲರೂ, that's a part of life. No, I mean sorry to interrupt because ಯಾಕಂದ್ರೆ ಆ ಟರ್ಮ್ ಹೇಳ್ತಿದ್ದೀನಿ. ಕೆಲವರು ಹೇಳ್ತಾರೆ ಡಿಪ್ರೆಷನ್ ಅನ್ನೋದು ನಾವು ಕೊಲೋಕಿಯಲ್ ಆಗಿ ದಿನನಿತ್ಯ ಬಳಕೆ ಮಾಡಬಾರ್ದು ಅಂತ ಹೇಳ್ತಾರೆ. No, it's not like that. Depression is like for various reasons. ಆ ಟೈಮಲ್ಲಿ ಅವರು ಓವರ್ ಈಟಿಂಗ್ ಇರ್ಬೋದು, ಅಥವಾ ಮಂಚಿಂಗ್ ಇರ್ಬೋದು, ಅಥವಾ ಸಡನ್ನಾಗಿ ಕಾಫಿ ಬೇಕು ಅನ್ನೋದು, ಸಡನ್ನಾಗಿ ಅಳು ಬರೋದು, ಅದು ಸುಮ್ಮನೆ ಆಲ್ ದೀಸ್ ಥಿಂಗ್ಸ್ ಆರ್ ಸಿಂಪ್ಟಮ್ಸ್ ಆ್ಯಕ್ಚುಲಿ ಸ್ಪೀಕಿಂಗ್. ಸೊ ಪ್ರಾಣಿಕ್ ಸೈಕೋಥೆರಪಿ ಏನಿದೆ, ದಟ್ ಹೆಲ್ಪ್ಸ್ ಅಸ್ ಫ್ಲಶ್ ದೀಸ್ ಎನರ್ಜೀಸ್ ಔಟ್ ಆಫ್ ಅವರ್ ಎನರ್ಜಿ ಸಿಸ್ಟಮ್. ನಾನು ಏನು ಹೇಳ್ತಿದ್ದೀನೋ ಇಟ್ಸ್ ಆಲ್ ಕನೆಕ್ಟೆಡ್ ಟು ಎನರ್ಜಿ ಆಸ್ಪೆಕ್ಟ್, ನಾಟ್ ಕನೆಕ್ಟೆಡ್ ಟು ಮೆಡಿಕಲ್ ಟರ್ಮಿನಾಲಜೀಸ್ ಅಥವಾ ಮೆಡಿಕಲ್ ಫೀಲ್ಡ್ಗೆ ಕನೆಕ್ಟೆಡ್ ಆಗಿ ನಾ ಏನೋ ಹೇಳ್ತಾ ಇಲ್ಲ. ಅವ್ರುಗಳು ಕಂಪ್ಲೀಟ್ಲಿ ಡಿಫ್ರೆಂಟ್. ಅವ್ರುಗಳು ಓದೋದು ತುಂಬ ಡೆಪ್ತ್ ಆಗಿ ಓದ್ತಾರೆ. ನಾವೇನಿದ್ರು ಬರೀ ಎನರ್ಜಿ ಅಂಡರ್ಸ್ಟ್ಯಾಂಡಿಂಗ್ ಇಟ್ಕೊಂಡು. ಸೊ ಈ ಪ್ರಾಣಿಕ್ ಸೈಕೋಥೆರಪಿನಲ್ಲಿ ಸೈಕಲಾಜಿಕಲ್ ಆಸ್ಪೆಕ್ಟ್ಸ್ಗಳಿಗೆ ಎನರ್ಜೆಟಿಕಲಿ ಏನೇನು ಎಫೆಕ್ಟ್ ಆಗಿರುತ್ತೆ ಅದನ್ನು ಚಕ್ರಲ್ ಕಂಡೀಷನ್ನ ಮ್ಯಾನಿಪುಲೇಷನ್ ಮಾಡಿ, ಚಕ್ರನ ಮ್ಯಾನಿಪುಲೇಟ್ ಮಾಡಿ ಅದರಿಂದ ಹೊರಕ್ಕೆ ಬರೋಕ್ಕೆ ಸುಲಭವಾಗಿ ಸಹಾಯ ಆಗುತ್ತೆ. ಈಗ ಅ ಕ್ಯಾಶುವಲ್ ಟರ್ಮಿನಾಲಜಿ ಅಂತಂದರೆ ಐ ವಿಶ್ ಐ ಕುಡ್ ಎರೇಸ್ ದಿಸ್ ಫ್ರಮ್ ಮೈ ಲೈಫ್ ಅಂತ ತುಂಬ ಈಸಿಯಾಗಿ ಹೇಳ್ತೀವಿ ಅದು. ಬಟ್ ನಮ್ಮ ಹತ್ರ ಟೆಕ್ನಿಕ್ ಇಲ್ಲ ಅಂತ ಅಂದ್ಕೊಂಡಿದ್ವಿ. ಬಟ್ ಆ್ಯಕ್ಚುಲಿ ಇನ್ ಪ್ರಾಣಿಕ್ ಸೈಕೋಥೆರಪಿ ದೇರ್ ಈಸ್ ಅ ಟೆಕ್ನಿಕ್ ವೇರ್ ಯು ಕ್ಯಾನ್, ಹೌ ಎಲ್ಲ ಹೇಳ್ಕೊಡಕ್ಕಾಗಲ್ಲ ಇಲ್ಲಿ. ಐ ರಿಯಲಿ ವಿಶ್ ಯು ಕಮ್ ಆ್ಯಂಡ್ ಲರ್ನ್ ದ ಕ್ಲಾಸ್. ಐ ಮೀನ್ ಇಟ್ ರಿಯಲಿ ಹೆಲ್ಪ್ಸ್. ಟ್ರೈಡ್ ಆ್ಯಂಡ್ ಟೆಸ್ಟೆಡ್. ಸೊ ಇಲ್ಲಿ ನಾನು ಏನು ನಮ್ಮ as I mentioned, ಇಷ್ಟು ವರ್ಷ ಪ್ರಾಕ್ಟೀಸಲ್ಲಿ there are lot of things which has been erased.
ಮೆಮೊರಿಯಿಂದ ತೆಗೆಯೋದು ತುಂಬ ಸುಲಭ. ಕಂಪ್ಲೀಟ್ ಮೆಮೊರಿಯಿಂದನಾ? ಹೌದು. ಓ ವಾವ್. ಇಟ್ ಈಸ್ ರಿಯಲಿ ಈಸಿ ಥಿಂಗ್ ಟು ಡೂ. ಅದನ್ನು ಎರೇಸ್ ಮಾಡಿ ತೆಗೆದಾಗ ಏನಾಗುತ್ತೆ, ಲೈಫ್ ಬಿಕಮ್ಸ್ ಈಸಿ. ಅಬ್ಸಲ್ಯೂಟ್ಲಿ. ಸೈಕಲಾಜಿಕಲಿ ಯು ವಿಲ್ ಬಿ ಲೆಸ್ ಬರ್ಡನ್ಡ್. ಸಾರಿ ಆಸ್ಕಿಂಗ್ ಎ ವೇಗ್ ಡೌಟ್. ಆ ಮೆಮೊರಿಲಿ ಇರೋದು ನನಗೆ ಬೇಕಾ ಬೇಡೋ ಅನ್ನೋ ಕನ್ಫ್ಯೂಷನಲ್ಲಿ ಇರೋಂಥದ್ದು ಇರ್ತಾರ? ಓಹ್, ಅವಾಗ ಹೌ ಕ್ಯಾನ್ ಎನಿ ಒನ್ ಐ ಮೀನ್ ಅನಲೈಸ್ ಆರ್ ಲೈಕ್ ಥಿಂಕ್ ಓಕೆ ದಿಸ್ ಇಸ್ ವಾಟ್ ಐ ವಾಂಟ್ ಆರ್ ದಿಸ್ ಇಸ್ harmful to me or this is good for me? ಕ್ಲೋಷರ್ ಇರಲ್ಲ, ಅದಕ್ಕೆ ಆ ಥರ ಇರ್ತಾರೆ. ಹೌದಾ? ಹೌದು. ಕ್ಲೋಷರ್ ಬೇಕು ತಾನೆ? ಹೌದು. ಎನರ್ಜೆಟಿಕಲಿ ಕ್ಲೋಷರ್ ಕೊಟ್ಟಾಗ ಏನಾಗುತ್ತೆ, ಸೈಕಲಾಜಿಕಲಿ ಪರ್ಸನ್ ಫೀಲ್ ಕಂಫರ್ಟಬಲ್. ಕರೆಕ್ಟ್. ದಟ್ ಕ್ಯಾನ್ ಬಿ ಗಿವನ್. ನೀವು ಇನ್ನೊಬ್ಬ ವ್ಯಕ್ತಿನ ಹೋಗಿ ನೀನು ಹಿಂಗೆ ಮಾಡಿದ್ರೆ ನಾನು ಸರಿ ಹೋಗ್ತೀನಿ, ನೀನು ಇದು ಮಾಡು, ಹಿಂಗೆ ಹೇಳು ಅಂತ ಹೇಳೋಕ್ಕಾಗಲ್ಲ. ಬಟ್ ಎನರ್ಜೆಟಿಕಲಿ ಅದನ್ನು ನಾವು ಮಾಡಿಸಿದಾಗ there will be so much relaxation. You mean to say each human is designed in a very different way with them. Everybody's energy is so unique andre there is no replica of energy. Correct. So there will be certain people, ಈಗ ಐ ಆಮ್ ನಾಟ್ ಗೋಯಿಂಗ್ ವಿತ್ ದ ವೇ ದರ್ ಡಾಮಿನೇಟಿಂಗ್ ಇರ್ತಾರೆ ಕೆಲವರು, ಅಥವಾ ಅಕ್ಸೆಪ್ಟೆನ್ಸ್ ಇರುತ್ತೆ ಕೆಲವು. ರಿಸೀವರ್ ಆ್ಯಂಡ್ ಗಿವರ್, ಓಕೆ, ಟು ಸಿಂಪ್ಲಿಫೈ ಅಂತ. ಸೊ ದಟ್ ಮೀನ್ಸ್ ಒಬ್ಬ ರಿಸೀವರ್ ಇರೋಂಥ ಎಂಡಲ್ಲಿ ಇರೋಂಥ ಒಬ್ಬ ಮನುಷ್ಯ ಅಂತಂದರೆ ಅವನು ಜಾಸ್ತಿ ಅವನು ಅಬ್ಸರ್ವ್ ಮಾಡೋಂಥ ಪರ್ಸನ್ ಥರ ಬರ್ತಾನ, ಅಥವಾ ಒಬ್ಬ ಕೊಡೋದ್ರಲ್ಲಿ ಅವನು ಓಕೆ ಅವ್ನು ಬೇರೆ ಥರ, ಅವ್ನು ಜಾಸ್ತಿ ಹೀ ಈಸ್ ಹೈಲಿ ಡಾಮಿನೇಟೆಡ್ ವಿತ್ ದಿ ಎನರ್ಜಿ, ಆ ಕಾನ್ಸೆಪ್ಟ್ ಬರುತ್ತಾ, ಅಥವಾ ಒಳಗಡೆನೇ ಬೇರೆ ಥರ ಇರುತ್ತಾ? ಒಳಗಡೆನೇ ಬೇರೆ ಥರ ಇರುತ್ತೆ. ಇದಕ್ಕೆ ಎಕ್ಸಾಂಪಲ್ ಅಂತಂದರೆ ಚೈಲ್ಡ್ಹುಡ್. ಓಕೆ ಓಕೆ, ಸಣ್ಣ ಸಿನಾರಿಯೋ ಹೇಳ್ತೀನಿ. ಈಗ ಒಂದು ಮಗು ಇದೆ, ಇಲ್ಲ ಎರಡು ಹೇಳ್ತೀನಿ. ಒಂದು ಮಗು ಇದೆ, ಅದು ಒಂದು ಟ್ರೇನ ಓಕೆ ಏನೋ ಇಟ್ಬಿಟ್ಟು ಜಪಾನ್ಮಾಗೆ ತೊಗೊಂಡೋಗು ಅಂತ ಹೇಳ್ತಾರೆ. ತೊಗೊಂಡು ಹೋಗ್ತಾ ಇರುತ್ತೆ, ಕಾನ್ಫಿಡೆಂಟಾಗಿ ಹೋಗ್ತಾ ಇರುತ್ತೆ. ಇಫ್ ಅ ಪೇರೆಂಟ್, ಅಮ್ಮನೋ ಅಥವಾ ಅಪ್ಪ ಅಥವಾ ಅಜ್ಜ ಅಜ್ಜಿ, ಯಾರ ಮನೇಲಿ ಸ್ವಲ್ಪ ದೊಡ್ಡವರು ಅಂತ ಇರುತ್ತೆ, ಆ ಮಗು ಕೇಳ್ತಾ ಇರುತ್ತೆ ಅವ್ರ ವಾಯ್ಸ್ನ ಅಥವಾ ರೆಗ್ಯುಲರ್. ಆ ವ್ಯಕ್ತಿ ಬೀಳಿಸ್ಬಿಡ್ತೀಯ ಜೋಪಾನ ಅಂತಂದರೆ ಆ ಮಗು ಬೀಳಿಸುತ್ತೆ. ನೋಡಿದ್ಯಾ ನಾ ಹೇಳಿದೆ ಬೀಳಿಸ್ದೆ ಅಂತ. ಸೊ ಆ ಮಗು ದೊಡ್ಡದಾದ್ಮೇಲೆ ಇಟ್ ಕಾನ್ಸ್ಟೆಂಟ್ಲಿ ಕೀಪ್ ಅಥವಾ ಸೀಕ್ ಅಪ್ರೂವಲ್. ಅದು ಎನ್ಸ್ಲೇವಿಂಗ್ ಥಾಟ್ ಎಷ್ಟು ಸ್ಟ್ರಾಂಗ್ ಆಗಿರುತ್ತೆ ಅಂದರೆ ಏನು ಮಾಡಿದ್ರು ಆ ವ್ಯಕ್ತಿಗೆ ಹೊರಗಡೆ ಬರೋಕ್ಕಾಗಲ್ಲ. ಅವರು ಫ್ರೀಕ್ವೆಂಟ್ ರಿಸೀವರ್ಸ್, ಅವ್ರಿಗೆ ಅಪ್ರೂವಲ್ ಬೇಕೇ ಬೇಕು. ಇಲ್ಲ ಯಾರು ಹೇಳಿದ್ರೆ ಕೆಲಸ ಮಾಡ್ತಾ ಇರ್ತಾರೆ. ಅವ್ರಿಗೆ ನೀವೇ ಹೋಗಿ ಏನಾರು ಮಾಡಿ ಸ್ವಲ್ಪ ಹೆಸಿಟೇಷನ್. ಬಟ್ ಕೆಲವ್ರು ಇರ್ತಾರೆ, ಪೇರೆಂಟ್ಸ್ ಎಷ್ಟು ಚೆನ್ನಾಗಿ ಇದು ಮಾಡ್ತಿರ್ತಾರೆ ಅಂದರೆ, ನಡ್ಕೊಂಡು ಹೋಗ್ತಿದ್ದಾರೆ, ಆ ಮಗು ಎತ್ಕೊಂಡು ಹೋಗ್ತಿದೆ ಅಂದರೆ ಐ ನೋ ಯು ವಿಲ್ ಡೂ ಇಟ್, ಯು ವಿಲ್ ಕಂಪ್ಲೀಟ್ ಇಟ್, ಗೋ ಹೆಡ್ ಅಂದ್ಬಿಟ್ಟು ಸುಮ್ಮನಾಗಿ ಹೋಗ್ತಾರೆ. ಅದು ಕಾನ್ಸ್ಟೆಂಟಾಗಿ ತುಂಬ ಕಾನ್ಫಿಡೆಂಟಾಗಿ ಹೋಗಿ ತನ್ನ ಕೆಲಸ ಮಾಡಿ ಮುಗಿಸಿ ಇಟ್ ಫೀಲ್ಸ್ ಸೋ ಹ್ಯಾಪಿ ದಟ್ ಇಟ್ ಈಸ್ ಅಕಂಪ್ಲಿಷ್ಡ್. ವಾವ್. ಇದು ಒನ್ ಆಸ್ಪೆಕ್ಟ್. ಇನ್ನೊಂದು ಆಸ್ಪೆಕ್ಟಲ್ಲಿ ಐ ನೋ ಇದರಲ್ಲಿ ಓಪನ್ ಆಗಿ ಹೇಳ್ತಾ ಇದ್ದೀನಿ, ಬಟ್ ದೀಸ್ ಆರ್ ಆಲ್ ದ ಥಾಟ್ ಫಾರ್ಮ್ಸ್ ವಿಚ್ ಎಫೆಕ್ಟ್ಸ್ ದ ಹ್ಯೂಮನ್ ಬ್ರೈನ್. ಸೊ ಅದರಿಂದ ಹೇಳ್ತಾ ಇದ್ದೆ. ಒಂದು ಚಿಕ್ಕ ಹುಡುಗಿ, ಅಕ್ಕಪಕ್ಕ ಮನೆಯವರು, ಒಂದು ವರ್ಷ 1.5 ವರ್ಷ ಮಕ್ಕಳು, ಎರಡೂ ಆಟ ಆಡ್ತಾ ಇರ್ತಾರೆ. ಪೇರೆಂಟ್ಸ್ ನೋಡ್ಬಿಟ್ಟು ಏನು ಹೇಳ್ತಾರೆ, ನೋಡು ಎಷ್ಟು ಚೆನ್ನಾಗಿ ಆಟ ಆಡ್ತಾ ಇವೆ ಮಕ್ಕಳು, ಸಚ್ ಅ ಸ್ವೀಟ್, ವಂಡರ್ಫುಲ್ ಫ್ರೆಂಡ್ಶಿಪ್, ಎಷ್ಟು ಮುದ್ದಾಗಿವೆ ಅಂತಾರೆ. ಅದೇ ಮಕ್ಕಳು ಒಂದು 5 ವರ್ಷ 7 ವರ್ಷ ಆದಾಗ ದೇ ಸ್ಟಿಲ್ ನೋಡು ಅಂತ. ಅದೇ ಮಕ್ಕಳು ಒಂದು 13-14 ವರ್ಷಕ್ಕೆ ಬಂದ ತಕ್ಷಣ ದ ಪೇರೆಂಟ್ಸ್ ದೇರ್ ವ್ಯೂ ಚೇಂಜಸ್. ನೋಡು ಒಬ್ರಿಗೊಬ್ರಿಗೆ ಲೈನ್ ಹೊಡಿತಿದ್ದಾರೆ ಆಲ್ರೆಡಿ. ಯಾರು ಅವರಿಬ್ಬರು ಅವತ್ತು ಫ್ರೆಂಡ್ಸು, ಇವತ್ತು ಅದೇ ಸೇಮ್ ಅಂಡರ್ಸ್ಟ್ಯಾಂಡಿಂಗ್ ಇದೆ, ಏನೂ ಚೇಂಜ್ ಆಗಿರಲ್ಲ. ಬಟ್ ಇಟ್ಸ್ ದ ಪೇರೆಂಟ್ಸ್, ನಮ್ಮ ಎಲ್ಡರ್ಸ್ ತಲೆಯಲ್ಲಿ ಥಾಟ್ ಫಾರ್ಮ್ಸ್ ಚೇಂಜ್ ಆಗಿದೆ. ಸೊ ಅದನ್ನು ಕಾನ್ಸ್ಟೆಂಟಾಗಿ ಮೆಲುಕು ಹಾಕ್ತಿರ್ತಾರೆ, ಮೆಂಟಲಿ ಪ್ರೊಜೆಕ್ಟ್ ಮಾಡಿರ್ತಾರೆ. ಸೊ ಎಮೋಷನ್ಸ್ ಚೇಂಜ್ ಆದಾಗ ನಾ ಹೇಳಿಲ್ವಾ ಅವತ್ತು ಹಿಂಗಾಗುತ್ತೆ ಅಂತ, ನೋಡು ಹಾಗೆ ಆಯಿತು ಅಂತ. ಬಟ್ ಇಟ್ಸ್ ಆ್ಯಕ್ಚುಲಿ ನಾಟ್ ದೆಮ್, ಯು ಆರ್ ಜನರೇಟಿಂಗ್ ದಟ್ ಎನರ್ಜಿ. ಅವರನ್ನು ಬೈಯೋದಲ್ಲ, ನಾವು ಕರೆಕ್ಟ್ ಮಾಡ್ಕೊಳ್ಳೋದು. ಎನರ್ಜಿ ಫಾಲೋ ಥಾಟ್ಸ್, ಡೆಫಿನೆಟ್ಲಿ ಲ್ಯಾಕ್ ಟೈಮ್ ಪ್ರಿನ್ಸಿಪಲ್. ಪ್ರೊಜೆಕ್ಟ್ ಮಾಡಿರೋ ಎನರ್ಜಿ ತಟ್ಟುತ್ತೆ. ಐನೋ ನಾ ಮುಂಚೆ ಆಲ್ರೆಡಿ ಹೇಳಿದೆ ಎಲ್ಲ ನ್ಯೂಟ್ರಲ್ ಅಂತ. ಬಟ್ ರಿಪೀಟೆಡಾಗಿ ಹಾಕಿದಾಗ ಪಾಪ ಏನು ಗೊತ್ತಿರುತ್ತೆ ಎನರ್ಜಿಗೆ. ಆ ಮಕ್ಕಳಿಗೆ ವಿಲ್ ಇನ್ನೂ ತುಂಬ ಸ್ಟ್ರಾಂಗ್ ಆಗಿರಲ್ಲ. ಸೊ ಅವಾಗ ಪಾಪ ಹೇಳಿದ್ದೆಲ್ಲ ಇದು
ಇಂಟ್ರೂಸಿವ್ ಎನರ್ಜೀಸ್, ಹೊರಗಡೆಯಿಂದ ಬರುವಂಥ ಎನರ್ಜೀಸ್ಗಳು. ಸೊ ನಾವು ಲೈಫಲ್ಲಿ ದೊಡ್ಡವ್ರು ಆಗ್ತಾ ಆಗ್ತಾ ಕೆಲಸದಲ್ಲಾಗಲಿ ಅಥವಾ ಲೈಫಲ್ಲಿ ಆವಾಗಲೇ ಡಿಪ್ರೆಷನ್ ಅಂತ, ಸೊ ನಮ್ಮ ಥಾಟ್ಸ್ನ ನಾವು ಫೈಟ್ ಮಾಡೋದು ಏನಕ್ಕೆ ಅಂತಂದರೆ ಈ ಥರದ್ದೆಲ್ಲ ಪ್ರೊಜೆಕ್ಟ್ ಆಗಿಬಿಟ್ಟಿರುತ್ತೆ, ಅದನ್ನು ನಾವು ಒಳಗಡೆಯಿಂದ ಫೈಟ್ ಮಾಡ್ತಿರ್ತೀವಿ. ಸೊ ಯು ಮೀನ್ ಟು ಸೇ ಆ್ಯಕ್ಚುಲಿ ಒಂದು ಚಿಕ್ಕ ಮಗುಗೆ ಎನರ್ಜಿ ಕೊಡೋದ್ರಲ್ಲಿ ಇಟ್ ಈಸ್ ಮಚ್ ಈಸಿಯರ್ ವೆನ್ ಕಂಪೇರ್ ಟು ಅನ್ ಅಡಲ್ಟ್. ಹೌದು, ಬಟ್ ಹಾಂ, ಆ ಮಕ್ಕಳಿಗೆ ಕೊಡುವಾಗ ಅಫ್ಕೋರ್ಸ್ ಸಾಫ್ಟ್ ಆಗಿರುತ್ತೆ, ಲವಿಂಗ್ ಆಗಿರುತ್ತೆ, ಇಟ್ಸ್ ಅ ಕ್ಲೀನ್ ಸ್ಲೇಟ್, ಸೊ ಯು ಕ್ಯಾನ್ ರೈಟ್ ಈಸಿಯಾಗಿ. Is that the reason most of the people say it's a childhood trauma, the common term what they say? ಚೈಲ್ಡ್ಹುಡ್ ಟ್ರಾಮಾ ಅಂತಂದರೆ ಎಷ್ಟು ಎಲ್ಲ ಘಟನೆನೂ ಆ ಮಗು ಲೈಫಲ್ಲೇ ನಡೆದಿರಬೇಕು ಅಂತಿಲ್ಲ. ಎಲ್ಲರೂ ಏನು ಅನ್ಕೊಳ್ತಾರೆ ಮಕ್ಳಿಗೆ ಗೊತ್ತಾಗಲ್ಲ ಅಂತ, ಬಟ್ ಆ್ಯಕ್ಚುಲಿ ಮಕ್ಳಿಗೆ ಎಲ್ಲ ಗೊತ್ತಾಗ್ತಾ ಇರುತ್ತೆ. ಆ್ಯಂಡ್ ಎಲ್ಲ ಸೆಲ್ಸ್ ಆರ್ ಏನು ದ ಲಾರ್ಜರ್ ಕಂಪ್ಯೂಟರ್ ಆರ್ ಅ ಡೇಟಾ ಬೇಸ್ ವಿಚ್ ಹೋಲ್ಡ್ಸ್ ಲಾಟ್ ಆಫ್ ಥಿಂಗ್ಸ್. ಸೊ ನೋಡಿದ್ದು ಅರ್ಥ ಮಾಡ್ಕೊಂಡಿದ್ದು ಅದರಲ್ಲಿ ರಿಜಿಸ್ಟರ್ ಆಗಿಬಿಟ್ಟಿರುತ್ತೆ. ಸೊ ಅದು ದೊಡ್ಡದಾಗ್ತಾ ಆಗ್ತಾ ಆ ಮಗು ದೊಡ್ಡದಾಗ್ತಾ ಆಗ್ತಾ ಮಗು ಎನರ್ಜಿ ದೊಡ್ಡದಾಗ್ತಾ ಆಗ್ತಾ ಆ ಥಾಟ್ ಫಾರ್ಮ್ಸ್ಗಳು ದೊಡ್ಡದಾಗ್ತಾ. ಸೊ ಈ ಸೈಕೋಥೆರಪಿನಲ್ಲಿ ಅದನ್ನು ಕ್ಲೀನ್ ಮಾಡಿ ಹೀಲ್ ಮಾಡಿ ತೆಗೆಯೋದು, ಪರ್ಸ್ನಲ್ ಬಿಹೇವಿಯರ್ ಚೇಂಜಸ್ ಆಗುತ್ತೆ ಅವಾಗ. ಈ ಪ್ರಾಣಿಕ್ ಹೀಲಿಂಗ್ಗೂ ನೀವು ಹೇಳ್ತಿರ್ಬೇಕಾದ್ರೆ ದ ವೇ ಯು ಡೀಲಿಂಗ್ ವಿತ್ ದಿ ಎನರ್ಜೀಸ್ಗೂ ಒಂದು ವಾಟ್ ದೇಸ್ ಎ ಸೈಕ್ಯಾಟ್ರಿಸ್ಟ್ ಅಂತ ಹೇಳ್ತಾರಲ್ಲ, is it same or two different? Psychiatrists and all trained doctors ಅವರು they have studied human psychology ella. But will they be also dealing with the energies only or like how do they won't be dealing with energy. ಅವ್ರದ್ದು ಕ್ಲಿನಿಕಲ್ ಅಲ್ವಾ, ಅವರಿಗೆ ಬೇರೆ ಥರ ಅಂಡರ್ಸ್ಟ್ಯಾಂಡಿಂಗ್ ಇರುತ್ತೆ. ನಾವು ಬರೀ ಎನರ್ಜಿನ ಅರ್ಥ ಮಾಡಿಕೊಂಡು ಎವ್ರಿ ಎನರ್ಜಿ ಹ್ಯಾಸ್ ಗಾಟ್ ಎ ಟೆಕ್ಸ್ಚರ್, ಸ್ಮೆಲ್, ಟೇಸ್ಟ್. Texture, smell, taste. Okay. So healing ಮಾಡುವಾಗ when you touch you will know the energy. ಟಚ್ ಮಾಡಿದ ತಕ್ಷಣ ಆ ಟೆಕ್ಸ್ಚರ್ ಅಲ್ಲಿ you will know ಏನಿದೆ ಅಂತ ಹೇಳಿ. You said you don't want to reveal and you're saying this. I mean ಎಲ್ಲಾನು ಇದು ಮಾಡೋಕ್ಕಾಗಲ್ಲ, ಥಿಂಗ್ಸ್ ಕಮ್ ಔಟ್ ಅಲ್ಲ. ಐ ಮೀನ್ ಏನು ಹೇಳ್ದೇನೆ ಮಾತಾಡ್ತೀನಿ ಅಂತಂದ್ರೆ that doesn't work, but that's how it has got all. Energy is the living thing. Wow, nice. Living thing and you can feel it. ಈಗ ಮನೆಯಲ್ಲಿ ಫ್ಲೈಸ್ ಇರ್ಬೋದು, ಕಾಕ್ರೋಚಸ್ ಇರ್ಬೋದು, ಆಯಿತಾ, ಸೊಳ್ಳೆ ಇರ್ಬೋದು, ಅದೆಲ್ಲ ಲಿವಿಂಗ್ ಥಿಂಗೇ ತಾನೆ. ಎನರ್ಜಿ ಈಸ್ ಆಲ್ಸೋ, ಬಟ್ ಇಟ್ಸ್ ಅ ಇನ್ವಿಸಿಬಲ್. ಅವು ಮನೇಲಿ ಓಡಾಡ್ತಾ ಇರ್ತವೆ, ಇವು ನಮ್ಮ ಚಕ್ರಗಳಲ್ಲಿ ಕೂತಿರುತ್ತೆ. ಓಕೆ, ಸೊ ಸಿನ್ಸ್ ಯು ಸೆಡ್ ಇಟ್ಸ್ ಆಲ್ ಅಬೌಟ್ ಎನರ್ಜಿ ಅಂದಾಗ ಬೀಯಿಂಗ್ ರಿಚುವಲಿಸ್ಟಿಕ್ ಇರೋಂಥದ್ದು ಅಂದರೆ, ಈಗ ನಾನು ಯಾವುದೋ ಒಂದು ದೇವರ ವಿಗ್ರಹ ಇಟ್ಕೊಂಡ್ಬಿಟ್ಟು ನಾನು ಅದನ್ನು ಆರಾಧನೆ ಮಾಡ್ತೀನಿ, ಅದ್ರಲ್ಲಿ ಮಾತಾಡ್ತೀನಿ ಅಂತ ಅಂದ್ಬಿಟ್ಟು ಅಂತ. ಸೊ ದಟ್ ಈಸ್ ಅಗೈನ್ ಆ ಒಂದು ವಸ್ತುಗೂ ಕೂಡ ಎನರ್ಜಿ ಬಂದಿರುತ್ತೆ. ನೀವು ಆವಾಹನೆ ಮಾಡ್ತಾರೆ ಗೊತ್ತಾ, ಏನೇ ಪೂಜೆ ಮಾಡುವಾಗ ಆವಾಹನೆ ಮಾಡ್ತಾರೆ. ಆವಾಹನೆ ಮಾಡೋದ್ರ ಅರ್ಥ ಏನು? ವಿ ಆರ್ ಇನ್ವೋಕಿಂಗ್, ಬನ್ನಿ ನಿಮ್ಮ ಎನರ್ಜಿನ ಅದರಲ್ಲಿ ಡಿಸೆಂಡ್ ಮಾಡಿ ಅಂತ. ಬಂದಿರುತ್ತೆ, ಡೆಫಿನೆಟ್ಲಿ ಬಂದಿರುತ್ತೆ. ಸಾರಿ, ಅದ್ರಲ್ಲಿ ತುಂಬ ಡೀಪಾಗಿ ಹೇಳ್ತಿದ್ದೀನಿ. ಕೆಲವರು ಹೇಳ್ತಾರೆ ಈ ಒಂದು ಇಷ್ಟು ಅಡಿ ಇದ್ದರೆ, ಇಷ್ಟು ಚಿಕ್ಕದಿದ್ದರೆ ಮಾತ್ರ ಅದಕ್ಕೆ ಜಾಸ್ತಿ ಇದಿರುತ್ತೆ. ತುಂಬ ದೊಡ್ಡದು ಹೋಯಿತು ಅಂತ ಅಂದರೆ ವಿಗ್ರಹ, ನಾನು ಹೇಳ್ತಿರೋದು ಮೂರ್ತಿ ವಿಗ್ರಹ ದೊಡ್ಡದು ಹೋಗ್ತಿತ್ತು ಅಂದರೆ ಅದಕ್ಕೆ ತುಂಬ ಕಷ್ಟ ಇರುತ್ತೆ ಅದನ್ನು. ಸೊ ಆಲ್ವೇಸ್ ಸ್ಮಾಲರ್ ಹ್ಯಾಸ್ ಮೋರ್ ಪವರ್, ಮೋರ್ ಎನರ್ಜಿ. ಡಸ್ ಇಟ್ ವರ್ಕ್ ಲೈಕ್ ದ್ಯಾಟ್? ಓಕೆ, ಇವಾಗ ಐ ಲಾಸ್ಟ್ ಯು ಟು ಬೈ ಮೀ ಅ ಚಾಕ್ಲೇಟ್. ಓಕೆ, ಸಿಲ್ಕ್, ಡೈರಿ ಮಿಲ್ಕ್, ಕ್ಯಾಡ್ಬರಿ ಸಿಲ್ಕ್. ಕ್ಯಾನ್ ಯು ಬೈ? Yeah, I can buy. ಮ್ಯಾಕ್ಸಿಮಮ್ ಎಷ್ಟು ಹೊತ್ತು ಬೇಕಾಗುತ್ತೆ ಹೋಗಿ ಕೊಂಡ್ಕೊಂಡು ಬರೋಕ್ಕೆ? 10 minutes. ಕೆಳಗಡೆ ಹೋಗಿ, I mean you have the money, you'll just go buy, you'll get. I don't even go, we have a Swiggy Zomato. Swiggy Zomato, okay, you can buy. Now if I say I need Audi, oh wow, will you be able to? Not today, maybe some other time. Exactly. In the future. Exactly. Yeah. That means it consumes more time, more efforts, more energy. ಸ್ಮಾಲ್ ಐಡಲ್, ಓಕೆ, ನಮ್ಮಲ್ಲಿರೋ ಶಕ್ತಿಲಿ ಅದಕ್ಕೆ ಇನ್ವೋಕ್ ಮಾಡಿಬಿಟ್ಟು ಅದನ್ನು ಕರೆಸೋ ಅಷ್ಟು ನಮ್ಮಲ್ಲಿ ಶಕ್ತಿ ಇದೆ. ಸೊ ಅದರಿಂದ ತರಿಸ್ಕೊಳ್ಬೋದು. ವಿಗ್ರಹ ದೊಡ್ಡದಾದರೆ ಅದರಲ್ಲಿ ಬರಬೇಕಾದ ಶಕ್ತಿ ಸಹ ಜಾಸ್ತಿ ಇರುತ್ತೆ. ಸೊ ಆ ಶಕ್ತಿನ ಆವಾಹನೆ ಮಾಡಬೇಕಾದ್ರೆ ಫಸ್ಟು ನನ್ನಲ್ಲಿ ಆ ಶಕ್ತಿನ ತರಿಸೋ ಅಷ್ಟು ನಮ್ಮ ಚಕ್ರಗಳು, ನಮ್ಮಲ್ಲಿರೋಂಥ
ಪ್ಯೂರಿಟಿ ಅಥವಾ ಕ್ಲೆನ್ಲಿನೆಸ್, ಎನರ್ಜಿ, ಕ್ವಾಲಿಟಿ ಏನಿದೆ, ಕ್ವಾಂಟಿಟಿ ಕ್ವಾಲಿಟಿ ಬೋತ್ ಮ್ಯಾಟರ್ಸ್. ಸೊ ಅದು ಜಾಸ್ತಿ ಇದ್ದಾಗ ಏನಾಗುತ್ತೆ, ಆ ದೊಡ್ಡ ವಿಗ್ರಹದಲ್ಲಿ ಆವಾಹನೆ ಮಾಡೋಷ್ಟು ಶಕ್ತಿ ಇರುತ್ತೆ. ಅದನ್ನು ಬಂದಿದ್ದ ಶಕ್ತಿನ ಉಪಯೋಗಿಸ್ಕೊಳ್ಳೋಕ್ಕೆ ನಮಗೆ ದಾರಿ ಗೊತ್ತಿರುತ್ತೆ. ಆ ಕಾರಣಕ್ಕೋಸ್ಕರ ಹಂಗೆ ಹೇಳ್ತಾರೆ. ಸೊ ಯು ಮೀನ್ ಟು ಸೇ, ಈಗ ಒಂದು ರಿಚುಯಲಿಸ್ಟಿಕ್ ಆಗಿ ಕೆಲವರಿಗೆ ಸಂಧ್ಯಾ ವಂದನೆ ಮಾಡ್ತಾರೆ, ಈ ಥರದ್ದೆಲ್ಲ ಇರುತ್ತೆ ಅಂತ. ದಟ್ ಈಸ್ ನಥಿಂಗ್ ಬಟ್ ಇನ್ ಅದರ್ ಫಾರ್ಮ್ಸ್ ಆಫ್ ವಾಟ್ ಯು ಕಾಲ್ ಡೀಲಿಂಗ್ ವಿತ್ ದಿ ಎನರ್ಜೀಸ್ ಓನ್ಲಿ ಅಲ್ಲ? ಹೌದು, ಸಂಧ್ಯಾ ವಂದನೆ ಹೇಳ್ಬೇಕು. ಪ್ರಾಣಿಕ್ ಹೀಲಿಂಗಿಗೆ ಬಂದಮೇಲೆ ಪ್ರಾಬಬ್ಲಿ ಐ ಸ್ಟಾರ್ಟೆಡ್ ರೆಸ್ಪೆಕ್ಟಿಂಗ್ ನಮ್ಮ ರಿಲಿಜನ್ ಅಥವಾ ನಮ್ಮ ಪ್ರಾಕ್ಟಿಸಸ್. ಚಿಕ್ಕ ವಯಸ್ಸಿಂದ ನಾವು ಮಾಡ್ಕೊಂಡು ಬಂದಿರೋಂಥ ಪ್ರಾಕ್ಟಿಸಸ್, ಅಜ್ಜಿ ಮನೆಯಲ್ಲಿ ದೇವ್ರ ಪೂಜೆಯಿಂದ ಹಿಡಿದು ವ್ರತ, ಇದು ಯಾವುದೇ ಥರದ ವ್ರತಗಳಾಗಲಿ ಅಥವಾ ಯಾಕೆ ಮಾಡ್ತಾರೆ, ಏನು ಹೇಳ್ತಿದ್ರು ಅದರದ್ದು ಅರ್ಥಗಳು ಮಾತ್ರ ತುಂಬ ಚೆನ್ನಾಗಿ ಅರ್ಥ ಆಗುತ್ತೆ. ಇವಾಗ ಸಂಧ್ಯಾ ವಂದನೆ ಅಂತ ಹೇಳಿದ್ರೆ, ಸಂಧ್ಯಾ ವಂದನೆಯಲ್ಲಿ ಮಾಡೋ ಟೆಕ್ನಿಕ್ಸ್ಗಳನ್ನ ಪ್ರಾಣಿಕ್ ಹೀಲಿಂಗಲ್ಲಿ ಒಂದು ಪರ್ಟಿಕ್ಯುಲರ್ ಕೋರ್ಸ್ ಇದೆ, ಪ್ರಾಣಿಕ್ ಸೈಕಿಕ್ ಸೆಲ್ಫ್ ಡಿಫೆನ್ಸ್ ಅಂತ. ಇಟ್ಸ್ ಅ ಸೈಕಿಕ್ ಸೆಲ್ಫ್ ಡಿಫೆನ್ಸ್ ಫಾರ್ ಸೆಲ್ಫ್ ಆ್ಯಂಡ್ ಫಾರ್ ಆಫೀಸ್ ಆ್ಯಂಡ್ ಹೋಮ್. ಅದರಲ್ಲಿ ಆ ಟೆಕ್ನಿಕ್ಸ್ಗಳ ಎಕ್ಸ್ಪ್ಲನೇಷನ್ ತುಂಬ ಚೆನ್ನಾಗಿದೆ. ಇಲ್ಲಿ ವ್ಯಕ್ತಿ ಗೊತ್ತಿಲ್ಲದೆ ಅಭ್ಯಾಸಗಳನ್ನ ಮಾಡ್ತಿರ್ತಾರೆ, ಅಲ್ಲಿ ನಾವು ಗೊತ್ತಾಗಿ ಅಭ್ಯಾಸಗಳನ್ನ ಮಾಡ್ತಾ ಇರ್ತೀವಿ. ಓಕೆ, ಅವರು ಧ್ಯಾನ ಮಾಡೋಕ್ಕೆ ಮುಂಚೆ ಮನಸ್ಸು ಡೈವರ್ಟ್ ಆಗಬಾರ್ದು ಅಂತ ಹೇಳಿ ಒಂದು ಕೈಂಡ್ ಆಫ್ ಹ್ಯಾಂಡ್ ಜೆಸ್ಚರ್ಸ್ಗಳನ್ನ ಮಾಡಿ ಶೀಲ್ಡ್ ಹಾಕೊಳ್ತಾ ಇರ್ತಾರೆ. ಅದನ್ನು ಈ ಕ್ಲಾಸಲ್ಲಿ ಪ್ರಾಣಿಕ್ ಸೈಕೋಥೆರಪಿ ಇರ್ಬೋದು, ಸೈಕಿಕ್ ಸೆಲ್ಫ್ ಡಿಫೆನ್ಸ್, ಅದರಲ್ಲಿ ಟೆಕ್ನಿಕ್ಸ್ಗಳನ್ನ ಹೇಳ್ಕೊಡ್ತೀವಿ. ಇಸ್ ದ್ಯಾಟ್ ದ ರೀಸನ್ ನೀವು ಎಷ್ಟೊಂದು ಸಲ ಹೀಲ್ ಮಾಡ್ಬೇಕಾದ್ರೆ ನಾನು ನೋಡ್ತಿರ್ತೇನೆ, ಅಂದರೆ ನನ್ನ ಕಸಿನ್ಸ್ ಆಗಿರೋ ಕೆಲವರು ಹಿಂಗೆಲ್ಲ ಮಾಡ್ತಾರೆ. ಲೈಕ್ ಅರ್ಲಿಯರ್ ಡೇಸ್ ಐ ಯೂಸ್ ಟು ವಂಡರ್ ವಾಟ್ ಆರ್ ದೇ ಡೂಯಿಂಗ್ ವಿತ್ ದರ್ ಹ್ಯಾಂಡ್ ಮೂವ್ಮೆಂಟ್ಸ್. ಲೈಕ್ ನನಗೆ ಅವಾಗ ಏನು ಅನಿಸ್ತಿತ್ತು ಅಂದರೆ, ಡು ದೇ ರಿಯಲಿ ಫೀಲ್ ಆ ಎನರ್ಜಿ ಇಲ್ಲಿ ಬರ್ತಿರೋದು ಗೊತ್ತಾಗ್ತಾ ಇದೆಯಾ ಅವ್ರಿಗೆ? ಡು ದೇ ಹ್ಯಾವ್ ಗಾಟ್ ದಟ್ ಸೋ ಮಚ್ ಆಫ್ ಪವರ್ ಇರುತ್ತಾ? ಈಗ ಓಕೆ, ಆವಾಗಲೇ ನೀವು ಯಾವ್ಯಾವ ಲೆವೆಲ್ ಅಂತ ಹೇಳಿದ್ರಿ. ನಾನು ಸೈಕೋಥೆರಪಿ ತನಕ ಬಂದೆ. ಸೈಕೋಥೆರಪಿ ಆದಮೇಲೆ ಕ್ರಿಸ್ಟಲ್ ಹೀಲಿಂಗ್ ಇದೆ. ನಾವು ಜನರಲಿ ಹರಳುಗಳು ಹಾಕೊಳ್ತೀವಲ್ಲ ಮೈಯಲ್ಲೆಲ್ಲ, ನಾನೇನು ಹಾಕೊಂಡಿಲ್ಲ, ನೀವು ಹಾಕೊಂಡಿದ್ದೀರಾ? ಹಾಂ, ಆ ಹರಳುಗಳು ಅದಕ್ಕೆ ಕ್ಲೀನ್ ಮಾಡಿ ಪ್ರೋಗ್ರಾಮ್ ಮಾಡಿಕೊಂಡ್ರೆ ಅದು ನಮ್ಮ ಅನುಕೂಲಕ್ಕೆ ಬರುತ್ತೆ. ಎಲ್ಲ ಹರಳುಗಳಿಗೂ ಶಕ್ತಿ ಇದೆ. ಅದನ್ನು ನಮ್ಮ ಬೆನಿಫಿಟ್ಗೆ ಹೇಗೆ ಉಪಯೋಗಿಸ್ಕೋಬೇಕು ಅಂತ ನಮಗೆ ಗೊತ್ತಿರಬೇಕು. ವಿ ಶುಡ್ ಬಿ ದ ಬಾಸ್ ಯಾವಾಗಲೂ, ಆಯಿತಾ? ಸೊ ಅದನ್ನು ಕ್ರಿಸ್ಟಲ್ ಹೀಲಿಂಗಲ್ಲಿ ಕಲಿತೀವಿ. ಆಗಲೇ ಹೇಳಿದೆ ಸೈಕಿಕ್ ಸೆಲ್ಫ್ ಡಿಫೆನ್ಸ್. ಸೊ ಇದು ಸಂಧ್ಯಾ ವಂದನೆದ ಬಗ್ಗೆ ಹೇಳುವಾಗ, ಸೊ ಅದು ಪ್ರಾಣಿಕ್ ಸೈಕಿಕ್ ಸೆಲ್ಫ್ ಡಿಫೆನ್ಸ್. ಇದಿಷ್ಟು ಇನ್ನೊಬ್ರಿಗಾಗಿ, ನಮಗಾಗಿ, ಮನೆಗಾಗಿ, ಆಫೀಸ್ಗಾಗಿ ಮಾಡ್ಕೊಳ್ಳೋವಂಥ ಕೋರ್ಸ್ಗಳು ಅಥವಾ ಟೆಕ್ನಿಕ್ಸ್ಗಳು ಉಪಯೋಗಿಸಿ ಏನೋ ಒಂದು ಬೇಕು ಅದನ್ನು ಮ್ಯಾನಿಫೆಸ್ಟ್ ಮಾಡ್ಕೊಳ್ಳೋವಂಥದ್ದು. ಇದಾದ ಮೇಲೆ ಬರೋ ಅಂಥದ್ದು ಅರ್ಹಾಟಿಕ್ ಯೋಗ ಅಂತ. ಪ್ರಾಣಿಕ್ ಹೀಲಿಂಗ್ ಈಸ್ ವೇ ಟು ಸ್ಪಿರಿಚುಯಾಲಿಟಿ ಅಂತ ಹೇಳ್ತೀವಿ. ಅರ್ಹಾಟಿಕ್ ಯೋಗ ಬರೀ ಧ್ಯಾನದ್ದು. ಆ ಧ್ಯಾನಗಳ ಮಾಡೋದ್ರಿಂದ, ಅಂದರೆ ಆ ಅರ್ಹಾಟಿಕ್ ಯೋಗನಲ್ಲಿ ಭಕ್ತಿ ಯೋಗ, ರಾಜಯೋಗ, ಕುಂಡಲಿನಿ ಯೋಗ, ಧ್ಯಾನ ಯೋಗ ಇನ್ನೂ ಇದೆ, ಅಂದರೆ ಕರ್ಮಯೋಗನೂ ಇದೆ. ಎಲ್ಲ ಒಂದೊಂದು ವಿಧವಾಗಿ ಮುಂದೆ ಹೋಗ್ತಾ ಹೋಗ್ತೀವಿ. ಸೊ ಅದನ್ನು ಅಭ್ಯಾಸ ಮಾಡೋದ್ರಿಂದ ಏನಾಗುತ್ತೆ, ನಮ್ಮ ಎನರ್ಜಿ ತುಂಬ ರಿಚ್ ಆಗಿ ಬಿಲ್ಡ್ ಆಗ್ತಾ ಹೋಗುತ್ತೆ. ರಿಚರ್, ಸ್ಟ್ರಾಂಗರ್, ಕ್ಲೀನರ್, ಹೆಲ್ತಿಯರ್ ಅಷ್ಟು ಆಗುತ್ತೆ. ಸೊ ಅದಾದಾಗ ನೀವಾಗಲೇ ಹೇಳಿದ್ರಲ್ಲ, ಬಂದರೆ ಅವ್ರಿಗೆ ಗೊತ್ತಾಗತ್ತಾ ಅಂತ. ಚೆನ್ನಾಗಿ ಪ್ರಾಕ್ಟೀಸ್ ಮಾಡ್ತಾಯಿದ್ರೆ ಇಂಟ್ಯೂಷನ್ ಎಷ್ಟು ಚೆನ್ನಾಗಿ ಸ್ಟ್ರಾಂಗ್ ಆಗಿ ಹೋಗಿರುತ್ತೆ ಅಂತಂದರೆ, ಆ ಎದುರುಗಡೆ ಬರೋ ವ್ಯಕ್ತಿ ಅವ್ರ ಎನರ್ಜಿನಲ್ಲಿ ಏನು ನಡೀತಿದೆ ಆಟೋಮೆಟಿಕ್ಕಾಗಿ ಗೊತ್ತಾಗೋಕ್ಕೆ ಶುರು ಆಗುತ್ತೆ. Do you think, have you ever faced wherein your intuition has gone wrong? Of course. And how do you react to it? Accept it. ನಾನೇನು ದೇವ್ರ? ನಾವು ಯಾರು ದೇವ್ರಲ್ಲ ಅಲ್ಲ. ಇಂಟ್ಯೂಷನ್ನ ಬರೋದಷ್ಟೇ ಅಲ್ಲ, ಅದನ್ನು ಅರ್ಥ ಮಾಡ್ಕೊಳ್ಳೋದು ಬಹಳ ಮುಖ್ಯ ಅಲ್ವಾ? Agreed. ಅದನ್ನು ಸರಿಗೆ ಇಂಟರ್ಪ್ರೆಟ್ ಮಾಡೋದು ಬಹಳ ಮುಖ್ಯ. Agreed. ನಾವೇ ಲೈಫಲ್ಲಿ ಏನಾರ ಅಂಡಗೋ ಆಗ್ತಿದ್ದಾಗ ಪ್ಲೀಸ್ ಒಂದು ತಿಳ್ಕೊಬೇಕು, ಸ್ಪಿರಿಚುಯಾಲಿಟಿಗೆ ಬಂದ ತಕ್ಷಣ ನಮ್ಮ ಲೈಫ್ ಫುಲ್ ಫ್ಲೆಜ್ಡ್ ಫ್ರೇಮ್ ಥರ ಆಗೋಗುತ್ತೆ, ಇನ್ಸ್ಟಾಗ್ರಾಮ್ ಲೈಫ್ ಸ್ಟೈಲ್ ಥರ ಆಗುತ್ತೆ. ದಟ್ ಈಸ್ ನಾಟ್ ಎಟ್ ಆಲ್ ಟ್ರೂ.
ಸೊ ಆವಾಗ ಅ ಪರ್ಸನ್ ಅಂಡರ್ಗೋಸ್ ಲಾಟ್ ಆಫ್ ಥಿಂಗ್ಸ್. ನಾವು ಒಳಗಡೆಯಿಂದ ಕ್ಲೆನ್ಸಿಂಗ್ ನಡೀತಾ ಇರುತ್ತೆ. ಸೊ ಆ ಥರ ಟೈಮಲ್ಲಿ ಡೆಫಿನೆಟ್ಲಿ ಎಷ್ಟೊಂದು ಸಲ ಆಗತ್ತೆ ಮಿಸ್ಇಂಟರ್ಪ್ರಿಟೇಷನ್, ಅಥವಾ ಟೈಮಿಂಗ್ ಅಥವಾ ಟೈಮ್ ಲೈನ್ ಏನಿದೆ ಅದು ಸರಿಗೆ ರೀಡ್ ಮಾಡೋಕ್ಕಾಗ್ದಂತು ಅಂಥವೆಲ್ಲ ತುಂಬ ನಡೆಯುತ್ತೆ. ಆ್ಯಂಡ್ ಇಂಟ್ಯೂಷನ್ ಅಥವಾ ಫ್ಯೂಚರ್ ಅಂತ ಏನು ಹೇಳ್ತೀವಿ, ಈ ಫ್ಯೂಚರ್ ಈಸ್ ಆಲ್ವೇಸ್ ಡೈನಮಿಕ್. ನಾವು ನೋಡಿದಾಗ ಆ ವ್ಯಕ್ತಿ ಥಿಂಕ್ ಮಾಡ್ತಿರೋದಕ್ಕೂ ಆ ವ್ಯಕ್ತಿದು ನೆಕ್ಸ್ಟ್ ಆ್ಯಕ್ಷನ್ ಚೇಂಜ್ ಆಗೋದ್ರೆ ನಾವೇನು ನೋಡಿರ್ತೀವಿ ಅದು ಮ್ಯಾನಿಫೆಸ್ಟ್ ಆಗದೆ ಬೇರೆ ಏನೋ ಮ್ಯಾನಿಫೆಸ್ಟ್ ಆಗ್ಬೋದು. ಸೊ ನೋ ಒನ್ ಕ್ಯಾನ್ ಪ್ರಿಡಿಕ್ಟ್ ಫ್ಯೂಚರ್ so accurately. So because it is dynamic. Since you said predict future andre, there are times of course you would have put across ಇದಾಗತ್ತೆ ನನ್ನ ಕಣ್ಣು ಕಾಣಿಸ್ತಿದೆ ಅಂತ ಹೇಳಿರೋ ಸಂದರ್ಭಗಳಿರುತ್ತೆ. ಸೊ ಇದಕ್ಕೂ ಮತ್ತೊಂದು ಶಾಸ್ತ್ರೀಯವಾಗಿ ಒಂದು ಗ್ರಹಗತಿಗಳನ್ನು ನೋಡಿ ಒಂದು ಜ್ಯೋತಿಷ್ಯದಲ್ಲಿ ಹೇಳೋಂಥ ಒಂದು ಅನುಷ್ಠಾನ ಪಡೆದಿರೋಂಥ ಒಬ್ಬರು ಪುರೋಹಿತಕ್ಕೂ ಏನು ವ್ಯತ್ಯಾಸ ಇರುತ್ತೆ? ಈಗ ಸ್ಪಿರಿಚುಲಿ ಅಭ್ಯಾಸ ಮಾಡ್ತಿರೋಂಥ ವ್ಯಕ್ತಿಗಳಿಗೆ, ಅಂದರೆ ಇಂಟೆನ್ಸಾಗಿ ಅಭ್ಯಾಸ ಮಾಡೋವಂಥವ್ರುಗಳಿಗೆ ಅವರ ಗ್ರಹಗತಿಗಳು ರೆಗ್ಯುಲರಾಗಿ ಚೇಂಜ್ ಆಗ್ತಾ ಇರುತ್ತೆ. ಅವರು ಒಂದು ಅನುಷ್ಠಾನ, ಒಂದು ಧ್ಯಾನ ಎಷ್ಟು ಬೇಕಾದ್ರೂ ಚೇಂಜಸ್ ಬರ್ಸ್ಬೋದು, ಯಾವ್ಯಾವ ಲೆವೆಲಲ್ಲಿ ಚೇಂಜಸ್ ಬರ್ಸ್ಬೋದು. ದಟ್ಸ್ ಹೌ ಇಟ್ ವರ್ಕ್ಸ್. ಅದನ್ನು ಹೇಗೆ ಪ್ರಿಡಿಕ್ಟ್ ಮಾಡೋದು ಸ್ವಲ್ಪ ವೇರಿಯೇಷನ್ ಬಂದ್ಬಿಡುತ್ತೆ, ಹೇಳೋಕ್ಕಾಗಲ್ಲ. ಬಟ್ ಅನುಷ್ಠಾನ ಮಾಡೋಂಥ ಗ್ರಹಗತಿಗಳು ನೋಡುತ್ತ ಅದು ಕೂಡ ಆಕ್ಯುರೇಟ್ ಆಗಿರುತ್ತೆ ಅನ್ಸುತ್ತಾ ಅವರಿಗೆ? ಎಲ್ಲ ವಿದ್ಯೆನೂ ತುಂಬಾ ಒಳ್ಳೆ ವಿದ್ಯೆ. ಚೆನ್ನಾಗಿ ಅರಿತು ಕಲಿತು ಅದನ್ನು ಅನುಭವಿಸಿ ಆಮೇಲೆ ಅದನ್ನು ಹೇಳಿದಾಗ ಅದರಲ್ಲಿ ಬೇರೆ ಥರ ಸಾರ ಇರುತ್ತೆ. ಕಲಿತಿದ್ದೀನಿ ಆಗಲೇ ನಾನು ಟ್ರೈ ಮಾಡ್ತೀನಿ ಅಂತಂದರೆ ಆವಾಗ ಬಹಳ ಬೇರೆ ಥರ. ಎಕ್ಸಾಂಪಲ್ ನಮ್ಗಳೇ ತಗೊಳ್ಳಿ, ನಾವು ಇವಾಗ ಕಲಿತಿದ್ದೀವಿ ಅಂದರೆ ಓಕೆ, ಫಸ್ಟ್ 1-2 years ಆಫ್ ಪ್ರಾಕ್ಟೀಸ್ ಕಲ್ತಿರೋದು ಫ್ರೆಶ್ ಆಗಿ, ಆವಾಗಿನ ನಮ್ಮ ಶಕ್ತಿಗೂ ಆಮೇಲೆ ಒಂದು 10-12 ವರ್ಷ ಪ್ರಾಕ್ಟೀಸ್ ಮಾಡಿದ ನಮ್ಮ ಶಕ್ತಿಗೂ ಸಾಕಷ್ಟು ವ್ಯತ್ಯಾಸ ಇದೆ. ಅಗ್ರೀಡ್. ಅದೇ ಥರ ಅಲ್ವೇ ಯಾವುದೇ ವಿದ್ಯೆ ಆಗಲಿ ಅದನ್ನು ಕರತಲ್ಲ ಮಲ್ಕ ಮಾಡ್ಕೊಳ್ಳೋಕ್ಕೆ ತುಂಬಾ ಸಮಯ ಬೇಕು. ಏಕೆಂದರೆ ಬೆಳೀತಾ ಎನರ್ಜಿ ಡೆವಲಪ್ ಆಗ್ತಾ ಹಾರಿಸನ್ ದೊಡ್ಡದಾಗಕ್ಕೆ ಶುರುವಾಗುತ್ತೆ. ದೊಡ್ಡದಾಗಿ ತಿಳಿದಷ್ಟೂ ಇಲ್ಲ ವ್ಯಕ್ತಿ ಸೈಲೆಂಟ್ ಆಗಕ್ಕೆ ಶುರು ಮಾಡ್ತಾರೆ. ಯಾಕೆಂದರೆ ಎಲ್ಲ ಭಗವಂತಂದು ನಾವು ಏನು ಮಾಡೋಕ್ಕಾಗುತ್ತೆ, ಫೈನಲಿ ಎಂಡ್ ಆಫ್ ದ ಡೇ ಎಲ್ಲ ಥ್ಯಾಂಕ್ಸ್ ಕಣಯ್ಯ ಅನ್ನೋದೇ ನಡೆಯೋದು ಅಲ್ವಾ? ಸೊ ಕೆಲವರು ಆಪೋಸಿಟ್ ವೇಗೆ ಹೋಗ್ತಾರೆ, ಅಂದರೆ ಜಾಸ್ತಿ ಮಾತುಕತೆಗೆ ಬರ್ತಾರೆ. ಸೊ ಅವ್ರ ಅಂಡರ್ಸ್ಟ್ಯಾಂಡಿಂಗ್ ಬೇರೆ ಥರ. ಸಿ ವೆನ್ ದೇ ಸ್ಪೀಕ್ ಅಬೌಟ್, ಈಗ ಕೆಲವೊಂದು ಟರ್ಮ್ಸ್ ಯೂಸ್ ಮಾಡ್ತಾರೆ, ಐ ಆಮ್ ಸ್ಪಿರಿಚುವಲ್ ಬಟ್ ನಾಟ್ ರಿಚುವಲಿಸ್ಟಿಕ್. ಓಕೆ, ಐ ಆಮ್ ಸ್ಪಿರಿಚುವಲ್ ಬಟ್ ನಾಟ್. ಸ್ಪಿರಿಚುಯಾಲಿಟಿ ಈಸ್ ನಾಟ್ ಇವತ್ತು ಪ್ರಾಕ್ಟೀಸ್ ಮಾಡ್ತಿದ್ದೀನಿ ನಾಳೆ ಬಿಟ್ಟೆ, ಇವತ್ತು ನಾನು ಕೇಳಿಕೊಂಡೆ ಭಗವಂತನ ಅವ್ನು ನನಗೆ ಕೊಡಲಿಲ್ಲ ಸೊ ನಾಳೆ ನಂಗೆ ಅವನ ಮೇಲೆ ನಂಬಿಕೆ ಇಲ್ಲ. ದಟ್ ಈಸ್ ನಾಟ್ ಸ್ಪಿರಿಚುಯಾಲಿಟಿ. Spirituality is a way of life. Absolutely. Very well said. Truly a way of life. And spirituality is ನೀವು ಎದುರಿಗೆ ಬರ್ತೀರಾ, ಓ ಮಯೂರ ಅವರು ದೊಡ್ಡ ವ್ಯಕ್ತಿ, ಅವರಿಂದ ಸಹಾಯ ಆಗುತ್ತೆ, ಓಕೆ ಐ ಶುಡ್ ಬಿ ಮೋರ್ ರೆಸ್ಪೆಕ್ಟ್ಫುಲ್. ಓ ನಮಸ್ತೆ ಮಯೂರ ಅವರೇ ಬನ್ನಿ ಕೂತ್ಕೊಳ್ಳಿ ಅನ್ನೋದೊಂದು. ಇನ್ಯಾರೋ ಬಂದರೂ ಅವ್ರು ನಮಗೆ ಏನು ಪಾಪ ಕಾಫಿ ತಂದು ಕೊಡ್ತಿದ್ದಾರೆ, ಅವ್ರಿಂದ ನಮಗೇನಿದೆ ಲೆಡೆಯ. ದಿಸ್ ಇಸ್ ನಾಟ್ ಸ್ಪಿರಿಚುಯಾಲಿಟಿ. ಹಿಂದಿನ ಕಾಲದಲ್ಲಿ ಗಾದೆ ಹೇಳೋರಲ್ಲ, ಅರ್ಧರಾತ್ರಿಲಿ ಅಲ್ಪಂಗ ಐಶ್ವರ್ಯ ಬಂದರೆ ಅರ್ಧರಾತ್ರಿಲಿ ಕೊಡೆ ಹಿಡ್ದಂಗೆ. ಕರೆಕ್ಟ್. ಸೊ ಸ್ಪಿರಿಚುಯಾಲಿಟಿ ಇದಕ್ಕೆ ರಿಲೇಟ್ ಮಾಡೋಕ್ಕೆ ತುಂಬ ಅನುಕೂಲ ಆಗುತ್ತೆ. ಅ ಪರ್ಸನ್ ಹೂ ಇಸ್ ಪ್ರಾಕ್ಟಿಸಿಂಗ್, ಎವ್ರಿ ಸೇಂಟ್ ಹ್ಯಾಡ್ ಅ ಪಾಸ್ಟ್, ಎವ್ರಿ ಸಿನ್ನರ್ ಹ್ಯಾಸ್ ಗಾಟ್ ಅ ಫ್ಯೂಚರ್. ಅದು ಈ ಗಾದೆ ಸುಮ್ಮನೆ ಮಾಡಿಲ್ಲ, ಏಕೆಂದರೆ ಎಲ್ಲರೂ ಅವ್ರ ಲೈಫಲ್ಲಿ ಚಿಕ್ಕ ವಯಸ್ಸಿಂದ ಏನೆಲ್ಲ ಅನುಭವಿಸಿ ಬೆಳೆದಿರ್ತಾರೆ. ಆ್ಯಂಡ್ ಐ ಥಿಂಕ್ ಸೊ ಇರ್ರೆಸ್ಪೆಕ್ಟಿವ್ ವಾಟ್ ಎವರ್ ಸ್ಪಿರಿಚುಯಾಲಿಟಿಗೆ ಇರಬೇಕು ಅಂದ್ರೆ ದೇರ್ ಹ್ಯಾಸ್ ಟು ಬಿ ಪ್ರಾಕ್ಟೀಸ್ ಇರಲೇಬೇಕಾಗುತ್ತೆ. ಪ್ರಾಕ್ಟೀಸ್ ಅಷ್ಟೇ ಅಲ್ಲ, ಎಷ್ಟು ಕ್ಲೆನ್ಸಿಂಗ್ ನಡೆದಿರುತ್ತೆ, ಅವ್ರು ಆ ಪಾತಿಗೆ ಬರೋಕ್ಕೆ ಮುಂಚೆ ಎಷ್ಟು ರೀತಿ ಟೆಸ್ಟ್ಗಳು, ಎಷ್ಟು ರೀತಿ ಅನುಭವಿಸಿರ್ತಾರೆ,
ಲೈಫಲ್ಲಿ ಎಂಥ ನೋವುಗಳನ್ನ ನೋಡಿರ್ತಾರೆ ಅಂದರೆ ತುಂಬ ಸ್ಟ್ರೇಂಜ್ ಅನಿಸುತ್ತೆ. No, and strange, and sometimes I laugh at people when they say like, I'm not ritualistic, I'm spiritual. I mean, it tends ನನಗೆ ಓಕೆ ಕ್ವೆಶ್ಚನ್ ಮಾಡೋಣ ಅಂತ ಹೋಗುತ್ತೆ. ಅಂದ್ರೆ ರಿಚುವಲಿಸ್ಟಿಕ್ ಅಂದ್ರೆ ಅವ್ರ ಅಂಡರ್ಸ್ಟ್ಯಾಂಡಿಂಗ್ ಅಲ್ಲಿ ಓಕೆ ದೇವ್ರಿಗೆ ದೀಪ ಹಚ್ಚೋದು, ಕರೆಕ್ಟ್, ಸಂಧ್ಯಾ ವಂದನೆ ಮಾಡದೇ ಇರೋದು, ಅಥವಾ ವ್ರತ ಏನು ಮಾಡದೇ ಇರೋದು, ಅಥವಾ ಬೆಳಗ್ಗೆ ಸ್ನಾನ ಮಾಡದೇ ಇರೋದಿರ್ಬೋದು, ಇಷ್ಟ ಬಂದಾಗ ಹಿಂಗೆ ಕುಡಿದ್ಬಿಟ್ಟು ಕಣ್ಮುಚ್ಕೊಂಡು ಅನ್ನೋದು ಇರ್ಬೋದು, ಯಾರಿಗೆ ಗೊತ್ತು. ಇಟ್ ಕ್ಯಾನ್ ಬಿ ಎನಿಥಿಂಗ್ ಅಲ್ವಾ. ಮಲ್ಕೊಂಡೇನೆ ಓಕೆ ಟುಡೇ ಐ ವಿಲ್ ಬಿ ಡೂಯಿಂಗ್ ಮೈ ಸ್ಲೀಪಿಂಗ್ ಮೆಡಿಟೇಷನ್ ಅಂತ ಮಲ್ಕೊಂಡು ಹಂಗೇನೆ ಒಂದು ನಿಮಿಷ ಆದ್ಮೇಲೆ ನಿದ್ದೆ ಹೊಡೆಯೋದು ಇರ್ಬೋದು. But that's okay, da. It's there. Finally, end of the day, what is it? What makes you happy? What makes your energy comfortable? You have to live that. ಎಷ್ಟೊಂದು ಜನಕ್ಕೆ ರೀಸೆಂಟಾಗಿ ಎಲ್ಲೋ ಕೇಳ್ತಾ ಇದ್ದೆ, ವೃಂದಾವನದಲ್ಲಿ ಒಬ್ಬರು ಸ್ವಾಮೀಜಿ ಮಲ್ಕೊಂಡಿದ್ರು. ಅವರನ್ನು ಎಬ್ಬಿಸೋಕ್ಕೆ ಮನಸ್ಸು ಬರಲಿಲ್ಲ. ಬಾಬಾ ಹೆಂಗೆ ಎಬ್ಸೋದು, ಓಕೆ ಮಲಗಿರಲಿ ಅಂತ ಬಿಡ್ತು. 1-2 hours ಆದಮೇಲೆ ಎದ್ದು ಬಂದು ಕೂತ್ಕೊಂಡ್ರು. ಅಯ್ಯೋ ಇವತ್ತು ನಾನು ಸರಿಯೂ ಹತ್ರ ಹೋಗಿದ್ದೆ, ಯಾವುದೋ ಒಂದು ವೃದ್ಧ ಮಹಿಳೆ ಜಲಸಮಾಧಿ ತಗೊಂಡ್ರು ಅಂತ ಹೇಳಿ ಕಾರ್ಯ ಮುಗಿಸ್ಬಿಟ್ಟು ಬಂದೆ, ಅದಕ್ಕೆ ಲೇಟಾಗೆದ್ದೆ ಅಂತ. ಸೊ 2-3 days ಆದಮೇಲೆ ಆ ಗುರುಗಳದ್ದು ಇನ್ನೊಬ್ರು ಶಿಷ್ಯ ಬೇರೆ ಎಲ್ಲ ಹೋಗಿದ್ದವ್ರು ವಾಪಸ್ ಬಂದಾಗ, ಅಲ್ಲ ಆ ಸಾಧ್ವಿ ಜಲಸಮಾಧಿ ತಗೊಂಡ್ರು ಅಂತ. ಅಂದರೆ 2 days ಆದಮೇಲೆ ಇವ್ರು ಬಂದು ಕೊಡೋ ವಿಚಾರನ ಆ ವ್ಯಕ್ತಿ ಲೇಟಾಗೆದ್ರು. ಆ ವ್ಯಕ್ತಿ ಆಲ್ರೆಡಿ ಹೇಳಿದ್ರು, ಅಂದರೆ ದ ಬಾಡಿ ವಾಸ್ ಸ್ಲೀಪಿಂಗ್ ಹಿಯರ್ ಬಟ್ ದ ಸೇಂಟ್ ವಾಸ್ ನಾಟ್ ದೇರ್, ಫಿಸಿಕಲಿ ನಾಟ್ ದೇರ್. ವಾವ್. ಸೊ ಆ ಥರ ಕಥೆಗಳು ತುಂಬ ಕೇಳ್ತೀವಿ. ಸೊ ದಟ್ ಈಸ್ ಸ್ಪಿರಿಚುಯಾಲಿಟಿ. ಏನೇ ನಮ್ಮ ಇಚ್ಛೆಯ ವಿರುದ್ಧವಾಗಾಯಿತು ಅದೆಲ್ಲನೂ ನೆಗೆಟಿವ್ ಕರ್ಮ. ನಾವು ಡಿಸಿಷನ್ ತಗೊಳ್ತೀವಿ ಅಂತ ಯೋಚನೆ ಮಾಡಿದ ತಕ್ಷಣ, ಇಫ್ ಅವರ್ ಬಾಡಿ ಬಿಕಮ್ಸ್ ಲೈಟ್, ಕಂಫರ್ಟಬಲ್, ಬ್ರೆತ್ ಬಿಕಮ್ಸ್ ಈಸಿ, ದಟ್ ಸೇಸ್ ದಟ್ ಓಕೆ ಐ ಆಮ್ ರೆಡಿ. ಆ ಎನ್ಸ್ಲೇವಿಂಗ್ ಎನರ್ಜೀಸ್ ಏನಿದೆ ಅದರಿಂದ ಹೊರಕ್ಕೆ ಬರೋಕ್ಕೆ ದಾರಿಗಳಿದೆ, ಟೆಕ್ನಿಕ್ಸ್ ಇದೆ, ಅದನ್ನು ಪ್ರಾಕ್ಟೀಸ್ ಮಾಡಿ. ಸೆಕ್ಸ್ ಆರ್ಗನಲ್ಲಿ ಜನ್ರೇಟ್ ಆಗುವಂಥ ಎನರ್ಜಿ ಏನಿದೆ ಅದು ಮೆನ್ಸ್ಟ್ರಲ್ ಸೈಕಲ್ ಟೈಮಲ್ಲಿ ಬ್ರೈನಿಗೆ ಅಷ್ಟೊಂದು ಎನರ್ಜೆಟಿಕ್ಲಿ ಹೆಲ್ಪ್ಫುಲ್ ಆಗುತ್ತೆ. ಎಲ್ಲ ಮಕ್ಕಳನ್ನು ಎತ್ತಿದ ತಕ್ಷಣ ವಾವ್ ಅಂತ ಅನಿಸಲ್ಲ. ನಾವೇನೋ ಅಂಡರ್ಗೋ ಆಗ್ತೇವೆ, ನಮ್ಮ ಥಾಟ್ ಆ ಮಗುಗೆ. ಸೊ ಯು ಹ್ಯಾವ್ ಟು ಬಿ ಇನ್ ಅ ರೈಟ್ ಫ್ರೇಮ್ ಆಫ್ ಮೈಂಡ್ ಮಗುನ ಎತ್ಕೊಳ್ಳೋವಾಗ. ಭಸ್ಮಾರ್ತಿ ಬಗ್ಗೆ ಮಾತಾಡ್ತು ಅಂತಂದ್ರೆ ಎಲ್ಲರೂ ಹೇಳೋದು ಹೆಂಗಸ್ರು ನೋಡಬಾರ್ದು ಅಂತ ಹೇಳಿ, ಗುಂಗಟ್ ಹಾಕೊಳ್ಳಿ ಅಂತ ಎಲ್ಲ ಹೇಳ್ತಾರೆ. ಅವ್ರು ಬೇಸಿಕಲಿ ಹೇಳೋದು ಏನಕ್ಕೆ ಅಂತಂದ್ರೆ